ನಾವು ಲಕ್ಷ್ಮೀನಾರಾಯಣರ ವಿವಾಹದ ಕಥೆಯನ್ನ, ಅಂದ್ರೆ ಲಕ್ಷ್ಮೀನಾರಾಯಣರ ಕಲ್ಯಾಣೋತ್ಸವ ಅದರ ಕಥೆಯನ್ನ ಕೇಳ್ತಾ ಇದ್ದೇವೆ. ಲಕ್ಷ್ಮಿ ಪಾಲಸಾಗರದಲ್ಲಿ ಅಂದ್ರೆ ಹಾಲಿನ ಸಮುದ್ರವನ್ನ ಕಡೆದಾಗ ಉದಿಸಿ ಬಂದಿದ್ದಾಳೆ. ಮದುವೆಗೆ ವಿವಾಹಕ್ಕೆ ಸಿದ್ಧವಾಗಿ ಅಲಂಕೃತಳಾಗಿ ನಿಂತಿದ್ದಾಳೆ. ಅವಳನ್ನ ಸಖಿಯರು ಕರ್ಕೊಂಡು ಬಂದರು ಸಭೆಗೆ. ಸಭೆಯಲ್ಲಿ ಸಾಲಾಗಿ ಕುಳ್ಳಿರ್ದ ಸುರರ ಸಭೆಯ ಕಂಡು ದೇವತೆಗಳು ಸಾಲಾಗಿ ಕೂತಿದ್ದಾರೆ. ಸಾಲಾಗಿ ಕೂತಿರುವಂತಹ ಎಲ್ಲ ದೇವತೆಗಳನ್ನ ಕಂಡು ಲಕ್ಷ್ಮಿ ಏನು ಯೋಚನೆಯನ್ನ ಮಾಡ್ತಾ ಇದ್ದಾಳೆ ಅದನ್ನ ವಾದಿರಾಜರು ಬಹಳ ಸುಂದರವಾಗಿ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಭಾಗವತದಲ್ಲಿ ಬರುವ ಮಾತುಗಳ ಅರ್ಥದ ವಿವರಣೆಯನ್ನ ವಾದಿರಾಜರು ಬಹಳ ಸುಂದರವಾಗಿ ಮಾಡ್ತಾ ಇದ್ದಾರೆ. ಅಂದ್ರೆ ಇವರು ಯಾರು ನನಗೆ ಯೋಗ್ಯರಾದ ಪತಿಗಳಲ್ಲ ಅಂತ, ಪತಿಯಾಗಲಿಕ್ಕೆ ಯೋಗ್ಯರಾದವರಲ್ಲ ಅಂತ ಲಕ್ಷ್ಮಿ ಲೆಕ್ಕಾಚಾರ ಮಾಡ್ತಾ ಇದ್ದಾಳೆ. ಇದು ಒಂದು ದೃಷ್ಟಿಯಿಂದ. ಆದ್ರೆ ಇನ್ನೊಂದು ದೃಷ್ಟಿಯಿಂದ ಸಂಪತ್ತು ಯಾರನ್ನ ಆಶ್ರಯಿಸಿರ್ತದೆ. ಸಂಪತ್ತು ಅಂದ್ರೆ ಬೇರೆ ಅಲ್ಲ, ಲಕ್ಷ್ಮಿ ಅಂದ್ರೆ ಬೇರೆ ಅಲ್ಲ, ದೈವಿ ಸಂಪತ್ತು ಅಂತ ಕರಿತೇವೆ. ಯಾವುದು ನಮಗೆ ನೆಮ್ಮದಿಯನ್ನು ತಂದುಕೊಡ್ತದೋ, ಸುಖವನ್ನ ತಂದುಕೊಡ್ತದೋ. ಅಂದ್ರೆ ಮನುಷ್ಯನಿಗೆ ಸಂಪತ್ತು ಬೇಕು, ಐಶ್ವರ್ಯ ಬೇಕು. ಯಾಕೋಸ್ಕರ ಅಂದ್ರೆ ಕಷ್ಟ ಪಡ್ಲಿಕ್ಕಲ್ಲ, ದುಃಖ ಪಡ್ಲಿಕ್ಕಲ್ಲ, ಸುಖ ಪಡ್ಲಿಕ್ಕೆ. ಸುಖಕ್ಕಾಗಿ ಸಂಪತ್ತನ್ನ ಬಯಸ್ತೇವೆ. ಯಾವ ಸಂಪತ್ತು ನಮಗೆ ಸುಖವನ್ನ ತಂದುಕೊಡ್ತದೆ ಅಂದ್ರೆ ಲಕ್ಷ್ಮಿ ಒಟ್ಟಿಗೆ ಬರುವ ಸಂಪತ್ತು. ಲಕ್ಷ್ಮಿ ಯಾವ ಸಂಪತ್ತಲ್ಲಿದ್ದಾಳೆ ಆ ಸಂಪತ್ತು. ಯಾಕಂದ್ರೆ ಲಕ್ಷ್ಮಿಗೆ ವಿರುದ್ಧಳಾದವಳು ಇನ್ನೊಬ್ಳಿದ್ದಾಳೆ, ಬಹಳ ಎಚ್ಚರಿಕೆಯಿಂದ ಇರಬೇಕಾದದ್ದು ಅವಳ ಬಗ್ಗೆ. ಅವಳೇ ದರಿದ್ರ ಲಕ್ಷ್ಮಿ ಅಥವಾ ಜ್ಯೇಷ್ಠ ಲಕ್ಷ್ಮಿ ಅಂತ ಕರೀತಾರೆ, ದರಿದ್ರ ಲಕ್ಷ್ಮಿ ಅಂತ ಕರೀತಾರೆ ಅವಳನ್ನ. ಈ ದರಿದ್ರ ಲಕ್ಷ್ಮಿಯು ಕೂಡ ಸಂಪತ್ತು ತಂದು ಕೊಡ್ತಾಳೆ. ಅದು ಎಂಥ ಸಂಪತ್ತು ಅಂತ ಹೇಳಿದ್ರೆ ತಲೆನೋವಿಗೆ ಕಾರಣವಾದ ಸಂಪತ್ತು, ಮನುಷ್ಯನನ್ನ ಸರ್ವನಾಶ ಮಾಡುವಂತಹ ಸಂಪತ್ತು. ಅಂಥ ಸಂಪತ್ತು ನಮ್ಮೊಟ್ಟಿಗೆ ಬರುವುದುಂಟು. ಆ ಸಂಪತ್ತು ಬೇಡ, ಲಕ್ಷ್ಮಿ ನಮ್ಮೊಟ್ಟಿಗೆ ಬರಬೇಕು, ಆ ಸಂಪತ್ತು ಬರಬೇಕು, ದೈವಿ ಸಂಪತ್ತು. ಅದು ಎಲ್ಲಿರ್ತದೆ ಅಂತ ಹೇಳಿದ್ರೆ ಅದರ ಕಥೆ ಇದು. ಎಲ್ಲಿ ದೋಷ ಇದೆ ಅಲ್ಲಿ ಲಕ್ಷ್ಮಿ ಇರೋಲ್ಲ. ಫಾಲ್ಟ್ಗಳಿದ್ರೆ ವ್ಯಕ್ತಿಯಲ್ಲಿ, ಮನುಷ್ಯನಲ್ಲಿ ಲಕ್ಷ್ಮಿ ಇರೋಲ್ಲ. ಅಂಥ ವ್ಯಕ್ತಿಯಲ್ಲಿ ಇರ್ಲಿಕ್ಕೆ ಲಕ್ಷ್ಮಿ ಇಷ್ಟಪಡೋಲ್ಲ, ಅಂತವರ ಮನೆಯಲ್ಲಿ, ಅಂತವರ ಮನದಲ್ಲಿ. ಆ ಏನೇನು ದೋಷಗಳು ಅದನ್ನ ಲೆಕ್ಕಾಚಾರ ಮಾಡ್ಕೊಂಡು ಬರ್ತಾ ಇದ್ದಾಳೆ. ದೇವತೆಗಳನ್ನ ನೋಡಿ, ನಾವು ನಿನ್ನೆ ಕೇಳಿದಾಗೆ ನಿಜವಾಗಿಯೂ ಕೂಡ ದೇವತೆಗಳು ನಮ್ಮಿಂದ ಎಷ್ಟೋ ಮೇಲಿರುವಂತವ್ರು. ಅವರಲ್ಲಿ ಯಾವುದೇ ಒಂದು ಫಾಲ್ಟ್ ಅನ್ನ, ದೋಷವನ್ನ ನಾವು ಎಣಿಸಬಾರದು. ಆದ್ರೆ ಲಕ್ಷ್ಮಿ ಎಣಿಸ್ತಾ ಇದ್ದಾಳೆ. ಯಾಕಂದ್ರೆ ಲಕ್ಷ್ಮಿ ಈ ಬ್ರಹ್ಮಾದ ದೇವತೆಗಳನ್ನ ಮೀರಿ ನಿಂತವಳು. ಇವರೆಲ್ಲರೂ ಕೂಡ ಅವಳ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಈ ರೀತಿ ಇರುವವರು. ಅವಳಿಗ ಮನಸ್ಸಿನಲ್ಲಿ ನಾರಾಯಣನೇ ನನ್ನ ಪತಿ ಅಂತ ಎಣಿಸಿದಾಳೆ. ಆದ್ರೆ ನಾರಾಯಣನನ್ನೇ ಯಾಕೆ ವಿವಾಹವಾಗ್ತಾ ಇದೆಯಾ ಅಂದ್ರೆ ಕೇವಲ ಲೌಕಿಕ ವಿವಾಹದಂತೆ ಅಲ್ಲ. ಲೌಕಿಕದಲ್ಲಿ ನಾವು ಲೋಕದಲ್ಲಿ ನೋಡ್ತೇವೆ, ಯಾರೋ ಒಬ್ಬ ವ್ಯಕ್ತಿಯನ್ನ, ಯಾರೋ ಒಬ್ಬ ಹೆಣ್ಣು, ಯಾವುದೋ ಒಬ್ಳು ಹೆಣ್ಣು ಇಷ್ಟಪಡ್ತಾಳೆ. ಏನ್ ಕಾರಣ ಅಂತ ಹೇಳಿದ್ರೆ ಚಂದ ಇದ್ದಾನೆ ಅಂತ, ನೋಡ್ಲಿಕ್ಕೆ ಚಂದ ಇದ್ದಾನೆ, ಹೊರಗೆ ರೂಪ ಚಂದ ಇದ್ದ, ಇಷ್ಟೇ ಹೊರತು ಬೇರೆ ಯಾವ ಕಾರಣದಿಂದಲ್ಲ. ಆದ್ರೆ ಲಕ್ಷ್ಮಿ ನಾರಾಯಣನನ್ನ ಯಾಕೆ ಇಷ್ಟಪಟ್ಲು, ಅವನ ಕಾಲ ಬುಡದಲ್ಲಿ ಯಾಕೆ ತಾನು ಆಶ್ರಯಿಸಿದ್ಲು, ಕಾಳ ಬುಡವನ್ನ, ಅಂದ್ರೆ ಅವನ ಪಾದ ಸೇವಕಿ ಯಾಕಾದ್ಲು ಅನ್ನುವ ಕಾರಣ ಇಲ್ಲಿದೆ. ಅದನ್ನ ತಿಳಿಸ್ಕೊಂಡು ಹೋಗ್ತಾ ಇದ್ದಾಳೆ. ಈ ದೇವತೆಗಳಲ್ಲಿ ತಪಸ್ಸಿದೆ, ಆದರೆ ಕೋಪ ಬಿಟ್ಟಿಲ್ಲ. ಅಂದ್ರೆ ನಿಜವಾಗ್ಲೂ ನಮ್ಮ ಹಾಗೇನು ಕೋಪಿಷ್ಟರಲ್ಲ ದೇವತೆಗಳು. ಆದ್ರೆ ಯಾವುದೋ ಒಂದು ಸಂದರ್ಭದಲ್ಲಿ ಕೋಪ ಮಾಡಿದ್ದುಂಟು. ಒಂದು ಸಂದರ್ಭದಲ್ಲಿ ಅಷ್ಟು ಮಾಡಿದ್ರು ಲಕ್ಷ್ಮಿ ಮೆಚ್ಚೋಲ್ಲ, ಒಂದು ಚೂರು ಕೋಪ ಮಾಡಿದ್ರು ಮೆಚ್ಚೋಲ್ಲ. ಇನ್ ಯಾವಾಗ್ಲೂ ಕೋಪ ಮಾಡುವ ನಮ್ ಕಥೆ ಏನು? ಹಾಗೆಯೇ ಕೆಲವರಲ್ಲಿ ಜ್ಞಾನ ಉಂಟು, ಆದ್ರೆ ಆಸೆ ಬಿಟ್ಟಿಲ್ಲ. ಇನ್ನು ಕೆಲವರಲ್ಲಿ ಅಂದ್ರೆ ಇಲ್ಲಿಯೂ ಕೂಡ ಹೇಳ್ತಾ ಇರುವುದು, ಇವಾಗ ಶುಕ್ರಾಚಾರ್ಯರು ಬೃಹಸ್ಪತ್ಯಾಚಾರ್ಯರ ಕಥೆ ಕೇಳಿದ್ವು. ನಮ್ಮ ಹಾಗೆ ಆಸೆ ಬುರುಕರಲ್ಲ ಅವರು, ಯಾವತ್ತು ಆಸೆ ಪಡೆದವರು ಅವರು, ವೈರಾಗ್ಯ ಶಿಖಾಮಣಿಗಳು. ಹಾಗಿದ್ರು ಕೂಡ ಯಾವತ್ತು ಒಂದು ಬಾರಿ ಅವರು ಆಸೆ ಪಟ್ಟದ್ದುಂಟು. ಅದು ಕೂಡ ಲಕ್ಷ್ಮಿಗೆ ಹಿಡಿಸುವುದಿಲ್ಲ. ಅಂದ್ರೆ ಲಕ್ಷ್ಮಿ ಎಷ್ಟು ಸ್ಟ್ರಿಕ್ಟ್ ಇದ್ದಾಳೆ, ಲಕ್ಷ್ಮಿ ಎಷ್ಟು ತಾನು ನಿಯಮದಲ್ಲಿದ್ದಾಳೆ ಅಂತ. ಹಾಗೆ ಹೀಗಿರುವವರನ್ನ ತಾನು ಬಯಸುವುದಿಲ್ಲ. ಇನ್ನು ಹೇಗಂತ ಹೇಳಿದ್ರೆ, ಇನ್ನು ಕೆಲವರಿದ್ದಾರೆ, ಅವ್ರೆಂಥವ್ರು ಅಂತ ಹೇಳಿದ್ರೆ ಕಾಮಕ್ಕೊಳಗಾದವರು, ಅಂದ್ರೆ ಹೆಣ್ಣಿನ ಹಿಂದೆ ಬಿದ್ದವರು. ಇದನ್ನು ನಾವು ನಿನ್ನೆ ನೋಡಿದ್ವು. ಇಲ್ಲೂ ತಿಳ್ಕೊಳ್ಬೇಕಾದದ್ದೇನೆಂದ್ರೆ, ಈ ಲೋಕದಲ್ಲಿ ಯಾವ ರೀತಿ ಕಾಮುಕರಿರ್ತಾರೆ, ಬೀದಿ ಕಾಮಣ್ಣಗಳು, ಆ ರೀತಿಯಲ್ಲ ದೇವತೆಗಳು. ಅವರು ಯಾವತ್ತೂ ಕೂಡ ಪರಸ್ತ್ರೀಯರನ್ನ ನೋಡದವರು, ಬಯಸದವರು, ಶುದ್ಧ ಮನಸ್ಸಿನವರು. ಹಾಗಿದ್ರು ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಲ ಅವರಿಂದ ಇಂಥ ಕಾಮದ ಒಂದು ಝಲಕ್ ಕಂಡಿರಬಹುದು. ಹಾಗಿದ್ರು ಲಕ್ಷ್ಮಿ ಹೇಳ್ತಾಳೆ, ಇವ್ರು ನನಗ್ ಬೇಡ, ಇಂಥವ್ರು ನನಗ್ ಬೇಡ. ಇನ್ನು ಹೇಗೆ ಅಂತ ಹೇಳಿದ್ರೆ, ನಶ್ವರೈಶ್ವರ್ಯವ ಬಯಸುವನೊಬ್ಬ ಪರರಾಶ್ರಯಿಸಿ ಬಾಳುವ ಈಶ್ವರನೊಬ್ಬ
ಹಾಸ್ಯವ ಮಾಡಿಹಲ್ಲ ಉದುರಿಸಿಕೊಂಡವನೊಬ್ಬ ಅದೃಶಾಂಘ್ರಿಯೊಬ್ಬ ಕಣ್ಣನೊಬ್ಬ. ಇನ್ನು ಹೇಳ್ತಾ ಇದ್ದಾಳೆ, ಈ ದೇವತೆಗಳಲ್ಲಿ ಕೆಲವರೆಂತವ್ರು ಅಂತ ಹೇಳಿದ್ರೆ ನಶ್ವರ ಐಶ್ವರ್ಯವ ಬಯಸುವನೊಬ್ಬ. ಹೆಸರಿಗೆ ಮಹಾ ಐಶ್ವರ್ಯವ ಅಂತ, ಶ್ರೀಮಂತ ಅಂತ, ಮಹಾ ದೊಡ್ಡ ಶ್ರೀಮಂತ, ಅವನ ಹೆಸರಿನಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ಯಾರೊಂದು ಹೆಸರನ್ನು ಬಿಟ್ಟು ಹೇಳ್ತಾ ಇಲ್ಲ. ನಾವು ನೆನ್ನೆನೆ ನೋಡ್ಕೊಳ್ಳಿದು. ಯಾಕಂತ ಹೇಳಿದ್ರೆ ಯಾರನ್ನು ಹೆಸರು ಹಿಡಿದು ನಾವು ದೋಷ ಹೇಳಬಾರದು. ಮತ್ತೆ ಇನ್ನೊಂದೇನಂದ್ರೆ, ಮಕ್ಕಳ ದೋಷವನ್ನ ಯಾವತ್ತು ಅಪ್ಪ ಅಮ್ಮಂದ್ರೆ ಹೇಳುದುಂಟಾ? ಯಾವತ್ತು ನಮ್ಮ ಮಕ್ಕಳ ದೋಷವನ್ನ, ನಮ್ಮ ಗಂಡ ದೋಷವನ್ನ ಯಾವತ್ತು ಇನ್ನೊಬ್ಬರ ಮುಂದೆ ಹೇಳಬಾರದು. ಹೆಂಡತಿಯ ದೋಷವನ್ನ ಗಂಡ ಹೇಳ್ಬಾರ್ದು, ಗಂಡನ ದೋಷವನ್ನ ಹೆಂಡತಿ ಹೇಳ್ಬಾರ್ದು. 3 ಜನರ ಮುಂದೆ ಏರಿದ್ರೆ ನಮ್ದೇ ಮರ್ಯಾದೆ ಹೋಗ್ತದೆ. ಅದಕ್ಕೂ ಹೇಳ್ತಾ ಇಲ್ಲ. ಇನ್ನು ಮಕ್ಕಳ ದೋಷ ಮೊದಲೇ ಹೇಳಬಾರದು, ಯಾಕಂದ್ರೆ ನಮ್ಮ ಮಕ್ಕಳನ್ನ ನಾವೇ ಕೆಳಗೆ ಹಾಕಿದಾಗ. ಅದಕ್ಕೆ ಕೆಲವರು ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಅರ್ಥ ಆಗತ್ತೆ ಅರ್ಥ ಮಾಡ್ಕೊಳ್ಳಿ ಅಂತ. ಇಲ್ಲಿ ಹೇಳ್ತಾಳೆ ಏನಂದ್ರೆ, ಒಬ್ಬ ನಶ್ವರೈಶ್ವರ್ಯವ ಬಯಸುವವ ಅಂದ್ರೆ 4 ದಿನದ ಸಂಪತ್ತನ್ನ ಬಯಸಿ ಕೂತಿರುವವ, ಹೆಸರಿಗೆ ಶ್ರೀಮಂತ. ಯಾರವನು? ಇಂದ್ರ. ನೋಡಿ, ಇಂದ್ರ ಶಬ್ದದ ಅರ್ಥ ಏನಂದ್ರೆ ಇದಿ ಪರಮೈಶ್ವರ್ಯ ಅಂತ, ಮಹಾ ಐಶ್ವರ್ಯ ಉಳ್ಳವ ಅಂತ. ಅವನ ಐಶ್ವರ್ಯ ಎಂತ ಅದು ನಮಗೆ ಗೊತ್ತಲ್ವಾ? 4 ದಿನ ಯಾರು ದೈತ್ಯರು ಬರ್ತಾರೆ, ಕಿಸ್ಕೊಳ್ತಾರೆ, ಕಸಿದ್ಕೊಂಡು ಕೂಡಲೇ ಮತ್ತೆ ಇಲ್ಲ, ಮತ್ತೆ ಓಡಬೇಕು. ಯಾರೋ ದೇವರ ಹತ್ರ ಹೋಗಿ, ದೇವರೇ ನನ್ನ ಆಸ್ತಿ ಎಲ್ಲ ತಗೊಂಡ್ಬಿಟ್ಟಿದ್ದಾರೆ, ಮತ್ತೆ ಕೊಡು ಅಂತ, ಸಂಪತ್ತು ಕೊಡು ಅಂತ. ಮತ್ತೆ ದೇವರು ಮತ್ತೇನೇನೋ ಅವತಾರವನ್ನು ತೊಟ್ಟು ಬಂದು ಆ ದೈತ್ಯರನ್ನ ಸಂಹಾರ ಮಾಡಿ ಮತ್ತೆ ಇಂದ್ರನಿಗೆ ಪದವಿ ಕೊಡಬೇಕು. ಇಷ್ಟಾಗಿಯೂ ಕೂಡ ಆ ಪದವಿ ಪರ್ಮನೆಂಟ? ಇಂದ್ರನ ಪದವಿ ಅವನಿಗೆ ಶಾಶ್ವತವ? ಇಲ್ಲ, ಕೆಲವು ವರ್ಷಗಳ ಕಾಲ ಮಾತ್ರ. ಅಂಥ ನಶ್ವರವಾದ ಪದವಿಯನ್ನ ಬಯಸ್ತಾ ಇರುವಂತಹ ಇಂದ್ರ ನನಗೆ ಯೋಗ್ಯನಾದ ಪತಿಯಲ್ಲ. ಯಾಕಂತ ಹೇಳಿದ್ರೆ ನನ್ನ ಸಂಪತ್ತೇನಿದೆ ಶಾಶ್ವತವಾಗಿರುವುದು, ಅವನ ಸಂಪತ್ತು ನಶ್ವರವಾಗಿರುವುದು. ಕೇವಲ ಒಂದು 4 ದಿನದ ಸಂಪತ್ತಷ್ಟೇ. ಇವನು ಬೇಡ. ಇನ್ನೊಬ್ಬ ಪರರಾಶ್ರಯಿಸಿ ಬಳುವ ಈಶ್ವರನೋಬ್ಬ, ಹೆಸರಿಗೆ ಈಶ್ವರ, ಬರೀ ಈಶ್ವರ ಅಂತ ಸಾಕಾಗದಿದ್ರೆ ಪರಮೇಶ್ವರ ಅಂತ ಬೇಕಿದ್ರೆ ಇಟ್ಕೊಳ್ಳಿ. ಪರಮೇಶ್ವರ, ಈಶ್ವರ, ಅವನನ್ನು ಶಿವ ಅಂತಾನೂ ಕರೀತೇವೆ. ಈಶ್ವರ ಅಂತ ಹೇಳಿದ್ರೆ ತಾನು ಎಲ್ಲರನ್ನ ನಿಯಂತ್ರಣ ಮಾಡುವವ, ಕಂಟ್ರೋಲರ್. ಆದ್ರೆ ಏನ್ ಮಾಡ್ತೀರಿ? ಇವನು ಈಶ್ವರ, ಆದ್ರೆ ಈ ಈಶ್ವರನನ್ನ ರಕ್ಷಣೆ ಮಾಡ್ಲಿಕ್ಕೆ ಇನ್ನೊಬ್ಬ ಬೇಕು. ಇವನೇನ್ರಿ ನಮ್ಮನ್ನ ರಕ್ಷಣೆ ಮಾಡ್ತಾನೆ? ಇದು ಲಕ್ಷ್ಮಿ ಹೇಳ್ತಾ ಇರೋದು, ನಮ್ಮಲ್ಲಲ್ಲ. ನಾವ್ ಹೇಳ್ಬಾರ್ದು ಈ ಮಾತನ್ನ, ಯಾಕಂದ್ರೆ ನಾವು ಶಿವನ ಅನುಗ್ರಹದಿಂದ ಬದುಕುವ. ಆದ್ರೆ ಲಕ್ಷ್ಮಿ ಹೇಳ್ತಾಳೆ, ಈ ಶಿವನು ಕೂಡ ಈಶ್ವರ ಪರಮೇಶ್ವರ ಅಂತಿರಬಹುದು, ಆದ್ರೆ ಕೆಲವು ಸಲ ಇವನಿಗೆ ಕಂಟಕ ಬಂದಾಗ ರಕ್ಷಣೆ ಮಾಡ್ಲಿಕ್ಕೆ ವಿಷ್ಣು ಬೇಕಾಯ್ತು. ಪರರನ್ನ ಆಶ್ರಯಿಸಿ ಅಂತ ಹೇಳಿದ್ರೆ ವಿಷ್ಣುವನ್ನ ಆಶ್ರಯಿಸಿ ಇವನು ಬಾಳುವವ. ನಮ್ಗೆ ಗೊತ್ತಲ್ವ ಮೋಹಿನಿ ಭಸ್ಮಾಸುರನ ಕಥೆ. ಅಲ್ಲಿ ಭಸ್ಮಾಸುರನನ್ನ ಸಂಹಾರ ಮಾಡ್ಲಿಕ್ಕೆ ಕಡೆಗೆ ಶಿವ ಆಶ್ರಯಿಸಿದ್ದೇ ವಿಷ್ಣುವನ್ನ. ವಿಷ್ಣು ಬರಬೇಕಾಯ್ತು, ತಾನು ವಟುವಾಗಿ ಅಥವಾ ಕೆಲವು ಕಡೆ ಮೋಹಿನಿಯಾಗಿ ಬರಬೇಕಾಯ್ತು. ಇನ್ನು ಕೆಲವು ಸಂದರ್ಭದಲ್ಲಿಯೂ ಕೂಡ ಅಷ್ಟೇ, ಈ ದೈತ್ಯರು ಶಿವನನ್ನೇ ಸಂಹಾರ ಮಾಡ್ಲಿಕ್ಕೆ ಬಂದದ್ದುಂಟು. ಕೆಲವು ಕಡೆ ಶಿವ ಸಂಹಾರ ಮಾಡ್ಲಿಕ್ಕೆ ಸಾಧ್ಯವಾಗದೆ ಕೈ ಚೆಲ್ಲಿದ್ದು ಉಂಟು. ತ್ರಿಪುರಾಸುರನ ಸಂಹಾರದ ವಿಷಯದಲ್ಲಿ ಏನು ಮಾಡಿದ್ರು ತ್ರಿಪುರಾಸುರನ ಸಂಹಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಡೆಗೆ ಏನು ಮಾಡುವುದು ಅಂದ್ರೆ ವಿಷ್ಣುವಿಗೆ ಶರಣಾದ. ಆಗ ವಿಷ್ಣುವೇ ತಾನು ಹಸುವಾಗಿ ಬಂದು ಬ್ರಹ್ಮನನ್ನ ಕರುವಾಗಿ ಮಾಡಿಕೊಂಡು ತ್ರಿಪುರಾಸುರರಿಗೆ ಒಂದು ಸರೋವರವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದ ಮಯ. ಅದರಲ್ಲಿ ಸತ್ತವರನ್ನು ಮುಳುಗಿಸ್ಬಿಟ್ಟಿದ್ರೆ ಮತ್ತೆ ಬದುಕುತ್ತಾ ಇದ್ರು. ಆ ಸರೋವರದ ನೀರನ್ನೆಲ್ಲ ಕುಡಿದು ಮತ್ತೆ ಇವನಿಗೆ ಕೊಲ್ಲುವಂತೆ ಎಲ್ಲ ತಯಾರು ಮಾಡಿಕೊಟ್ಟವರು ಬ್ರಹ್ಮ ವಿಷ್ಣುಗಳು. ಅಂದ್ರೆ ಪರರನ್ನು ಆಶ್ರಯಿಸುವ ಈ ಶಿವ. ಬೇರೆ ಸಂದರ್ಭಗಳಲ್ಲೂ ಅಷ್ಟೇ, ಶಿವನಿಗೆ ವಿಷ್ಣುವಿನ ಅನುಗ್ರಹ, ವಿಷ್ಣುವಿನ ದಯೆ ಬೇಕಾಗ್ತದೆ. ಇದರಿಂದ ಇಂಥವನು ಪ್ರಯೋಜನ ಇಲ್ಲ. ನನ್ನ ಗಂಡ ಹೇಗಿರಬೇಕು ಅಂತ ಹೇಳಿದ್ರೆ ಯಾರನ್ನು ಆಶ್ರಯಿಸಬಾರ್ದು, ಯಾರನ್ನು ಆಶ್ರಯಿಸದೆ ಅವನಿರ್ಬೇಕು. ಅಂದ್ರೆ ಸಾಮಾನ್ಯವಾಗಿ ಹೆಣ್ಮಕ್ಳು ಬಯಸುದು ಹೀಗೇನೆ, ನನ್ನ ಗಂಡ ಹೇಗಿರಬೇಕು ಅಂದ್ರೆ ಹೈ ಪೋಸ್ಟ್ ಅಲ್ಲಿ ಇರಬೇಕು, ಎಲ್ಲರೂ ಅವನ ಕೈ ಕೆಳಗಿರ್ಬೇಕು. ಇವರ ಹೈ ಪೋಸ್ಟ್ ಅಲ್ಲಿ ಸಾಮಾನ್ಯ ಬಯಸುವಂತದ್ದು. ಹಾಗೆ ಲಕ್ಷ್ಮೀ ತಾನೇ ಹೇಳ್ತಾ ಇದ್ದಾಳೆ, ನನ್ನ ಪತಿ ಪರಮೇಶ್ವರ ಆಗಿರ್ಬೇಕೆ ಹೊರತು ಇನ್ನೊಬ್ಬರನ್ನ ಆಶ್ರಯಿಸುವ ಈಶ್ವರ ಆಗಿರ್ಬಾರ್ದು. ಇನ್ನೊಬ್ಬ ಎಂತವ ಅಂದ್ರೆ ಹಾಸ್ಯವ ಮಾಡಿ ಹಲ್ಲ ಉದುರಿಸಿಕೊಂಡವನೊಬ್ಬ. ಇನ್ನೊಬ್ಬನ ಕತೆ ಕೇಳಿದ್ರೆ ಹಲ್ಮುರ್ಕ. ಈ ಹಲ್ಮುರ್ಕ ಗಂಡನನ್ನು ತಗೊಂಡು ಏನಪ್ಪ ಮಾಡೋಣ ನಾನು? ಯಾರು ಅಂತ ಹೇಳಿದ್ರೆ ಅವನೇ ಪೂಷ ಅಂತ. ಈ ಪೂಷ ನೋಡಿ ವಾಸ್ತವಿಕವಾಗಿ ದ್ವಾದಶಾದಿತ್ಯರಲ್ಲಿ ಒಬ್ಬ. ಮೇಲೆ ಏನು ಸೂರ್ಯರನ್ನ ನೋಡ್ತೇವೆ, ನಮಗೆ ಗೊತ್ತಿರೋದು ಒಬ್ಬನೇ ಸೂರ್ಯ. ಆದ್ರೆ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳ್ತದೆ ವರ್ಷದಲ್ಲಿ 12 ತಿಂಗಳಿದೆಯಲ್ವಾ, 12 ತಿಂಗಳಲ್ಲಿ ಒಂದೊಂದು ತಿಂಗಳು ಒಬ್ಬೊಬ್ಬ ಸೂರ್ಯ ಬೆಳಗುದು.
ಅದೇ ದ್ವಾದಶಾದಿತ್ಯರು. 12 ತಿಂಗಳಲ್ಲಿ 12 ಸೂರ್ಯರು ಬೆಳಗುತ್ತಾರೆ ಅಂತ. ವಿವಸ್ವಾನ್, ಅರ್ಯಮ, ಪೂಷ, ತ್ವಷ್ಟ, ಸವಿತಾ, ಭಗ, ದಾತ, ವಿಧಾತ, ವರುಣ ಅಂತ ಹೇಳ್ಕೊಂಡು ಹೋಗ್ತಾರೆ. ಅದರಲ್ಲಿ ಪೂಷ ಅಂತ ಒಬ್ಬ, ಅವನು ಸೂರ್ಯ, ಹೇಳಲಿಕ್ಕೇನು ಸೂರ್ಯ, ಆದ್ರೆ ಏನ್ ಮಾಡ್ತೀರಿ, ಹಲ್ಮುರ್ಕ, ಅಲ್ಲೇ ಇಲ್ಲ ಅವನಿಗೆ. ಅವನಿಗೆ ಆಗ್ರಿ ಹಲ್ಲು ಮುರಿತು ಅಂತ ಹೇಳಿದ್ರೆ, ಹಾಸ್ಯವ ಮಾಡಿ ಹಲ್ಲ ಮುರಿದುಕೊಂಡವ ಅಂತ ಹೇಳಿದ್ರೆ ನೆಗಾಡ್ಲಿಕ್ಕೆ ಹೋದ, ಹಾಸ್ಯ ಮಾಡಿದ, ಅಪಹಾಸ್ಯ ಮಾಡಿದ. ಹಾಸ್ಯ ಬೇರೆ, ಅಪಹಾಸ್ಯ ಬೇರೆ. ಹಾಸ್ಯ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಖುಷಿ ಕೊಡುವಂತಹ ಮಾತುಗಳೇನಿದೆ ಅದನ್ನ ಹಾಸ್ಯ ಅಂತ ಹೇಳ್ತೇವೆ. ಅಪಹಾಸ್ಯ ಅಂದ್ರೆ ಇನ್ನೊಬ್ಬರನ್ನು ಚುಚ್ಚುವ ಮಾತೇನಿದೆ ಅದು ಅಪಹಾಸ್ಯ, ಇನ್ನೊಬ್ಬರನ್ನು ದುಃಖಗೊಳಿಸುವ ಮಾತೇನಿದೆ ಅದು ಅಪಹಾಸ್ಯ. ಇದು ಯಾವಾಗ ಅಂತ ಹೇಳಿದ್ರೆ ದಕ್ಷಾಧ್ವರದಲ್ಲಿ. ದಕ್ಷನ ಕಥೆ ಎಲ್ರಿಗೂ ಗೊತ್ತು. ದಕ್ಷ ಒಮ್ಮೆ ತಾನು ಬ್ರಹ್ಮ ಸಭೆಗೆ ಬಂದಾಗ ಅಲ್ಲಿ ಬ್ರಹ್ಮದೇವರು ಕೂತಿದ್ರು, ಶಿವ ಕೂತಿದ್ದ, ಉಳಿದ ಎಲ್ಲಾ ದೇವತೆಗಳು ಮತ್ತೆ ಹಾಗೆ ಪ್ರಜಾಪತಿಗಳೆಲ್ಲ ಕೂತಿದ್ರು. ಬ್ರಹ್ಮದೇವರು ಎದ್ದು ನಿಲ್ಲಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಮಗ ಬಂದದಲ್ವಾ ದಕ್ಷ ಅಂತ. ಹಾಗೆ ಉಳಿದ ಎಲ್ಲರೂ ಎದ್ದು ನಿಂತರು, ಶಿವ ಎದ್ದು ನಿಲ್ಲಿಲ್ಲ. ಉಳಿದ ಯಾರು ಎದ್ದು ನಿಂತದ್ದು ಎದ್ದು ನಿಲ್ದೇ ಇದ್ದದ್ದು ಯಾವುದೂ ಈ ದಕ್ಷನ ದೃಷ್ಟಿಗೆ ಬರಲಿಲ್ಲ. ಅವನ ಕಣ್ಣಿಗೆ ಕಂಡದೇ ಶಿವ. ಯಾಕಂತ ಹೇಳಿದ್ರೆ ಹೇಳಿ ಕೇಳಿ ನನ್ನ ಅಳಿಯ, ನನ್ನ ಮಗಳ ಸತಿಯನ್ನೇ ಇವನಿಗೆ ಕೊಟ್ಟು ಮದುವೆ ಮಾಡಿದ್ದೇನೆ. ಮದುವೆ ಮಾಡಿದ್ರು ಕೂಡ ಮಾವ ಬಂದಾಗ ಎದ್ದು ನಿಲ್ಬೇಕು ಅಂತ ಬೇಡವಾ, ಮಾವನಿಗೆ ಒಂದು ಗೌರವ ಕೊಡಬೇಕು ಅಂತಿಲ್ವಾ ಅಂತ ಹೇಳಿ ಆಗ ಬೈಲಿಕ್ಕೆ ಶುರು ಮಾಡ್ತಾನೆ. ಚೆನ್ನಾಗಿ ಬೈತಾನ ಆ ಸಭೆಯಲ್ಲಿ. ಶಿವನನ್ನ ಕುರಿತು ಶಾಪವನ್ನು ಕೊಡ್ತಾನೆ. ನೋಡಿ, ಹೀಗೆ ಶಿವನಿಗೆ ಅವಮಾನ ಮಾಡ್ತಾ ಇದ್ರೆ, ಶಿವನನ್ನ ಕುರಿತು ಕೆಟ್ಟ ಮಾತುಗಳನ್ನು ಆಡ್ತಾ ಇದ್ರೆ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಪ್ರತಿಕ್ರಿಯೆ ಇತ್ತು. ಅದರಲ್ಲಿ ಈ ಪೂಷ ಅಂತಿದ್ನಲ್ವಾ, ಪೂಷ ಹಲ್ಲು ಕೆರೆದು ನೆಗಾಡ್ತಾ ಇದ್ನಂತೆ. ಶಿವನನ್ನ ನೋಡ್ಕೊಂಡು ಈ ದಕ್ಷ ಬೈತಾ ಇದ್ರೆ ಹಿ 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 ಅಂತ ನೆಗಾಡ್ತಾ ಇದ್ನ. ಅಂದ್ರೆ ಗೇಲಿ ಮಾಡುವಂತಹ ಒಂದು ದೃಷ್ಟಿಯಿಂದ. ಕೆಲವರೇನು ಅಂತ ಹೇಳಿದ್ರೆ ನೋಡಿ, ಏನೋ ಮಾತಾಡ್ತಾ ಇರ್ತಾರೆ, ಇನ್ ಕೆಲವರು ಮಾತಾಡ್ಲಿಕ್ಕೆ ಏನು ಹೋಗಲ್ಲ, ಏನು ಮಾತಾಡಲ್ಲ. ಮತ್ತೇನಂದ್ರೆ ಅವ್ರಿಗೊಂಚೂರು ಇವರು ಸ್ವರ ಸೇರಿಸುದು. ಅವ್ರೇನ್ ಬೈತಾ ಇರ್ತಾರಲ್ವಾ, ಅವ್ರು ಬೈತಾ ಇದ್ರೆ ಇವರು ಹಿ 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 ಅಂತ ಹೇಳುದು. ಅಂತ ಹೇಳಿದ್ರೆ ನಮ್ಗೆ ಸಪೋರ್ಟ್ ಇದೆ ಅಂತ. ಹಾಗೆ ಈ ಪೂಷ ಏನಿದ್ದಾನೆ ಅವನು ಸ್ವಲ್ಪ ಹಲ್ಕಿರಿದಿದ್ದ. ಇನ್ನೊಬ್ಬ ಇದ್ದ ಭೃಗು ಅಂತ, ಭೃಗು ಮಹರ್ಷಿಗಳು ಗಡ್ಡ ಪುಸ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದು ಒಂಥರ ಹೆಮ್ಮೆ. ಗಡ್ಡ ಪುಸ್ಕೊಳ್ತಾ ಇದ್ರೆ ಶಿವನಿಗೆ ಬೈಲಿ 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 ಅಂತ. ನೋಡಿ, ವಾಸ್ತವಿಕವಾಗಿ ಇದೆಲ್ಲ ಶಿವನ ಕಣ್ಣಿಗೆ ಬಿದ್ದಿತ್ತು. ಮುಂದೆ ಆ ದಕ್ಷಾಧ್ವರ ನಡೀತದೆ, ಅಲ್ಲಿ ಶಿವನಿಗೆ ಅವಮಾನ ಆಗುತ್ತದೆ. ಸತಿ ಬರ್ತಾಳೆ, ಸತಿ ದೇಹ ತ್ಯಾಗ ಮಾಡ್ತಾಳೆ. ಆ ವಿಷಯ ಶಿವನಿಗೆ ಗೊತ್ತಾಯ್ತು. ಶಿವ ವೀರಭದ್ರನನ್ನ ಸೃಷ್ಟಿ ಮಾಡಿ, ವೀರಭದ್ರ ಅಂದ್ರೆ ಮತ್ತೆ ಯಾರು ಅಲ್ಲ, ಶಿವನದ್ದೇ ಅವತಾರ. ಶಿವ ತಾನೇ ಜಟೆಯನ್ನ ಹೊಡೆದು ಅದರಿಂದ ವೀರಭದ್ರನನ್ನು ಸೃಷ್ಟಿಸಿ ಕಳಿಸಿಕೊಟ್ಟ. ವೀರಭದ್ರ ಸಭೆಗೆ ಬಂದ. ಸಭೆಗೆ ಬಂದು ಒಬ್ಬೊಬ್ಬರನ್ನೇ ವಿಚಾರಿಸಿಕೊಳ್ತಾನೆ. ಇಡೀ ಯಜ್ಞ ಶಾಲೆಯನ್ನು ಧ್ವಂಸ ಮಾಡಿ ಯಾರ್ಯಾರು ಶಿವನಿಗೆ ಅವಮಾನವನ್ನ ಮಾಡಬೇಕಾದ್ರೆ ಒಂದೊಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು, ಅದಕ್ಕೆ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಟ್ಟ. ಈ ಪೂಷ ಹಲ್ಲು ಕಿರಿದು ನಗಾಟಿದ್ನಲ್ವಾ, ಅದಕ್ಕೆ ವೀರಭದ್ರ ಅವನ ಹಲ್ಲನ್ನು ಮುರಿದಾಕಿದ. ನಾವು ಬಾಯಿಲ್ ಮಾತ್ರ ಹೇಳಿದೇವೆ ಅಷ್ಟೇ, ಹೆಚ್ಚು ಪಾತೆರೆಂಡ ಕೂಡಿಗೆಪ್ಪೆಸುಲ ಅಂತ, ಹಲ್ಲು ಮುರಿದು ಬಿಡ್ತೇನೆ ಅಂತ ಅಲ್ಲೇ ಮುರಿದಾಕಿದ ಪೂಷ. ಈ ಭೃಗುವಿನದ್ದು ಗಡ್ಡವೇ ಹೋಯ್ತು. ನೋಡಿ, ಹೀಗೆ ಈ ಪೂಷ ಹಲ್ಲು ಮುರ್ಕೊಂಡವ. ಸಣ್ಣಲ್ಲಾದ್ರೆ ಬರ್ತದೆ, ವಯಸ್ಸಾದ್ಮೇಲೆ ಹಲ್ಲೋದ್ರೆ ಅಂತ ಹೇಳಿದ್ರೆ ಮಧ್ಯ ವಯಸ್ಸಿನಲ್ಲಿ ಹಲ್ಲು ಬರೋಲ್ಲ. ಕಡೆಗೆ ಏನ್ ಮಾಡುದು, ಯಾಕಂದ್ರೆ ಅವಾಗ ಸೆಟ್ ಹಾಕೊಳ್ಳುವ ಪದ್ಧತಿ ಇಲ್ಲ. ಇವಾಗ ಅದೇ ಸೆಟ್ ಹಾಕೊಳ್ತೇವೆ, ಆದ್ರೆ ದೇವತೆಗಳಿಗೆ ಸೆಟ್ ಗಿಟ್ಟು ಆಗೋಲ್ಲ, ಮತ್ತೆ ಎಲ್ಲವೂ ಒರಿಜಿನಲ್ ಬೇಕು. ಅದಕ್ಕೆ ಏನ್ ಮಾಡುದು, ಮತ್ತೆ ದಕ್ಷ ಎದ್ದು ನಿಲ್ತಾನೆ. ಯಾಕಂದ್ರೆ ಶಿವನ ಅನುಗ್ರಹದಿಂದ ಮತ್ತೆ ದಕ್ಷನನ್ನ ಹುಟ್ಟಿಸ್ತಾರೆ, ಮತ್ತೆ ಜೀವಗೊಳಿಸ್ತಾರೆ. ಆಗ ಈ ಶಿವನ ಹತ್ರ ಕೇಳ್ತಾರೆ ದೇವತೆಗಳೆಲ್ಲರೂ ಏನ್ ಮಾಡುದು ಅಂತ. ಯಾಕೆ ಒಬ್ಬೊಬ್ರು ಒಂದೊಂದು, ಇವಾಗ ಭೃಗು ಗಡ್ಡ ಕಳ್ಕೊಂಡಿದ್ದಾರೆ, ಅದೇ ರೀತಿ ಪೂಷ ಹಲ್ಲು ಕಳ್ಕೊಂಡಿದ್ದಾನಲ್ವಾ, ಏನ್ ಮಾಡುದು ಅಂತ ಹೇಳಿದ್ರೆ ಮತ್ತೆ ಹಲ್ಲು ಕೊಡ್ಲಿಲ್ಲ, ಮತ್ತೆ ಹಲ್ಲು ಮುರ್ಕನೇ ಆಗಿರ್ಲಿ. ನನಗೆ ಅವಮಾನ ಮಾಡಿದ್ದರ ಸಂಕೇತವಾಗಿ ಹಲ್ಲನ್ನು ಮುರ್ಕೊಂಡವ. ಹಲ್ಲು ಮುರ್ಕೊಂಡವ ಅಂತ ಹೇಳಿದ್ರೆ ಒಂದೆರಡು ಹಲ್ಲಲ್ಲ, ಸಂಪೂರ್ಣ ಹಲ್ಲು. ಯಾವ ರೀತಿ ಸೆಟ್ ಹಾಕೊಳ್ಬೇಕಾದ್ರೆ ಸಂಪೂರ್ಣ ತೆಗಿತಾರಲ್ವಾ, ಆ ರೀತಿ ಎಲ್ಲ ಹಲ್ಲು ಹೋಗಿದೆ ಅವನದ್ದು. ಏನು ತಿನ್ಲಿಕ್ಕೂ ಇಲ್ಲ ಅಂತ ಪರಿಸ್ಥಿತಿ ಪೂಷನಿಗೆ. ಕಡೆಗೆ ಶಿವ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಯಜಮಾನನ ಒಂದು ಯಜ್ಞದಲ್ಲಿ ಈ ಪೂಷನಿಗೆ ಯಾಕೆ ಆಹಾರ ಸಿಗಲಿ ಅಂತ ಹೇಳಿದ್ರೆ, ಯಜಮಾನನ ಹಲ್ಲನ್ನ ಆಶ್ರಯಿಸಿದವನಾಗಿ ಹಿಟ್ಟನ್ನ ತಿನ್ನುವವನಾಗಲಿ ಅಂತ, ಪಿಷ್ಟಭುಕು ಹಿಟ್ಟು ತಿನ್ನುವವನಾಗಲಿ ಅಂತ. ಹೀಗೆ ಅವನು ಶಾಶ್ವತವಾಗಿ ಹಲ್ಲು ಕಳ್ಕೊಂಡವನಾದ ಪೂಷ. ಇಂಥ ಪೂಷನು ನನಗೆ ಬೇಡ ಅಂತ ಹೇಳಿದ್ರೆ, ಯಾರು ಒಂದು ರೀತಿ ಅಂಗವಿಕಲನೋ ಅವನು ಬೇಡ.
ಇನ್ನು ಅದೃಶಾಂಘ್ರಿಯೊಬ್ಬ ಕಾಣದ ಕಾಲುಲ್ಲವ, ಕಾಲಿದೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಯಾರು ಅಂದ್ರೆ ಶೇಷ. ನಾವೇನ್ ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ಶೇಷ ಅಂದ್ರೆ ಹಾವಲ್ವಾ, ಹಾವಿಗೆ ಎಲ್ರಿ ಕಾಲು ಅಂತ ನೋಡಿ. ಆದ್ರೆ ಸಂಸ್ಕೃತದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಗೂಢಪಾತ್ ಅಂತ, ಹಾವಿ ಕಾಲಿದೆ ಅಂತ ಹೇಳ್ತಾರೆ. ಆದ್ರೆ ಕಾಲು ನಿಮ್ಗೆ ಗೊತ್ತಾಗೋಲ್ಲ, ಗೊತ್ತಾಗದ ಕಾಲದಕ್ಕೆ ಗೂಢಪಾತ್. ಇವನು ಕಾಲೆಲ್ಲಿಂದನೇ ಗೊತ್ತಿಲ್ಲ. ಇಂಥ ಗಂಡನಂತ ತಗೊಂಡು ನಾನು ಕಾಲಲ್ಲಿ ಕೈ ಇಲ್ಲ ಅಂತ ಯಾಕೆ ಹುಡುಕುದು, ಅದಕ್ಕೆ ಇವನು ಬೇಡ. ಮತ್ತೆ ಒಕ್ಕಣ್ಣನೊಬ್ಬ, ಇನ್ನೊಬ್ಬ ಯಾರು ಅಂತ ಹೇಳಿದ್ರೆ ಒಂದು ಕಣ್ಣಿನವ. ಇದ್ಯಾರು ಅಂದ್ರೆ ಶುಕ್ರಾಚಾರ್ಯರನ್ನ ಕುರಿತು ಹೇಳುದು. ಶುಕ್ರಾಚಾರ್ಯರು ವಾಮನನಿಗೆ ದಾನ ಕೊಡುವಂತಹ ಸಂದರ್ಭದಲ್ಲಿ ಬಲಿಯನ್ನ ತಡೆದ್ರು, ಕೊಡ್ಬೇಡ ದಾನ ಕೊಡ್ಬೇಡ ಅಂತ. ಬಲಿ ದಾನ ಕೇಳಲಿಲ್ಲ. ನಾನು ದಾನ ಕೊಟ್ಟೇ ಕೊಡ್ತೇನೆ ಅಂತ ದಾನ ಕೊಡ್ಲಿಕ್ಕೆ ಅಣಿಯಾದ, ನೀರು ತಗೊಂಬಂದೇ ಬಿಟ್ಲು ಪತ್ನಿ ವಿಂಧ್ಯಾವಲಿ. ಆಗ ಆ ಕಮಂಡಲುವಿನ ನೀರು ಬರುವಂತಹ ಜಾಗ ಏನಿದೆ ಅಂದ್ರೆ ತೂತು, ಅದರಲ್ಲಿ ಒಂದು ಹುಳವಾಗಿ ಹೋಗಿ ಕೂತ್ಕೊಳ್ತಾರೆ ಶುಕ್ರಾಚಾರ್ಯ. ಇದು ವಾಮನ ಪುರಾಣದಲ್ಲಿ ಬರುವ ಕಥೆ. ನೀರು ಹಾಕಬೇಕು ಅಂತ, ದಾನ ಕೊಡ್ಲಿಕ್ಕೆ ನೀರು ಹಾಕಬೇಕು ಅಂದ್ರೆ ಕಮಂಡಲುವನ್ನ ಬಗ್ಗಿಸಿದ್ರೆ ನೀರು ಹೊರಗೆ ಬರೋಲ್ಲ, ಯಾಕಂದ್ರೆ ಕೀಟವಾಗಿ ಕೂತಿದ್ದಾರೆ. ಕಡೆಗೆ ವಾಮನ ಒಂದು ದರ್ಬೆ ತಗೊಂಬನ್ನಿ ಅಂತ ಹೇಳ್ತಾನೆ. ದರ್ಬೆ ತಂದಾಗ ದರ್ಬೆಯನ್ನ ಆ ತೂತೇನಿದೆ ತೂತಿನೊಳಗೆ ಚುಚ್ಚುತ್ತಾರೆ. ಚುಚ್ಚಿದಾಗ ಅದು ಶುಕ್ರಾಚಾರ್ಯರ ಕಣ್ಣಿಗೆ ತಾಗುತ್ತೆ. ಕೂಡ್ಲೆ ಕೂಗುತ್ತಾ ಹೊರಗೆ ಬಂದ್ರು, ಅಯ್ಯೋ ಅಂತ. ಅವರ ಕಣ್ಣು ಹೋಗಿತ್ತು. ಈ ರೀತಿ ಒಕ್ಕಣ್ಣು ಶುಕ್ರಾಚಾರ್ಯರು, ಒಂದು ಕಣ್ಣು ಕಳ್ಕೊಂಡವ. ಈ ರೀತಿ ಕಣ್ಣು ಸಲೆ ಇರದೇ ಇದ್ದವನು ಬೇಡ. ಅಂದ್ರೆ ಸಾಮಾನ್ಯವಾಗಿ ಹೆಣ್ಣು ನನ್ನ ಗಂಡ ಎಲ್ಲಾ ಅಂಗಾಂಗಗಳಲ್ಲಿ ಪರ್ಫೆಕ್ಟ್ ಆಗಿರಬೇಕು ಅಂತ ಬಯಸುವುದು ಸಹಜ. ಅದನ್ನ ಹೇಳ್ತಾಳೆ. ಇನ್ನೊಂದು ದೃಷ್ಟಿ ಏನು ಅಂದ್ರೆ ಇವರಲ್ಲಿ ಒಂದಲ್ಲ ಒಂದು ದೋಷ ಇದೆ. ಅಂದ್ರೆ ನೋಡಿ, ಒಬ್ಬ ವ್ಯಕ್ತಿಯಲ್ಲಿರುವ ಅಂಗವೈಕಲ್ಯ ಅನ್ನುವಂತಹದ್ದೇನಿದೆ ಅದು ಹಾಗೆ ಬರುವುದಲ್ಲ, ಅದು ಅವನ ದೋಷದ ಫಲವಾಗಿ ಬರುವುದು. ಅದನ್ನು ಹೇಳ್ತಾಳೆ. ಇನ್ನು ಮಾವನ ಕೊಂದೊಬ್ಬ ಮರುಳಾಗಿ ಗಾನು ಗಡ ಹಾರ್ವನ ಕೊಂದೊಬ್ಬ ಬಳಲೀದ ಜೀವನ ಕೊಂದೊಬ್ಬ ಕುಲಗೇಡೆಂದೆನಿಸಿದ ಶಿವನಿಂದೊಬ್ಬ ಬಯಲಾದ. ಇನ್ನೂ ಒಂದು ಹೇಳ್ತಾರೆ, ಒಬ್ಬ ಅಂತೂ ಮಾವನನ್ನ ಕೊಂದು ಹುಚ್ಚಾಗ್ಬಿಟ್ಟಿದ್ದಾನೆ, ಅದೇ ಶಿವ. ಶಿವ ದಕ್ಷಾಧ್ವರದಲ್ಲಿ ದಕ್ಷನನ್ನೇ ಕೊಂದು ಹಾಕಿದ, ಹುಚ್ಚನಾಗಿ ತಿರುಗುತ್ತಾ ಇದ್ದಾನೆ ಅಂತ ಹೇಳಿದ್ರೆ ಶಿವ ಇರುವುದೇ ಹಾಗೆ. ಮಾವನನ್ನು ಕೊಂದದ್ರಿಂದ ಹುಚ್ಚ ಆದದಲ್ಲ, ಅಂದ್ರೆ ಶಿವ ವೈರಾಗಿ ಶಿಖಾಮಣಿ. ಅದಕ್ಕಾಗಿ ಹುಚ್ಚನಾಗೇ ಇರುವಂತಹದ್ದು. ಯಾವತ್ತು ಎಲ್ಲೋ ಸ್ಮಶಾನದಲ್ಲಿ ವಾಸ, ಚರ್ಮ ಸುತ್ತಕೊಂಡಿರುವುದು, ಆ ಹೆಣದ ಬೂದಿ ಮೈಗೆ ಬಳ್ಕೊಂಡಿರುವುದು, ರುಂಡ ಮಾಲೆಯನ್ನು ಹಾಕೊಂಡಿರುವುದು, ಮತ್ತೆ ಕೈಯಲ್ಲಿ ಕಪಾಲ ಹಿಡ್ಕೊಂಡಿರುವುದು, ಅಂದ್ರೆ ಒಂದು ತಲೆಬುರುಡೆ ಕೈಯಲ್ಲಿ ಹಿಡ್ಕೊಂಡಿರುವುದು, ಭಿಕ್ಷಾಪಾತ್ರೆ ಹಿಡ್ಕೊಂಡಿರುವುದು, ನಾಗವನ್ನು ಸುತ್ತಕೊಂಡಿರುವುದು ಹಣೆಗೆ, ಇದಕ್ಕೆ ಕುತ್ತಿಗೆಗೆ, ಎಲ್ಲಾ ವಿಚಿತ್ರ. ಮತ್ತೆ ಹುಚ್ಚರ ಹಾಗೆ ತಲೆ ಬಿಚ್ಚಾಕೊಂಡಿರುವುದು, ಇದೆಲ್ಲ ಹುಚ್ಚರ ಹಾಗೆ ಇರುವಂತದ್ದು ಶಿವನನ್ನು ನೋಡಿದರೆ. ಆದರೆ ಹಿಂದೆ ಬರುವವರು ಯಾರು ಅಂದ್ರೆ ಬರೀ ಪ್ರೇತಗಣ. ಈ ರೀತಿ ಎಲ್ಲ ವಿಚಿತ್ರ. ಯಾಕೆ ಈ ರೀತಿ? ಇದನ್ನು ನೋಡಿ ಪಾರ್ವತಿಗೆ ಕೇಳಿಬಿಡ್ತಾಳೆ ಶಿವನ ಹತ್ರ. ಮಹಾಭಾರತದಲ್ಲಿ ಬರ್ತದೆ, ಯಾಕೆ ಈ ರೀತಿ ನೀವಿರ್ತೀರಿ? ಒಂದೆಲ್ಲಾದ್ರೂ ಸಿಟಿಯಲ್ಲಿ ಒಂದು ಅರಮನೆ ಕಟ್ಕೊಂಡು ಇರೋದು ಬಿಟ್ಟು ಸ್ಮಶಾನದಲ್ಲಿ ಯಾಕೆ ವಾಸ ಮಾಡ್ತೀರಿ? ಯಾಕೆ ಈ ರೀತಿಯೆಲ್ಲ ನಾವು ತೊಟ್ಕೊಂಡಿರ್ತೀರಿ? ಅದಕ್ಕೆ ಶಿವ ಬಹಳ ಸುಂದರವಾದ ಉತ್ತರ ಕೊಡ್ತಾನೆ. ಯಾರೂ ಬರದ ಜಾಗ ಯಾವುದು ಅಂತ ಹೇಳಿದ್ರೆ ಸ್ಮಶಾನ. ಧ್ಯಾನ ಮಾಡ್ಲಿಕ್ಕೆ ಅತ್ಯಂತ ನೆಮ್ಮದಿಯ ತಾಣ. ಅದಕ್ಕಾಗಿ ನಾನು ಸ್ಮಶಾನದಲ್ಲಿ ಇರ್ತೇನೆ. ರುದ್ರಭೂಮಿ ಅಂತ ಅದಕ್ಕೆ ಕರೀತೇನೆ. ನನಗೆ ರಾಮನಾಮವನ್ನ ಧ್ಯಾನ ಮಾಡ್ಲಿಕ್ಕೆ ಅತ್ಯಂತ ಪ್ರಶಸ್ತವಾದ ಜಾಗ. ಮತ್ತೇನು, ನಾನು ಏನು ಯಾವುದಕ್ಕೂ ತೊಡಗಿಲ್ಲ ಅಂದ್ರೆ ನನಗೆ ವೈರಾಗ್ಯ, ನನಗೇನು ಬೇಡ. ಅದಕ್ಕಾಗಿ ನಾನು ಎಲ್ಲವನ್ನ ತೊರೆದು ಕೂತಿರ್ತೇನೆ ಅಂತ ಬಹಳ ಸುಂದರವಾಗಿ ಹೇಳ್ತೇನೆ ಶಿವ. ಆದರೆ ಒಬ್ಳು ವಿವಾಹಕ್ಕೆ ಹೊರಟ ಹೆಣ್ಣಿಗೆ ಇದ್ಯಾವುದು ಬಯಸದೇ ಇರುವಂತ ಈ ರೀತಿ ಎಲ್ಲೋ ಸ್ಮಶಾನದಲ್ಲಿರುವುದು, ಬೂದಿ ಬಳ್ಕೊಳ್ಳೋದು, ಚರ್ಮದು, ಇದೆಲ್ಲ ಯಾವ ಹುಡುಗಿಯು ಬಯಸುದಿಲ್ಲಪ್ಪ. ಇಂಥ ಹುಡುಗ ನನಗೆ ಬೇಡ ಬೇಡ ಅಂತ ಹೇಳ್ತಾಳು, ಹುಚ್ಚ ಬೇಡ ಅಂತ. ಇನ್ನೊಂದೇನಂತ ಹೇಳಿದ್ರೆ ಜೀವರ ಕೊಂದೊಬ್ಬ, ಇನ್ನೊಬ್ಬ ಎಂತವ ಅಂತ ಹೇಳಿದ್ರೆ ಹಾರವನ ಕೊಂದೊಬ್ಬ ಬಳಲಿದ. ಇನ್ನೊಬ್ಬ ಹಾರವ ಅಂತ ಹೇಳಿದ್ರೆ ಬ್ರಾಹ್ಮಣನನ್ನ ಕೊಂದು ಒದ್ದಾಡಿಬಿಟ್ಟ, ಅದೇ ಇಂದ್ರ. ವೃತ್ರಾಸುರನನ್ನ, ಈ ವಿಶ್ವರೂಪಾಚಾರ್ಯರನ್ನ ಕೊಂದು ಬಹಳ ಒದ್ದಾಡಿದ ಕತೆ ಭಾಗವತದಲ್ಲಿ ಬರ್ತದೆ. ಹಾಗೆ ವೃತ್ರಾಸುರನನ್ನ ಕೊಂದು ಕಡೆಗೆ ಕಮಲದ ನಾಳದಲ್ಲಿ ಹೋಗಿ ಸೇರ್ಕೊಂಡು, ಯಾಕಂದ್ರೆ ಬ್ರಹ್ಮ ಹತ್ಯೆ ಬಂತು. ವೃತ್ರಾಸುರನು ಬ್ರಾಹ್ಮಣ, ವಿಶ್ವರೂಪಾಚಾರ್ಯರು ಬ್ರಾಹ್ಮಣರು, ಅವರನ್ನ ಕೊಂದು ಬ್ರಹ್ಮಹತ್ಯೆ ಬಂದು ಅದನ್ನ ಪರಿಹಾರ ಮಾಡ್ಕೊಳ್ಲಿಕ್ಕೆ ಒಂದ್ಸಲ ಹಂಚಿ ಆಯ್ತು.
ಎರಡನೇ ಸಲ ಮತ್ತೆ ಆ ಪಾಪ ಕಳ್ಕೊಳ್ಳಿಕ್ಕೆ ಕಮಲದ ನಾಳದಲ್ಲಿ ಮಾನಸ ಸರೋವರದಲ್ಲಿ ಕೂತು ತಾನು ಜಪ ಮಾಡ್ತಾ ನರಸಿಂಹ ಮಂತ್ರವನ್ನ ಜಪ ಮಾಡ್ತಾ ಕಳ್ಕೊಂಡ ಕಥೆ ಬರ್ತದೆ. ಇವನು ಬೇಡ, ಇನ್ನೊಬ್ಬ ಇದ್ದಾನೆ, ಹೆಸರಿಗೇನೋ ಯಮಧರ್ಮ ಅಂತ. ಆದರೆ ಜೀವರ ಕೊಂದೊಬ್ಬ ಕುಲಗೇಡಿ, ಅವನಂತೂ ಕುಲಗೇಡಿ. ಯಾರು ಯಮಧರ್ಮ. ಯಾಕಂತ ಹೇಳಿದ್ರೆ ಎಲ್ಲ ಜೀವರನ್ನ ಸಾಯಿಸಿ ಬಿಡ್ತಾನೆ. ಇನ್ನು ಬದುಕಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಕೊಂದು ಇಡೀ ಮನೆ ಮಂದಿಯನ್ನು ದುಃಖದಲ್ಲಿ ಬೀಳಿಸಿ ಬಿಡ್ತಾನೆ ಯಮಧರ್ಮ. ಇಂಥ ಕಟುಕನು ಬೇಡ ನನಗೆ. ಇನ್ನು ಶಿವನಿಂದೊಬ್ಬ ಬಯಲಾದ ಮನ್ಮಥ ಶಿವನಿಂದ ಸಂಪೂರ್ಣ ಬಯಲಾದ, ದೇಹವೇ ಇಲ್ಲದವನಾಗ್ಬಿಟ್ಟ. ಇಂಥವನು ನನಗೆ ಬೇಡ. ಯಾಕಂತ ಹೇಳಿದ್ರೆ ಪಾಪ ರತಿಯೇ ಗಂಡನಿಗಾಗಿ ಓದಾಡ್ತಾ ಇದ್ದಾಳೆ. ಯಾಕಂತ ಹೇಳಿದ್ರೆ ಗಂಡನಿಗೆ ದೇಹ ಇಲ್ಲ, ಗಂಡನ ನೋಡ್ಲಿಕ್ಕೆ ಆಗೋಲ್ಲ. ಇಂಥವನು ನನಗೆ ಬೇಡ. ಈ ರೀತಿ ಹೇಳ್ತಾ ಇನ್ನೂ ಒಂದು ದೋಷ ಹೇಳ್ತಾಳೆ ನೋಡಿ. ಇದು ಬಹಳ ವಿಚಿತ್ರವಾದದ್ದು. ಇದು ವಾದಿರಾಜರ ವ್ಯಾಖ್ಯಾನದಿಂದ ಮಾತ್ರ ತಿಳಿಯುವಂಥದ್ದು. ಇಲ್ಲಿವರೆಗೆ ನಾವು ಭಾಗವತ ಕೇಳಿರ್ತೇವೆ, ಪುರಾಣ ಕೇಳಿರ್ತೇವೆ, ಬಲಿ ಕಥೆ ಕೇಳಿರ್ತೇವೆ. ಆದರೆ ಈ ಒಂದು ವಿಷಯ ಮಾತ್ರ ವಾದಿರಾಜರು ಹೇಳಿದ್ರೆ ಗೊತ್ತಾಗೋಲ್ಲ ನೋಡಿ. ಕಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ ಬಲ್ಲಿದ ಗಂಜಿ ಬರಿ ಗೈದ ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ಪಾತಾಳ ತಳಕ್ಕೆ ಇಳಿದಗಡ. ಇದು ಭಾಗವತದಲ್ಲಿ ಲಕ್ಷ್ಮಿ ಹೇಳುವ ಮಾತಿನ ಅನುವಾದ. ತ್ಯಾಗ ಕ್ವಚಿತ್ ತಸ್ಯನ ಮೋಕ್ಷ ಕಾರಣಂ. ಕೆಲವರಲ್ಲಿ ತ್ಯಾಗ ಇದೆ, ಆದರೆ ಅದು ಮೋಕ್ಷ ಕಾರಣ ಆಗಲಿಲ್ಲ ಅಂತ. ಏನ್ ಈ ಮಾತಿನ ಅರ್ಥ ನೋಡಿ. ಭಾಗವತಕ್ಕೆ ವ್ಯಾಖ್ಯಾನ ಮಾಡಿದವರು ಯಾರಿಗೂ ಗೊತ್ತಾಗ್ಲಿಲ್ಲ. ನಿಜವಾಗ್ಲೂ ಸರಿಯಾಗಿ ವ್ಯಾಖ್ಯಾನ ಮಾಡಿದವರಿಲ್ಲ. ಏನನ್ನು ಮಾಡಿದಾರೆ ಹೌದು. ಯಾಕಂತ ಹೇಳಿದ್ರೆ ಬರೀ ತ್ಯಾಗ ಅನ್ನೋದು ಮೋಕ್ಷ ಕಾರಣವಾಗಲ್ಲ. ಕೆಲವರಲ್ಲಿ ತ್ಯಾಗ ಇರಬಹುದು, ಆದ್ರೆ ಅವ್ರಿಗೆ ಮೋಕ್ಷ ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ. ಈಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ ವಾದಿರಾಜರು. ಇದು ಯಾರನ್ನು ಇಟ್ಕೊಂಡು ಹೇಳಿದ್ದು ಲಕ್ಷ್ಮಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಆ ಲಕ್ಷ್ಮಿಯ ಬಾಯಿಂದಲೇ ಕೇಳಿದವರು ವಾದಿರಾಜರು. ಅದಕ್ಕೆ ಸ್ಪಷ್ಟ ಹೇಳ್ತಾರೆ, ಖಳನಂತೆ ಒಬ್ಬ ತನಗೆ, ಇದು ಒಬ್ಬನಿಗೆ ಹೇಳ್ತಾ ಇರೋದು. ಖಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ ಬಲ್ಲಿದ ಗಂಜಿ ಬರಿಗೈದ. ಯಾರಪ್ಪ ಈ ಒಬ್ಬ? ಅದು ಕಳ್ಳನಂತೆ ತನಗೆ ಸಲ್ಲದ ಭಾಗ್ಯವ, ಯಾವುದು ತನಗೆ ಹೇಳಿದ್ದಲ್ವೋ ಅಂಥ ಸಂಪತ್ತನ್ನ ಬಲ್ಲಿದ ಗಂಜಿ ಅಂದ್ರೆ ಒಬ್ಬ ಶ್ರೀಮಂತನಿಗೆ ತಿಳಿದವನಿಗೆ ಅಂಜಿ ಬರಿಗೈದ, ಬಿಡ್ಕೊಟ್ಟ. ದುರ್ಲಭ ಮುಕ್ತಿಗೆ ದೂರವೆನಿಸಿರುವ. ನಿಜವಾಗ್ಲೂ ಮುಕ್ತಿ ಅನ್ನುವಂತಹದ್ದು ಭಗವಂತನ ಲೋಕ, ವೈಕುಂಠ ಮೇಲೆ ಇದೆ. ಎಲ್ಲ ಲೋಕಕ್ಕಿಂತ ಮೇಲೆ ಇರುವ ಲೋಕ ವೈಕುಂಠ ಲೋಕ ಅಂತ ಹೇಳ್ತದೆ ಪುರಾಣ. ಅದಕ್ಕೆ ದೂರವೆಂದೆನಿಸುವ, ಅತ್ಯಂತ ದೂರವಾದ ಲೋಕ. ಭೂಮಿಯೇ ದೂರ. ಯಾಕಂದ್ರೆ ನೋಡಿ, ಭೂಮಿಯ ಮೇಲೆ ಎಷ್ಟಿದೆ ಅಂದ್ರೆ ಭುವಃ ಸ್ವಹ ಮಹಾ ಜನ ತಪಃ ಲೋಕ, ಸತ್ಯಲೋಕ, ಈ ರೀತಿ ಮೇಲೆ ಲೋಕಗಳಿದೆ. ಸತ್ಯಲೋಕವನ್ನ ದಾಟಿ ಮತ್ತೆ ಇರುವಂತಹದ್ದು ವೈಕುಂಠ ಲೋಕ. ಈ ಮೇಲಿನ ಲೋಕಗಳು ಹೋಗ್ಲಿ, ಕೆಳಗಿನ ಲೋಕದಲ್ಲಿ ಪಾತಾಳ ತಳಕ್ಕೆ ಇಳಿದಗಡ, ಪಾತಾಳಕ್ಕೆ ಹೋಗಿ ಇಳಿದು ಬಿಟ್ಟ. ಅಂದ್ರೆ ಈ ಭೂಮಿ ಆದ್ಮೇಲೆ ಅತಳ, ವಿತಳ, ಸುತಳ, ಕೆಳಗಿನ ಲೋಕ. ಭೂಮಿಯೇ ವೈಕುಂಠಕ್ಕೆ ದೂರ ಇದೆ. ಇನ್ನು ಇವನು ಹೋಗಿ ಸುತಳದಲ್ಲಿ ಕೂತು ಬಿಟ್ನಲ್ವಾ. ಅಂದ್ರೆ ಸುತಳ ಅಂದ್ರೆ ಅದೇ ಪಾತಾಳ. ಪಾತಾಳ ಅಂದ್ರೆ ಇನ್ನು ಕೆಳಗಿದೆ ನಿಜವಾಗ್ಲು, ಆದ್ರೆ ಕೆಳಗಿನ ಲೋಕ ಎಲ್ಲ ಪಾತಾಳ ಅಂತಾನೆ ಹೇಳು. ಆ ರೀತಿ ಅವನು ಹೋಗಿ ಕೆಳಗೆ ಕೂತು ಬಿಟ್ಟ. ಯಾರಪ್ಪ ಇವನು ಅಂದ್ರೆ ಅವನೇ ಬಲಿ ಚಕ್ರವರ್ತಿ. ಇವನು ಕಳ್ಳ ಅಂತ ಹೇಳ್ತಾರೆ. ಬಲಿ ಚಕ್ರವರ್ತಿ ಮಹಾ ಕಳ್ಳ ಅವನು. ಅಲ್ರಿ, ನಾವು ಕೇಳಿದ್ದೇವೆ ಇಲ್ಲಿವರೆಗೆ ಏನಂತ ಹೇಳಿದ್ರೆ, ದಾನ ಕೇಳಲಿಕ್ಕೆ ಬಂದಂತಹ ವಾಮನನಿಗೆ ಕೈ ಎತ್ತಿ ದಾನ ಕೊಟ್ಟ. ಶುಕ್ರಾಚಾರ್ಯರು ಬೇಡ ಕೊಡಬೇಡ ಅಂತ ಗುರುಗಳು ಹೇಳಿದ್ರು ಕೂಡ ಕೇಳದೆ ತಾನು ದಾನ ಕೊಟ್ಟ. ಅಂತಹ ದಾನದರದಕ್ಕೆ ಬಲಿದಾನ, ಬಲಿಚಕ್ರವರ್ತಿಯ ಬಲಿದಾನ ಅಂತ ಇವತ್ತು ನಾವು ಪ್ರಸಿದ್ಧ ಅಂತ ಹಾಗೆಲ್ಲ ಅವನನ್ನ ಹೊಗಳುತ್ತೇವೆ, ಆರಾಧನೆ ಮಾಡ್ತೇವೆ, ಎಲ್ಲ ಹೌದು. ಆದರೆ ಇನ್ನೊಂದು ಮುಖವನ್ನ ತೆಗೆದಿಡ್ತಾರೆ. ಬಲಿ ಕೊಟ್ಟದ್ದು ದಾನವೇ ಅಲ್ಲ ಅಂತ ವಾದಿರಾಜರು ಹೊಸತೊಂದು ಮುಖ ಕೊಡ್ತಾರೆ. ಏನು ತಿಳ್ಕೊಂಡಿದ್ದೀರಿ? ಬಲಿ ದಾನ ಕೊಟ್ಟ ಅಂತ. ದಾನ ಕೊಟ್ಟಿದ್ದಲ್ಲ ಅವನು. ಮತ್ತೆ ಕಳ್ಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ, ಅವನು ಕಳ್ಳನಂತೆ ಅಂದ್ರೆ ಕಳ್ಳನಂತೆ ಹೆದರಿ ಓಡಿ ಹೋದವ ಅವನು ಅಂತ. ಬಲಿ ವಾಮನಿಗೆ ದಾನ ಕೊಟ್ಟದ್ದಲ್ಲ, ಮತ್ತೆ ಕಳ್ಳನಂತೆ ತಾನು ತನ್ನದಲ್ಲದನ್ನ ಕೊಟ್ಟು ಓಡಿ ಹೋದವ. ಯಾಗ್ರಿ ಅಂತ ಹೇಳಿದ್ರೆ, ನಿಜವಾಗ್ಲೂ ದಾನ ಅನ್ನೋದು ಯಾವಾಗ ಆಗತ್ತೆ ಹೇಳಿ? ನನ್ನ ವಸ್ತುವನ್ನ ನಾನು ಕೊಟ್ರೆ ಅದನ್ನ ದಾನ ಅಂತ ಕರೀತಾರೆ. ಅದು ಬಿಟ್ಟು ಇನ್ನೊಬ್ಬರ ಕಿಸೆಗೆ ಕೈ ಹಾಕಿ ತೆಗೆಯುವುದು, ಅದನ್ನ ನಿಮ್ಗೆ ನಾನು ಕೊಡ್ತೇನೆ ತಗೊಳ್ಳಿ ದಾನ, ಪರ್ಸು ಸಮೇತ ದಾನ ನಿಮಗೆ. ಯಾರದ್ದು? ನಂದಲ್ಲ, ಪಕ್ಕದವರದ್ದು.
ದಾನ ಅಂತ ಕರೀತಾರೆ ಇದನ್ನ. ಯಾಕೆ ಕರೆಯೋಲ್ಲ ಅಂತ ಹೇಳಿದ್ರೆ ನಂದಲ್ಲ, ಅದು ಇನ್ನೊಬ್ಬರದ್ದು. ಇನ್ನೊಬ್ಬದಲ್ಲ ನಾನು ತಗೊಂಡು ದಾನ ಮಾಡ್ತೀನಿ ಅಂದ್ರೆ ದಾನ ಅಂತ ಕರೆಯೋಲ್ಲ. ಅದಕ್ಕೆ ಸಲ್ಲದ ಭಾಗ್ಯವ, ತನಗೆ ಸಲ್ಲದ ಭಾಗ್ಯವ. ನಿಜವಾಗ್ಲೂ ಕೂಡ ದಾನ ಕೊಡ್ಲಿಕ್ಕೆ ಹೊರಟಿದ್ದಾನೇನು ಬಲಿ ಚಕ್ರವರ್ತಿ ಅಂತ ಹೇಳಿದ್ರೆ 3 ಹೆಜ್ಜೆ ಜಾಗ ಕೇಳ್ತಾ ಇದ್ದಾನೆ ವಾಮನ. 3 ಹೆಜ್ಜೆ ಜಾಗವನ್ನ ಕೊಡ್ತಾ ಇದ್ದಾನೆ ಬಲಿ ಚಕ್ರವರ್ತಿ. 3 ಹೆಜ್ಜೆ ಜಾಗ ಅವನಿಗೆ ಸೇರಿದ್ದ. ಇವಾಗ ಭೂಮಿಯನ್ನ ಅಳದ, ಆಕಾಶವನ್ನ ಅಳದ ವಾಮನ. ಯಾರಿಗೆ ಸೇರಿದ್ದದು? ವಾಮನನಿಗೆ, ಈ ಬಲಿಗೆ ಸೇರಿದ್ದ. ಅಂದ್ರೆ ಅವನದೇ ಅಲ್ವಾ ಸಾಮ್ರಾಜ್ಯ ಅಂತ ಹೇಳಿದ್ರೆ ಅವನದ್ದಲ್ಲ ಅದು. ಯಾಕೆ ಅಂದ್ರೆ ನೋಡಿ, ನಿಜವಾಗಿ ಕೂಡ ಮುಂದಿನ ಮನ್ವಂತರದಲ್ಲಿ ಅವನೇ ಇಂದ್ರ ಆಗುವವ. ಇಂದ್ರನ ಪದವಿಗೆ ಬರುವುದು ಯಾರು ಅಂತ ಹೇಳಿದ್ರೆ ಇವನೇ ಬಲ ಚಕ್ರವರ್ತಿಯೇ. ಮುಂದೆ ಬರುವುದು ಗ್ಯಾರಂಟಿ ಇದೆ ಅಲ್ರಿ. ಈ ಮನೆಗೆ ಮುಂದೆ ಬರುವುದು ಗ್ಯಾರಂಟಿ. ಯಾವುದೊಂದು ಮನೆ ಇದೆ ಅಂತ ತಿಳ್ಕೊಳ್ಳಿ, ಆ ಮನೆಗೆ ತಾನೇ ಮುಂದೆ ಬರುವುದು ಮುಂದಿನ ತಿಂಗಳೇ ಡೇಟ್ ಫಿಕ್ಸ್ ಆಗಿದೆ, ಎಲ್ಲ ಫಿಕ್ಸ್ ಆಗಿದೆ. ಹಾಗಿರ್ಬೇಕಾದ್ರೆ ಈಗ ಯಾರೋ ಒಬ್ರಿದ್ದಾರೆ, ಆ ಮನೆಯಲ್ಲಿದ್ದಾರೆ. ನಾನು ಇವತ್ತೇ ಓಡಿ ಬಂದು 1 ತಿಂಗಳ ಮುಂದೆ ಬರಬೇಕಾದವನು ಇವತ್ತೇ ಬಂದು ಅಲ್ಲಿದ್ದವರನ್ನೆಲ್ಲ ಹೊಡೆದು ಓಡಿಸಿದ್ರೆ ನಂತರ ಕೂತ್ಕೊಂಡ್ರೆ ಅಲ್ಲಿ ಅದನ್ನೇನು ಆ ಮನೆಯಲ್ಲಿ ಬಾರಿ ಕೂತವನು ಅಂತ ಹೇಳ್ತಾರ, ಅಥವಾ ದಬ್ಬಾಳಿಕೆ ಮಾಡಿದವನು ಅಂತ ಹೇಳ್ತಾರ? ಅಲ್ಲಿ ಕೂತು ಆ ಮನೆಯಲ್ಲಿದ್ದದ್ದನ್ನೆಲ್ಲ ದಾನ ಧರ್ಮ ಮಾಡಿದ್ರೆ ಏನು ಅಂತ ಹೇಳ್ತಾರೆ? ಯಾರದ್ದು ಏನ್ ಹೇಳ್ತಾರಲ್ವಾ, ಯಾರದ್ದು ಎಲ್ಲಮ್ಮನ ಜಾತ್ರೆ ಅಂತ. ಆ ರೀತಿ ಯಾರದ್ದನ್ನೇ ಅವನು ಕೊಡ್ತಾ ಇದ್ದಾನಂತೆ. ನಿಜವಾಗಿಯೂ ಕೂಡ ಈಗ ಇಂದ್ರನ ಪದವಿಯಲ್ಲಿ ಕೂರಬೇಕಾದವನು ಯಾರು ಅಂದ್ರೆ ದೇವೇಂದ್ರ. ಈಗ ಯಾರು ನಾವು ದೇವೇಂದ್ರ ಅಂತ ಹೇಳ್ತೇವೆ, ಅವನು ಕೂರ್ಬೇಕಾದವನು. ಪುರಂದರ ಅವನು ಕೂರ್ಬೇಕಾದವನು. ಆದರೆ ಅವನ ಸ್ಥಾನದಲ್ಲಿ ತಾನು ಬಂದು ಕೂತು ಬಲವಂತವಾಗಿ ಅವನನ್ನ ಹೊರಗೆ ದಬ್ಬಿ. ಯಾಕಂದ್ರೆ ಇವನದ್ದಲ್ಲ, ಯಾಕಂದ್ರೆ ದೇವರು ಹೇಳಿದ್ದಾನೆ ಮುಂದಿನ ಮನ್ವಂತರದಲ್ಲಿ ನಿನ್ನನ್ನೇ ಇಂದ್ರ ಮಾಡ್ತೇವೆ ಅಂತ. ಅಲ್ಲಿ ತನಕ ತಡ್ಕೊಳ್ಲಿಕ್ಕಾಗಲ್ವಾ? ಬಂದು ಕೂತು ದಬ್ಬಾಳಿಕೆ ಮಾಡಿದ, ಆ ಪುರಂದರನನ್ನು ಓಡಿಸಿದ. ಈಗ ಆ ಪುರಂದರನಿಗೆ ಸೇರಿದ ವಸ್ತುವನ್ನ ತಾನು ದಾನ ಮಾಡ್ತಾ ಇದ್ದಾನೆ. ಮಹಾಯಜ್ಞ. ಎಂಥ ಯಜ್ಞ ಅಂತ ಹೇಳಿದ್ರೆ ಸರ್ವದಕ್ಷಿಣಾಕ ಯಾಗ. ಯಾರು ಏನ್ ಕೇಳಿದ್ರು ಕೊಡ್ತೇನೆ. ಯಾರನ್ನ ನಮ್ದಲ್ವಲ್ಲ, ಅದಕ್ಕಾಗಿ ಕೊಡ್ತೇನೆ ಅಂತ. ಅದಕ್ಕೆ ಹೇಳಿದ್ದು ತನಗೆ ಸಲ್ಲದ ಭಾಗ್ಯವ. ಈಗ ತನಗೆ ಹೇಳಿದ್ದಲ್ಲ, ಅದನ್ನ ಬಲ್ಲಿದಗೆ ಅಂಜಿ ಬರಿಗೈದ. ವಾಮನನಿಗೆ ಹೆದರಿ ಕೊಟ್ಟದ್ದು, ಭಕ್ತಿಯಿಂದ ಕೊಟ್ಟದ್ದಲ್ಲ. ನಾವೇನ್ ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ವಾಮನನ ಮೇಲೆ ಭಾರಿ ಭಕ್ತಿ ಬಲಿ ಚಕ್ರವರ್ತಿಗೆ ಅಂತ. ಸ್ವಲ್ಪ ಭಾಗವತ ನೋಡಿ ಅಂತ ಹೇಳ್ತಾರೆ ವಾದಿರಾಜರು. ಭಾಗವತ ನೋಡಿ ನಿಮ್ಗೆ ಗೊತ್ತಾಗತ್ತೆ, ಸ್ಪಷ್ಟ ಗೊತ್ತಾಗತ್ತೆ ಎಷ್ಟು ಭಕ್ತಿ ಇತ್ತು ಅಂತ ಗೊತ್ತಾಗುತ್ತೆ ವಾಮನನಿಗೆ. ವಾಮನನ ಬಗ್ಗೆ ಬಲಿ ಚಕ್ರವರ್ತಿಗೆ ಎಷ್ಟು ಭಕ್ತಿ ಇತ್ತು ಅಂತ. ಹೌದು, ಒಂದು ಘಟ್ಟದಲ್ಲೇನೋ ಭಕ್ತಿ ಮಾಡ್ದ ವಾಮನನ ಮೇಲೆ. ಆದ್ರೆ ಏನ್ ಮಾಡ್ತೀರಿ, ಈ ಬಲಿ ಚಕ್ರವರ್ತಿ ಇದ್ದಾರಲ್ವಾ, ಅದು ಸ್ಪ್ಲಿಟ್ ಪರ್ಸನಾಲಿಟಿ. ಒಳಗೆ 2 ಜೀವಗಳಿತ್ತು. ಒಂದು ಒಳ್ಳೆ ಜೀವ, ಇನ್ನೊಂದು ಕೆಟ್ಟ ಜೀವ. ಯಾವ ಕ್ಷಣದಲ್ಲಿ ಯಾವ್ದು ಎದ್ದು ನಿಲ್ತಾ ಇತ್ತು ಹೇಳಿಕ್ ಬರೋಲ್ಲ. ಒಳಗೆ ಇದ್ದ ಒಳ್ಳೆ ಜೀವ ಏನಿದೆ, ಆ ಒಳ್ಳೆ ಜೀವ ಅಯ್ಯೋ ವಾಮನ ಬಂದಿದ್ದಾನಪ್ಪ, ಸಾಕ್ಷಾತ್ ದೇವರು ಬಂದಿದ್ದಾನೆ, ದಾನ ಮಾಡ್ಬಿಡೋಣ ಅಂತ ಎಣಿಸಿದ್ರೆ ಇನ್ನೊಂದು ಕೆಟ್ಟ ಜೀವ ಇತ್ತು. ಆ ಕೆಟ್ಟ ಜೀವ ಎಂತಹದ್ದು ಅಂತ ಹೇಳಿದ್ರೆ ಸಾಮಾನ್ಯವಾದದ್ದಲ್ಲ, ಅದು ಮಹಾಕಳ್ಳ. ಎಂತ ಕಳ್ಳ ಅಂದ್ರೆ ಹಗಲು ದೊರಡೆ ಮಾಡುವ ಕಳ್ಳ. ಬಲಿ ಚಕ್ರವರ್ತಿಯ ಒಂದು ಮುಖ ಮಾತ್ರ ಗೊತ್ತು ನಮಗೆ, ಇನ್ನೊಂದು ಮುಖ ಗೊತ್ತಿಲ್ಲ. ಅದನ್ನು ತೋರಿಸ್ಲಿಕ್ಕೆ ವಿಷ್ಣು ಒಂದ್ಸಲ ಏನ್ ಮಾಡ್ತಾನೆ ಅಂದ್ರೆ ಕ್ಷೀರಸಾಗರದಲ್ಲಿ ಮಲ್ಕೊಂಡಿರ್ತಾನೆ. ಎಲ್ಲಾ ದೇವತೆಗಳು ಸ್ತೋತ್ರ ಮಾಡ್ತಾ ಇರ್ತಾರೆ. ಆಗ ಇದೇ ಬಲಿ ಚಕ್ರವರ್ತಿ ಬಂದಾಗ ವಿಷ್ಣು ಎಲ್ಲ ದೇವತೆಗಳು ಹೇಳ್ತಾನೆ ಸ್ವಲ್ಪ ಕಣ್ಣು ಮುಚ್ಚಿ. ಕಣ್ಣಲ್ಲೇ ಸಂಜೆ ಮಾಡಿದ. ದೇವತೆಗಳಿಗೆ ದೇವರದ್ದೆಲ್ಲ ಕಣ್ಣು ಸಂಜೆ ಅರ್ಥ ಆಗತ್ತೆ. ಎಲ್ಲರೂ ಕಣ್ಣು ಮುಚ್ಚಿ ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು ವಿಷ್ಣುವನ್ನ. ವಿಷ್ಣು ನಿದ್ರೆ ಮಾಡ್ತಾನೆ ಅಂತ ಸ್ವಲ್ಪ ಕಣ್ಣು ಮುಚ್ಚಿದ, 1 ಸೆಕೆಂಡ್ ಅಷ್ಟೇ. ಅಷ್ಟರಲ್ಲೇ ನೋಡಿ ಈ ಬಲಿ ಚಕ್ರವರ್ತಿ ಓಡಿ ಬಂದವನೇ ನೋಡಿ, ಹಗಲಿನಲ್ಲೇ ಇವರೆಲ್ಲ ಇರಬೇಕಾದ್ರೇನೆ ವಿಷ್ಣುವಿನ ಕಿರೀಟವನ್ನ ಎತ್ಕೊಂಡು ಓಡಿ ಹೋಗ್ತಾ ಇದ್ದಾನೆ. ಅಲ್ಲ, ಯಾರಾದ್ರೂ ಇಂಥ ಕಳ್ರಿದ್ದಾರ? ವಿಷ್ಣುವಿನ ಕಿರೀಟವನ್ನ ಎತ್ಕೊಂಡು ಹೋಗ್ತಾನೆ. ಇದು ಯಾವಾಗ? ಕೃಷ್ಣಾವತಾರ, ಕೃಷ್ಣ ಇಲ್ಲಿದ್ದಾಗ ನಡೆದ ಕಥೆ. ಆಗ ವಿಷ್ಣು ನೆಗಾಡ್ತಾನೆ ಕಂಡುಬಿಟ್ಟು, ನೋಡಿದ್ರೆ ಅದಕ್ಕೆ ಇವನನ್ನು ನಾನು ಒತ್ತಿದ್ದು ಕೆಳಗೆ ಅಂತ. ಇವನಿಂತ ಕಳ್ಳ ಇದ್ದಾನೆ ಬಲಿ ಚಕ್ರವರ್ತಿ ಅಂತ. ದಾನ ಕೊಟ್ಟದೇನು ಸರಿಯೇ, ಆದ್ರೆ ಕೆಲವು ಸಲ ಹೇಗೆ ಅವನ ಬುದ್ಧಿ ಕೆಟ್ಟ ಹೋಗ್ತಾ ಇತ್ತು ಅಂತ. ಹಾಗೆಯೇ ಅವನು ದಾನ ಕೇಳಲಿಕ್ಕೆ ಬಂದಲ್ವ ವಾಮನ, ಕೇಳಲಿಕ್ಕೆ ಬಂದಾಗ 3 ಹೆಜ್ಜೆ ಜಾಗ ಕೊಡು ಅಂತ ಕೇಳಿದ. ಆಗ ಶುಕ್ರಾಚಾರ್ಯ ಹೇಳ್ತಾರೆ, ನೋಡು ಸಾಕ್ಷಾತ್ ವಿಷ್ಣು ಬಂದಿದ್ದಾನೆ, ಕೊಟ್ರೆ ಸರ್ವಸ್ವವನ್ನ ಕಿತ್ಕೊಂಡ್ಬಿಡ್ತಾನೆ ಅಂತ. ಒಂದೆಲ್ಲ ಏನು ಬಾರಿ ಒಳ್ಳೊಳ್ಳೆ ಮಾತುಗಳನ್ನ ಆಡ್ತಾನೆ. ಇನ್ ಕೆಲವು ಮಾತು ಹೇಳ್ತಾನೆ ನೋಡಿ. ಯದ್ಯಪ್ಯಸೌ ಅಧರ್ಮೇಣ ಮಾಂ ಬದ್ಧೀಯ ತನಾಗಸಂ ತಥಾಪ್ಯೇನಂ ನ ಹಿಂಸಿಷ್ಯೇ ಲೀನಂ ಬ್ರಹ್ಮತನಂ ರಿಪುಂ. ವಿಷ್ಣುವೇ ಬಂದಿದ್ದಾನ? ಬರ್ಲಿ ತೊಂದರೆ ಇಲ್ಲ. ಶುಕ್ರಾಚಾರ್ಯ ವಿಷ್ಣುವೇ ಬಂದಿದ್ರು, ಒಂದೊಮ್ಮೆ ನನಗೆ ಹಿಂಸೆ ಕೊಟ್ರು, ನಾನು ಏನು ಪಾಪ ಮಾಡದವ, ಏನು ಅಧರ್ಮ ಮಾಡದವ ಅಂತ ಹೇಳಿದ್ರೆ ಐ ಆಮ್ ಪರ್ಫೆಕ್ಟ್. ನೋಡಿ, ಇದೇ ದೊಡ್ಡ ಅಹಂಕಾರ.
ಮನುಷ್ಯನಲ್ಲಿ ಕೂರುವ ದೊಡ್ಡ ಅಹಂಕಾರ ಏನಂದ್ರೆ ನಾನು ಸರಿ ಇದ್ದೇನೆ, ಎಲ್ಲ ಸರಿ ಇದ್ದೇನೆ, ನನ್ನಲ್ಲಿ ತಪ್ಪೇ ಇಲ್ಲ, ಈ ರೀತಿ ಎಣಿಸುವುದೇ ದೊಡ್ಡ ತಪ್ಪು. ಅಂಥ ನಿರ್ದೋಷಿಯಾದಂತಹ ನನ್ನನ್ನ ವಿಷ್ಣು ಬಂಧಿಸಿದ ಅಂತ ಆದ್ರೂ ಕೂಡ ನಾನು ಮಾತ್ರ ವಿಷ್ಣುವಿಗೆ ಏನು ಮಾಡಲ್ಲ. ಈ ವಾಮನ ಇದ್ದಾನಲ್ಲ, ವಿಷ್ಣು ಅಲ್ಲ ಇವನು, ಅವನಿಗೆ ನಾನೇನು ಹೊಡೆಯುವುದು ಬಡಿಯುವುದು ಕೊಲ್ಲುದು ಏನು ಮಾಡಲ್ಲ, ಇವನೇನ್ ಮಾಡ್ಲಿಕ್ಕಾಗುತ್ತೆ ವಿಷ್ಣುವಿಗೆ? ನೋಡಿ, ಹಾಗಿದ್ರು ಹೇಳುದು ಅಂದ್ರೆ ಇಲ್ಲೇನು ಕೂತಿದೆ ಅಂದ್ರೆ ದುರಹಂಕಾರ, ಬಲಿಯ ದುರಹಂಕಾರ ಇಲ್ಲಿ ಎದ್ದು ಕಾಣಿಸ್ತದೆ. ಅದರೊಟ್ಟಿಗೆ ಇನ್ನೊಂದು ಮಾತು ಹೇಳ್ತಾನೆ, ಯೇಷವ ಉತ್ತಮ ಶ್ಲೋಕೋ ನ ಜಿಘಾಸದಿ ಯದ್ಯಶಃ ಹತ್ವಾ ಮೈನಾಂ ಹರೇತ್ ಯುದ್ಧೇ ಶಯೀತ ನಿಹತೋಮಯ. ಒಂದೊಮ್ಮೆ ಇವನು ನನಗೆ ಕೀರ್ತಿ ಕೊಡ್ಲಿಲ್ಲ ಅಂತ ಆದ್ರೆ, ದಾನ ತಗೊಳ್ದೆ ಒಂದೊಮ್ಮೆ ನನ್ನೊಟ್ಟಿಗೆ ಯುದ್ಧಕ್ಕೆ ಬಂದ ಅಂತ ಆದ್ರೆ, ಒಂದವನನ್ನು ಸಾಯಿಸ್ತೇನೆ ನಾನು. ಅಂದ್ರೆ ನೋಡಿ, ದೇವರು ಅಂತ ಗೊತ್ತುಂಟು, ವಿಷ್ಣು ಅಂತ ಗೊತ್ತುಂಟು, ಗೊತ್ತಿದ್ದೂ ಕೂಡ ಹೇಳುವುದೇನು ಗೊತ್ತುಂಟ ಇವನು, ನಾನು ಅವನನ್ನು ಸಾಯಿಸ್ತೇನೆ ಅಥವಾ ಅವನಿಂದ ನಾನು ಸಾಯ್ತೇನೆ ಅಂತ ಹೇಳಿದ್ರೆ ನಿನಗೆ ಎಷ್ಟು ದೇವ್ರ ಭಕ್ತಿ ಉಂಟು ಅಂತ ಗೊತ್ತಾಯ್ತಲ್ವಾ ಈ ವಾಮನನಿಗೆ, ಅಲ್ಲ ಈ ಬಲಿ ಚಕ್ರವರ್ತಿಗೆ. ಅದಕ್ಕೆ ಹೇಳಿದ್ದು ಇವನು ಕಳನಂತೆ ವರ್ತಿಸಿದವ, ಅದಕ್ಕೆ ಪಾತಾಳಕ್ಕೆ ಇಳಿದವ ಗಡ. ಯಪ್ಪ ಎಂತ ಆಶ್ಚರ್ಯಪ್ಪ, ದಾನ ಕೊಟ್ಟು ಯಾರಾದ್ರೂ ಪಾತಾಳಕ್ಕೆ ಇಳಿದವರುಂಟ? ನಿಜವಾಗ್ಲೂ ದಾನವನ್ನ ಕೊಟ್ರೆ ಪಾತಾಳಕ್ಕಿದ್ದವರು ಮೇಲೆ ಬರ್ತಾರೆ ಅಂತ, ದಾನದಿಂದ ನಾವು ಉದ್ಧಾರ ಆಗ್ತೇವೆ ಅಂತ, ಉದ್ಧಾರ ಅಂದ್ರೆ ಮೇಲೆ ಬರುದು ಅಂತ. ಆದ್ರೆ ದಾನ ಕೊಟ್ಟು ಕೆಳಗೋದವ. ಕಾರಣ ಏನಂದ್ರೆ ಅವನಲ್ಲಿ ಈ ದುಷ್ಟ ಭಾವನೆ ಇತ್ತು, ಅದಕ್ಕಾಗಿ ಕೆಳಗಿಳಿದ ಇವನು, ಅದಕ್ಕೆ ಕಳನಂತೆ ಅಂತ ಹೇಳ್ತಾರೆ. ಇದೊಂದು ಅಪೂರ್ವವಾದ ವ್ಯಾಖ್ಯಾನ ನೋಡಿ, ಲಕ್ಷ್ಮೀ ಶೋಭಾನೆಯಲ್ಲಿ ಮಾತ್ರ ಸಿಗುವಂತದ್ದು. ಹೀಗೆ ದೇವತೆಗಳಲ್ಲಿ ವಾಸ್ತವಿಕವಾಗಿ ಬಲಿ ಚಕ್ರವರ್ತಿ ದೈತ್ಯರ ಒಡೆಯ. ಹಾಗಿದ್ರು ಲಕ್ಷ್ಮಿ ಅವನ ಬಗ್ಗೆ ಮಾತ್ರ ಸ್ವಲ್ಪ ದೃಷ್ಟಿ ಹರಿಸಿದ್ಲು, ಯಾವ ದೈತ್ಯರನ್ನು ನೋಡ್ಲಿಲ್ಲ. ಯಾಕಂತ ಹೇಳಿದ್ರೆ ಅವನಲ್ಲಿ ಒಂದು ಒಳ್ಳೆ ಗುಣವೂ ಇದೆ, ಒಂಚೂರು ದೇವತಾ ಸನ್ನಿಧಾನ ಇದೆ ಅವನಲ್ಲಿ, ಬಲಿ ಚಕ್ರವರ್ತಿಯಲ್ಲಿ. ಯಾಕಂದ್ರೆ ದಾನ ಮಾಡಿದವ ಅವನು, ವಾಮನನಿಗೆ ದಾನ ಮಾಡಿದವ, ತನ್ನನ್ನೇ ಸಮರ್ಪಣೆ ಮಾಡಿಕೊಂಡವ. ಅದಕ್ಕಾಗಿ ಅವನನ್ನು ನೋಡಿ ಇವನು ನನಗೆ ಬೇಡ ಅಂತೇಳಿ. ಹೀಗೆ ಈ ದೇವತೆಗಳಲ್ಲಿ ಒಂದೊಂದು ಗುಣಗಳಿದೆ, ದೋಷವೂ ಇದೆ. ಎಲ್ಲಕ್ಕಿಂತ ಎಲ್ಲ ದೇವತೆಗಳಲ್ಲಿ ಇವಾಗ ಹೇಳಿದ್ದು ಒಬ್ರ ಹಾಗೆ ಒಬ್ರಿಗೆ ಅಂತ, ಎಲ್ಲಾ ದೇವತೆಗಳಲ್ಲೂ ಎಲ್ಲರಲ್ಲೂ ಇರುವ ಸಾಮಾನ್ಯವಾದ ದೋಷ ಏನು ಅಂತ ಹೇಳಿದ್ರೆ ಅದನ್ನು ಹೇಳ್ತಾರೆ. ವೀರ್ಯನ್ನ ಪುಂಸ್ತೆ ತ್ಯಜವೇಗ ನಿಷ್ಕೃತಂ ಪುಂಸೋಸ್ತ್ಯಜವೇಗ ನಿಷ್ಕೃತಂ ಅಂತ. ವೀರ್ಯನ್ನ ಪುಂಸಸ್ತ್ಯಜವೇಗ ನಿಷ್ಕೃತಂ ಅಂತ ಏನಿದ್ರ ಅರ್ಥ ನೋಡಿ, ಇದನ್ನ ಬಹಳ ಸುಂದರವಾಗಿ ವಾದಿರಾಜರು ವ್ಯಾಖ್ಯಾನ ಮಾಡ್ತಾರೆ. ಎಲ್ಲರಾಯುಷ್ಯವ ಶಿಂಶುಮಾರ ದೇವ ಸಲೀಲೆಯಿಂದ ತೊಲಗಿಸುವ ಒಲ್ಲೆನ ನೀವರ ನಿತ್ಯ ಮುತ್ತೈದೆ ಎಂದು ಬಲ್ಲವರೆನ್ನ ಭಜಿಸುವರು. ಹೇಳ್ತಾಳೆ, ಮನುಷ್ಯರಲ್ಲಿ ಇವರೆಲ್ಲರಲ್ಲೂ ದೇವತೆಗಳಲ್ಲಿ ವೀರ್ಯಂ ಒಳ್ಳೆ ತಾಕತ್ತಿದೆ, ಆದರೆ ಆ ತಾಕತ್ತಿದೆಯಲ್ವಾ ಅದು ಕಾಲದ ವೇಗವನ್ನ ತಡೆಯಲಿಕ್ಕೆ ಸಮರ್ಥ ಅಲ್ಲ ಅಂತ ಹೇಳ್ತಾಳೆ. ಅದರ ಅರ್ಥ ಏನು ಅಂತ ಹೇಳಿದ್ರೆ ಅದನ್ನ ಹೇಳಿದ್ದು, ಎಲ್ಲರ ಆಯುಷ್ಯವ ಶಿಂಶುಮಾರ ದೇವ ಸಲ್ಲಿಗಿಲೆಯಿಂದ ತೊಲಗಿಸುವ. ಕಾಲಚಕ್ರ ಅನ್ನುವುದು ತಿರುಗುತ್ತಾ ಇದೆ, ಸಮಯ ಅನ್ನುವುದು ಮುಂದೆ ಹೋಗ್ತಾ ಇದೆ, ಒಂದು ಸೆಕೆಂಡ್ ನಿಲ್ತಾ ಇಲ್ಲ. ನನಗೆ ಸಂಬಂಧಪಟ್ಟಾಗಲ್ಲ, ನಿಮಗೆ ಸಂಬಂಧಪಟ್ಟಾಗಲ್ಲ, ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಾಗ ನೋಡಿ, ಇಡೀ ವಿಶ್ವದ ಒಂದೊಂದು ಅಣುವು ಕೂಡ ಕಾಲಕ್ಕೆ ಸಿಕ್ಕಿದೆ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಒಂದು ಆಯುಷ್ಯ ಇದೆ. ಅದಕ್ಕಾಗಿ ಒಂದು ವಿಶ್ವವೇ ಒಂದು ದಿನ ನಾಶ ಆಗುತ್ತದೆ ಅಂತ ಹೇಳ್ತಾರೆ. ಇಡೀ ವಿಶ್ವವೇ ನಾಶ ಆಗತ್ತೆ, ಒಂದು ದಿನ ಹೋಗುತ್ತೆ. ಇದನ್ನು ಇವತ್ತು ವಿಜ್ಞಾನಿಗಳು ಹೇಳ್ತಾರೆ, ಶಾಸ್ತ್ರವೂ ಹೇಳ್ತದೆ. ನಾಶ ಆಗತ್ತೆ ಅಂತ ಹೇಳಿದ್ರೆ ಒಂದು ದಿನ ಇದಕ್ಕೂ ಎಂಡ್ ಪಾಯಿಂಟ್ ಉಂಟು. ಆ ಎಂಡ್ ಪಾಯಿಂಟ್ ತನಕ ಹೋಗ್ಬೇಕಲ್ವಾ? ಸ್ಟಾರ್ಟಿಂಗ್ ಪಾಯಿಂಟಿನಿಂದ, ಹುಟ್ಟಿನಿಂದ ಸಾವಿನ ತನಕ ಎಳ್ಕೊಂಡು ಹೋಗುವುದು ಯಾವುದು? ಅದೇ ಕಾಲ, ಕಾಲಚಕ್ರ. ಆ ಕಾಲಚಕ್ರ ಹೇಗ್ರಿ ತಿರುಗುತ್ತಾ ಇದೆ? ಫ್ಯಾನ್ ತಿರುಗಬೇಕು ಅಂದ್ರೆ ಎಲೆಕ್ಟ್ರಿಸಿಟಿ ಬೇಕು, ಗಾಡಿ ತಿರುಗಬೇಕು ಅಂತ ಹೇಳಿದ್ರೆ ಪೆಟ್ರೋಲ್ ಬೇಕು, ಯಾವುದೇ ಒಂದು ಮೋಟರ್ ತಿರುಗಬೇಕಾ, ಒಂದು ಏನಾದ್ರೂ ಒಂದು ಶಕ್ತಿ ಬೇಕಲ್ವಾ? ಶಕ್ತಿ ಇದೆ, ಯಾವುದು ಮುಂದೆ ಹೋಗಲ್ಲ. ಈ ಕಾಲಚಕ್ರವನ್ನು ತಿರುಗಿಸ್ತಾ ಇರುವಂತಹ ಶಕ್ತಿ ಯಾವುದು? ಅದೇ ಶಿಂಶುಮಾರ ಶಕ್ತಿ. ಭಗವಂತನ ವಿಷ್ಣುವಿನ ಒಂದು ವಿಶೇಷವಾದ ರೂಪ, ಚೇಳಿನ ರೂಪದಲ್ಲಿ ದೇವರಿದ್ದಾನಂತ ನೋಡಿ, ಶಿಂಶುಮಾರ ಅಂತ ಪುರಾಣಗಳು ಹೇಳ್ತದೆ. ಆ ಚೇಳಿನ ಒಂದೊಂದು ಅವಯವಗಳೇ ಒಂದೊಂದು ಗ್ರಹಗಳು, ನಕ್ಷತ್ರಗಳು ಎಲ್ಲ. ಆ ಚೇಳಿನ ತುದಿ ಭಾಗದಲ್ಲಿರುವುದೇ ಧ್ರುವ ನಕ್ಷತ್ರ.
ಹೀಗೆ ಬಹಳ ಸುಂದರವಾದ ಒಂದು ಕಾಲಚಕ್ರ ಅಂತ ಇದನ್ನೇ ಕರೆಯುವುದು. ಇದನ್ನ ಜ್ಯೋತಿಷ್ ಶಾಸ್ತ್ರವು ಹೇಳುತ್ತದೆ. ಈ ಶಿಂಶುಮಾರನ ಒಂದೊಂದು ಅವಯವಗಳೇ ಒಂದೊಂದು ಗ್ರಹಗಳು, ನವಗ್ರಹಗಳು ಏನ್ ಹೇಳ್ತೇವೆ, ಈ ಗ್ರಹಗಳ ವರ್ಣನೆಯನ್ನು ಮಾಡ್ಕೊಂಡು ಬರ್ತಾರೆ. ಹೀಗೆ ಎಲ್ಲರ ಆಯುಷ್ಯವನ್ನ ಈ ಶಿಂಶುಮಾರ ದೇವ ಸಲೀಲೆಯಿಂದ ತೊಡಗಿಸುವ. ನಾವು ಕೂತಿರ್ಲಿ, ನಿಂತಿರ್ಲಿ, ಮಲಗಿರ್ಲಿ, ಏನು ಕೆಲಸ ಮಾಡದೇ ಇರ್ಲಿ, ನಾವ್ ಏನು ಮಾಡ್ತಾ ಇಲ್ಲ. ಅದಕ್ಕಾಗಿ ನಮ್ಗೆ ಆಯುಷ್ಯ ಮುಂದೆ ಹೋಗ್ಬಾರ್ದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಸುಮ್ಮನೆ ಕೂತಿರಿ, ಸುಮ್ಮನೆ ತಿಂತಾನೆ ಕೂತಿರಿ, ತಿಂತಾ ಕೂತಿದ್ದಾಗ ಮುಖದಲ್ಲಿ ಗೆರೆ ಬೀಳ್ಲಿಕ್ಕೆ ಶುರುವಾಗುತ್ತೆ, ಕೂದಲೆಲ್ಲ ಬಿಳಿ ಆಗ್ಲಿಕ್ಕೆ ಶುರುವಾಗತ್ತೆ, ಗಡ್ಡ ಮೀಸೆ ಬಿಳಿ ಆಗ್ಲಿಕ್ಕೆ ಶುರುವಾಗತ್ತೆ, ಎಲ್ಲ ನೋಡಿ ಬೆನ್ನು ಬಗ್ಲಿಕ್ಕೆ ಶುರುವಾಗತ್ತೆ. ಯಾಕೆ ಹೇಳಿ, ಯಾಕೆ ಈ ರೀತಿ ಆಯ್ತು? ಕೆಳಗೆ ಹೇಳ್ತೇವೆ, ಆಗ್ತಾ ಬಂತಲ್ವ ವಯಸ್ಸು, ಏನ್ ಮಾಡುದು, ಒಪ್ಕೊಳ್ಳಲ್ಲ, 60-70 ತನಕ ಒಪ್ಕೊಳ್ಳಲ್ಲ. ಆಮೇಲೆ ಅನಿವಾರ್ಯ ಎಷ್ಟು ಅಂತ ಪೈಂಟ್ ಹಾಕೊಳ್ಳೋದು ತಲೆಗೆ, ಕಡೆಗೆ ಒಪ್ಕೊಳ್ಳೇಬೇಕು. ಕಡೆಗೆ ಜಾದಂಪುಡ ಆನಂದ ವಯಸ್ಸು, ಅಲ್ಲಿ ತನಕ ಆಂಟಿ ಅಂತ ಹೇಳಲಿಕ್ಕೆ ಇಲ್ಲ, ಆಂಟಿ ಅಂತ ಹೇಳ್ತೀಯ ಹೇಳಿದ್ರೆ ಇನ್ನು ನಾನು ಯುವತಿ ಅಂತ ಅಂತ ಹೇಳಿದ್ರು. ಮನುಷ್ಯನಿಗೆ ಎಷ್ಟು ಯೌವನದ ಬಗ್ಗೆ ಒಂದು ಕಾಳಜಿ ಅಂತ. ಹಾಗಿದ್ರು ಕೂಡ ನಮ್ ಕೈಲಿಲ್ಲ. ನಮಗೆ ಯೌವನದಲ್ಲಿ ಇರಬೇಕು ಅಂತ ಆಸೆ ಇದ್ರೂ ಕೂಡ ಕಾಲ ಅನ್ನೋದು ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇರ್ತದೆ ವೃದ್ಧಾಪ್ಯದ ಕಡೆಗೆ ಒಂದು ದಿನ ಅಂತೂ ಕೂಡ ಈ ದೇಹದಿಂದಲೇ ವಿಯೋಗ ಮಾಡಿಬಿಡ್ತದೆ. ಯಾವ್ದದೇ ಶಿಂಶುಮಾರ ಪ್ರತಿಯೊಂದನ್ನು, ಬರೀ ಈ ದೇಹವನ್ನು ಮಾತ್ರ ಅಲ್ಲ. ಅದಕ್ಕಾಗಿ ನೋಡಿ, ಈ ಗೋಡೆಗೆ ಆಯುಷ್ಯ ಇದೆ, ಕಂಬಕ್ಕೆ ಆಯುಷ್ಯ ಇದೆ, ಪ್ರತಿಯೊಂದಕ್ಕೂ ಆಯುಷ್ಯ ಇದೆ, ಲೈಫ್ ಟೈಮ್. ಆ ಲೈಫ್ ಟೈಮ್ ಅನ್ನು ಫಿಕ್ಸ್ ಮಾಡುವವರು ಯಾರು? ಯಾವ ಕಂಪನಿಯವರು ಅಲ್ಲ, ಮತ್ತೆ ಶಿಂಶುಮಾರ. ಆ ಭಗವಂತ ಎಷ್ಟು ಲೈಫ್ ಟೈಮ್ ಇರ್ತಾನೆ ಅಷ್ಟು ಲೈಫ್ ಟೈಮ್ ಇರ್ತದೆ. ಕೆಲವಕ್ಕೆ ಹೆಚ್ಚಿರ್ತದೆ. ಅದಕ್ಕೋಸ್ಕರವೇ ಕೆಲವು ಕಂಪನಿ ವಸ್ತುಗಳು ಅವ್ರು ಎಷ್ಟು ವರ್ಷ ಕೊಡ್ತಾರೋ ಅದಕ್ಕಿಂತಲೇ ಹೆಚ್ಚು ಬರ್ತದೆ. ಕೆಲವು ಕಂಪನಿ ವಸ್ತುಗಳು ಅವ್ರು ಕೊಟ್ಟದಕ್ಕಿಂತ ಕಾಲ್ಭಾಗವೂ ಬರೋಲ್ಲ. ಕಡೆಗೆ ಏನ್ ಹೇಳಿದ್ರೆ ಚೀನಾ ಬೇಡು ಅಂತ ಏನ್ ಮಾಡ್ಲಿಕ್ಕಾಗತ್ತೆ, ಬರೋಲ್ಲ ಅದು. ನೋಡಿ, ಹೀಗೆ ಯಾವುದಿದೆ, ಕೆಲವು ಸಲ ಚೀನಾ ಬೇಡ ಸುಮಾರು ವರ್ಷ ಬಂದ್ಬಿಡ್ತದೆ. ಯಾಕಂದ್ರೆ ಶಿಂಶುಮಾರ ಅದಕ್ಕೆ ಆಯುಷ್ಯ ಇಟ್ಟಿದ್ದಾನೆ. ಹೀಗೆ ನೋಡಿ, ಎಲ್ಲವೂ ಕೂಡ ನಾಶವಾಗುವುದು ಇರುವುದು ಶಿಂಶುಮಾರನಿಂದ. ಅವನು ಕಾಲಚಕ್ರವಾಗಿ ಎಲ್ಲರ ಆಯುಷ್ಯವ ಶಿಂಶುಮಾರ ದೇವ ಸಲೀಲೆಯಿಂದ ತೊಲಗಿಸುವ, ತಾನು ಲೀಲಾಜಾಲವಾಗಿ ತೊಲಗಿಸ್ತಾ ಇದ್ದಾನೆ. ಇದು ಬ್ರಹ್ಮಾದಿ ದೇವತೆಗಳಿಗೂ ಬಿಟ್ಟಿದ್ದಲ್ಲ. ಅದರಿಂದಾಗಿ ಒಲ್ಲೆ ನಾನಿವರು, ಇವ್ರು ಯಾರು ನನಗೆ ಬೇಡ, ಈ ಯಾವ ದೇವತೆಗಳು ಬೇಡ ನನಗೆ. ಯಾಕಿದ್ರೆ ಅದು ಸಾಮಾನ್ಯವಾದ ದೋಷ ಎಲ್ಲಾ ದೇವತೆಗಳಲ್ಲೂ. ನಾನು ಯಾವತ್ತೂ ಆಯುಷ್ಯ ಮೀರದವಳು, ಯಾಕಂದ್ರೆ ಆಯುಷ್ಯದ ಗಣನೆಯೇ ಇಲ್ಲದೆ ಇರುವಳು. ಲಕ್ಷ್ಮಿ ಕಾಲಚಕ್ರಕ್ಕೆ ಸಿಲುಕಿಲ್ಲ, ನಾವೆಲ್ಲ ಕಾಲಚಕ್ರಕ್ಕೆ ಸಿಲುಕಿದ್ದೇವೆ. ಅದಕ್ಕೆ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ನಮ್ಮ ದೇಹದಲ್ಲಿ ಬದಲಾವಣೆ ಆಗ್ತಾ ಇರ್ತದೆ, ಎವ್ರಿ ಮಿನಿಟ್. ಎಷ್ಟು ಆಶ್ಚರ್ಯ ಅಂದ್ರೆ ನೋಡಿ, ಈ ಕಾಲ ಏನಿದೆ, ಕಾಲ ನಮ್ಮ ಮೇಲೆ ಎಷ್ಟು ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಅಂತ ಹೇಳಿದ್ರೆ ಬರೀ ವರ್ಷಕ್ಕಲ್ಲ, ಮಿನಿಟ್. ಬಹಳ ಸುಂದರವಾದ ಒಂದು ಕಥೆಯನ್ನು ಹೇಳ್ತಾರೆ ಇದಕ್ಕೆ. ಒಬ್ಬ ರಾಜ, ಅವನ ನೋಡಬೇಕು ಅಂತ ಅಶ್ವಿನಿ ದೇವತೆಗಳು ಬಂದರು. ಅವನು ಸ್ನಾನಕ್ಕೆ ತಯಾರಾಗಿದ್ದ, ಅಭ್ಯಂಜನ ಸ್ನಾನಕ್ಕೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಲಿಕ್ಕೆ ತಯಾರಾಗಿದ್ದ. ಸೇವಕರು ಬಂದು ಹೇಳಿದ್ರು, ರಾಜನ್, ನಿಮ್ಮನ್ನ ನೋಡ್ಲಿಕ್ಕೆ ಅಶ್ವಿನಿ ದೇವತೆಗಳು ಬಂದಿದ್ದಾರೆ ಅಂತ, ಒಂಚೂರು ನಿಲ್ಲಿಕ್ಕೆ ಹೇಳು, ನಾನು ಮೈಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೇನೆ, ಈಗ ಇಂಥ ಒಂದು ವೇಷದಲ್ಲಿ ಬರ್ಲಿಕ್ಕೆ ಆಗೋಲ್ಲ ಅಂತ. ಸೇವಕರು ಹೋಗಿ ಹೇಳಿದ್ರು ಅಶ್ವಿನಿ ದೇವತೆಗಳಿಗೆ. ಅಶ್ವಿನಿ ದೇವತೆಗಳು ಹೇಳ್ತಾರೆ, ಇಲ್ಲ, ಈಗಲೇ ನಾವು ನೋಡ್ಬೇಕು, ಈ ಕ್ಷಣದಲ್ಲೇ ಬರ್ಲಿ ರಾಜ ಅಂತ. ಹೋಗಿ ಹೇಳಿದ್ರು ಸೇವಕರು ರಾಜನಿಗೆ. ರಾಜ, ಅಲ್ಲ, ಈ ರೀತಿ ಇಷ್ಟು ಅಶ್ವಿನಿ ದೇವತೆಗಳು ಹೇಳ್ತಾ ಇದ್ದಾರೆ, ಇನ್ನು ನಾನು ಹೋಗ್ಲಿಲ್ಲ ಅಂದ್ರೆ ಶಾಪ ಗೀಪ ಕೊಟ್ಟಾರು ಅಂತ ಹೇಳಿ ಹಾಗೆ ಬಂದ. ಮೈಗೆ ಎಣ್ಣೆ ಬಳ್ಕೊಂಡಿದ್ದಾನೆ, ಒಳ್ಳೆ ಬೇತಾಳ ಕಂಡಾಗಿದ್ದಾನೆ. ಬಂದು ನಿಂತ. ಅಶ್ವಿನಿ ದೇವತೆಗಳು ಎಣ್ಣೆ ಮೈಗೆ ಬಳಿದುಕೊಂಡಂತಹ ಆ ರಾಜನನ್ನ ಮೇಲಿಂದ ಕೆಳಗಿನ ತನಕ ನೋಡಿದ್ರು. ಸ್ನಾನ ಮಾಡ್ಲಿಕ್ಕೆ ಹೋಗು ಅಂತ ಹೇಳಿ. ನಂತರ ಚೆನ್ನಾಗಿ ಅಭ್ಯಂಜನ ಸ್ನಾನ ಮಾಡಿ, ಪಟ್ಟೆ ಪೀತಾಂಬರವನ್ನುಟ್ಟು, ಕಿರೀಟವನ್ನು ತೊಟ್ಟು, ಆಭರಣಗಳಿಂದ ಅಲಂಕೃತನಾಗಿ, ಸುಗಂಧ ದ್ರವ್ಯವನ್ನ ಮೈಗೆ ಪೂಸಿಕೊಂಡು ತಾನು ಬಂದು ನಿಂತ. ಆಗ್ಲೂ ಅಶ್ವಿನಿ ದೇವತೆಗಳು ಮೇಲಿಂದ ಕೆಳಗಿನ ತನಕ ನೋಡಿದ್ರು. ನೋಡಿ ಕಿಸಿಕ್ಕಂದ ನಕ್ಕರು. ನಕ್ಕ ಇವನಿಗೆ ಆಶ್ಚರ್ಯ ಕಾಣ್ತಲ್ಲ, ನಿಜವಾಗ್ಲೂ ಅವಾಗ ನಗಬೇಕಿತ್ತು. ಅವಾಗ ಮೈಯಿಂದ ಮೇಲಿಂದ ಕೆಳಗಿನ ತನಕ ಎಣ್ಣೆ ಪೂಸ್ಕೊಂಡು ಬಂದು ನಿಮ್ ಮುಂದೆ ನಿಂತಾಗ ನನ್ನ ನೋಡಿ ನೆಗಾಗಬೇಕಿತ್ತು, ಒಳ್ಳೆ ಬೇತಾಳ ಕಂಡ ಕಾಡ್ತಾನಲ್ವ ಅಂತ. ಅದು ಬಿಟ್ಟು ಈಗ ನಾನು ಇಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಬಂದಿರುವಾಗ ಈಗ ಯಾಕೆ ನೆಗಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಅಶ್ವಿನಿ ದೇವತೆಗಳು ಹೇಳಿದೇನು ಗೊತ್ತುಂಟಾ, ಒಂದು 1/4 ಗಂಟೆ ಆಗಿದೆ ಅಷ್ಟೇ, ಆಗ ನಿನ್ನ ಮುಖ ಎಷ್ಟು ಸುಕ್ಕು ಬಿದ್ದಿತ್ತು ಅದಕ್ಕಿಂತ ಹೆಚ್ಚು ಬಿದ್ದಿದೆ ಈಗ. ನೋಡಿ, ಅಂದ್ರೆ ಮೈನ್ಯೂಟ್ ಆಗಿ ಎಷ್ಟು ವ್ಯತ್ಯಾಸ ಆಗ್ತಾ ಇದೆ ನಮ್ಮ ದೇಹದಲ್ಲಿ.
ಒಂದು ಸೆಕೆಂಡಿಗೆ ಅಷ್ಟು ವ್ಯತ್ಯಾಸ ಆಗ್ತಾ ಇದೆ. ಆದ್ರೆ ನಾವು ಗುರುತಿಸುವುದು ಮಾತ್ರ ತುಂಬಾ ವರ್ಷ ಆದ ಮೇಲೆ. ಆದ್ರೆ ಅದು ಕೂಡಲೇ ಆದ ಪರಿಣಾಮ ಅಲ್ಲ, ಅನೇಕ ವರ್ಷಗಳಿಂದ ಆಗ್ತಾ ಬಂದದ್ದು. ಇದು ಯಾರಿಂದ? ಶಿಂಶುಮಾರನಿಂದ. ಕಾಲ ಹೀಗೆಲ್ಲ ವ್ಯತ್ಯಾಸ ಮಾಡ್ತಾ ಇದ್ದಾನೆ. ಚತುರ್ಮುಖ ಬ್ರಹ್ಮಾದಿ ಸಮಸ್ತ ದೇವತೆಗಳು ಅವನ ಚಕ್ರದಲ್ಲಿ ಸಿಲುಕಿದ್ದಾರೆ. ನನಗೆ ಬೇಡಪ್ಪ ಇವರು ಯಾರು. ಯಾಕಂದ್ರೆ ಬಹಳ ಮುಖ್ಯವಾಗಿ ನಿತ್ಯ ಮುತ್ತೈದೆ ಎಂದು ಬಲ್ಲೆ ಅವರೆನ್ನ ಭಜಿ ಸುವರು. ಯಾರು ಬಲ್ಲವರಿದ್ದಾರೆ? ಒಳ್ಳೆ ಪತಿವ್ರತೆಯರು, ತಿಳಿದವರು, ಲಕ್ಷ್ಮಿಯ ಬಗ್ಗೆ ಬಹಳ ತಿಳಿದವರು, ಲಕ್ಷ್ಮಿಯ ಆರಾಧನೆಯನ್ನ ತಪ್ಪದೆ ಮಾಡ್ತಾರೆ. ಅದು ವಿಶೇಷವಾಗಿ ಹೆಣ್ಣುಮಕ್ಕಳು. ಯಾಕೋಸ್ಕರ ಅಂತ ಹೇಳಿದ್ರೆ, ಅವಳ ಆರಾಧನೆಯನ್ನು ಯಾಕೋಸ್ಕರ ಮಾಡ್ತಾರೆ ಅಂದ್ರೆ, ನಮ್ಮ ಮಾಂಗಲ್ಯ ಭಾಗ್ಯ ಚೆನ್ನಾಗಿರ್ಬೇಕು, ನಾವ್ಯಾವತ್ತೂ ನಿತ್ಯವೂ ಪತಿವ್ರತೆಯರಾಗಿರ್ಬೇಕು, ನಿತ್ಯ ಪತಿವ್ರತೆಯವರಾಗಿರ್ಬೇಕು ಅಂತ ನಿತ್ಯ ಲಕ್ಷ್ಮಿ ಆರಾಧನೆಯನ್ನು ಮಾಡ್ತಾರೆ. ನಾನೇ ವಿಧವೆ ಆಗ್ಬಿಟ್ಟೆ ಅಂತ ಹೇಳಿದ್ರೆ, ಯಾಕಂದ್ರೆ ಇವರನ್ನೆಲ್ಲ ಕಟ್ಕೊಂಡೆ ಅಂತ ಹೇಳಿದ್ರೆ ಒಂದಲ್ಲ ಒಂದು ದಿನ ಇವರು ಸಾಯ್ತಾರೆ, ನಾನು ಸಾಯೋಲ್ಲ. ಅಂದ್ರೆ ಲಕ್ಷ್ಮಿ ಯಾವತ್ತು ಸಾಯದವಳು. ಇವರು ಒಂದು ದಿನ ಹೋಗ್ತಾರೆ, ಆಗ ನನಗೆ ವೈಧವ್ಯ ಬರ್ತದೆ. ಒಳ್ಳೆಯಲ್ಲ ನೀವರ, ಇಂಥವ್ರು ಯಾರು ಬೇಡ. ಯಾಕಂದ್ರೆ ನನ್ನನ್ನು ನಿತ್ಯ ಮುತ್ತೈದೆ ಅಂತ ಆರಾಧನೆ ಮಾಡ್ತಾರೆ, ಯಾವತ್ತೂ ಮುತ್ತೈದೆವಾಗಿರುವಳು. ಅದಕ್ಕೆ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಬರೀ ಲಕ್ಷ್ಮಿ ಅಂತ ಹೇಳಲ್ಲ, ಸೌಭಾಗ್ಯವನ್ನ ಹೊಂದಿದ ಲಕ್ಷ್ಮಿಯೇ. ಅಂದ್ರೆ ಯಾವತ್ತೂ ಕೂಡ ಭಗ ಅಂತ ಹೇಳಿದ್ರೆ ಸಂಪತ್ತು, ಯಾವತ್ತೂ ಕೂಡ ಐಶ್ವರ್ಯವನ್ನ, ಎಲ್ಲಕ್ಕಿಂತ ಮುಖ್ಯ ಐಶ್ವರ್ಯ ಏನಂದ್ರೆ ಪಾತಿವ್ರತ್ಯ, ಹೆಣ್ಣಿಗಿರುವ ದೊಡ್ಡ ಐಶ್ವರ್ಯ. ಅದನ್ನು ಯಾವತ್ತೂ ಹೊಂದಿರುವವಳೆ ನನ್ನ ಮನೆಗೆ ಬಾ ಅಂತ ಕರೆಯುವುದು. ಆ ರೀತಿ ಪಡೆದಿರಬೇಕು ಅಂತ ಹೇಳಿದ್ರೆ ಇವರು ಯಾರನ್ನು ಪಡೆದ್ರೆ ಸಾಧ್ಯ ಇಲ್ಲ ನನಗೆ. ಇನ್ನು ಹೇಳ್ತಾಳೆ, ಈ ದೇವತೆಗಳೆಲ್ಲ ಇನ್ನೊಂದೇನು ದೋಷ ಇದೆ ಅಂತ ಹೇಳಿದ್ರೆ, ಎಲ್ಲಾ ದೇವತೆಗಳಲ್ಲೂ ಸಾಮಾನ್ಯವಾಗಿ ಒಂದೊಂದು ದೋಷ. ನಹಿ ದ್ವಿತೀಯೋ ಗುಣಸಂಗವರ್ಜಿತ. ಇದು ಭಾಗವತದಲ್ಲಿ ಲಕ್ಷ್ಮಿ ಹೇಳುವ ಮಾತು. ಯಾರಿಗೂ ಕೂಡ ಈ 3 ಗುಣಗಳ ಗಂಟು ಬಿಟ್ಟಿಲ್ಲ, ಸಾತ್ವಿಕ, ರಾಜಸ, ತಾಮಸ. ಅದನ್ನು ಹೇಳ್ತಾಳೆ, ಪ್ರಕೃತಿಯ ಗುಣದಿಂದ ಕಟ್ಟುವಡೆದು ನಾನಾ ವಿಕೃತಿಗೊಳಗಾಗಿ ಭವದಲ್ಲಿ ಸುಖ ದುಃಖವುಂಬ ಬೊಮ್ಮದಿ ಜೀವರು ದುಃಖಕ್ಕೆ ದೊರಳೆನಿಪ ಏನಾಗೆಣೆಯೇ. ಈ ಎಲ್ಲ ದೇವತೆಗಳು, ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ 3 ಗುಣಕ್ಕೆ ಕಟ್ಟು ಬಿದ್ದಿದ್ದಾರೆ. ಯಾವುದಂದ್ರೆ ಸಾತ್ವಿಕ, ರಾಜಸ, ತಾಮಸ. ಈ 3 ಗುಣಗಳು ನಮ್ಮನ್ನ ಯಾವತ್ತೂ ಕೂಡ ಕಂಟ್ರೋಲ್ ಮಾಡ್ತಾ ಇರುವುದು. ಈ 3 ಗುಣಗಳು ಇವು ಪ್ರಕೃತಿಯ ಗುಣಗಳು. ನೇಚರ್ ಅಂದ್ರೆ ಇದೆ, ಪ್ರಕೃತಿ ಅಂದ್ರೆ ಇದೆ. 3 ಗುಣಗಳು. ಅದು ಗುಣ ಅಂತ ಅದರ ಅರ್ಥ ಏನು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಹಗ್ಗ ಅಂತ. 3 ಹಗ್ಗ. ಯಾವ ರೀತಿ ಹಗ್ಗದಲ್ಲಿ ಕಟ್ಟು ಬೀಳ್ತೇವೆ, ಆ ರೀತಿ ಗುಣಗಳಿಂದ ಕಟ್ಟು ಬಿದ್ದಿದ್ದೇವೆ ನಾವು. ಅಂದ್ರೆ ಏನಾಗುತ್ತೆ ಅಂದ್ರೆ, ಯಾವಾಗ ಹಗ್ಗದಿಂದ ಕಟ್ಟಾಕ್ತಾರೆ ಅವಾಗ ನನಗೆ ಬೇಕಾದಾಗ ನಾನು ಮಾಡ್ಲಿಕ್ಕಾಗಲ್ಲ. ಕಟ್ಟಾಕ್ಬಿಟ್ಟಿರ್ತಾರೆ, ಅದಕ್ಕೆ ಕಟ್ಟಿ ಹಾಕುದು. ಮಕ್ಕಳನ್ನು ಕಟ್ಟಾಕ್ತೇವೆ ಕೆಲವು ಸಲ, ಹೇಳಿದ್ದೆ ಕೇಳದೇ ಇದ್ರೆ ಮಕ್ಕಳನ್ನು ಕಟ್ಟಾಕ್ತೇವೆ. ಯಾಕಂತ ಹೇಳಿದ್ರೆ ಚೇಷ್ಟೆ ಮಾಡದೇ ಇರಲಿ, ನಾವ್ ಹೇಳದಾಗಿ ಕೇಳಲಿ. ಹಾಗೆ ಈ ಹಗ್ಗಗಳು ನಮ್ಮನ್ನ ಕಟ್ಟಾಕ್ತದೆ. ಕಟ್ಟಿ ಹಾಕುವುದರಿಂದ ನಾವು ಎಣಿಸಿದ ಹಾಗೆ ನಾವು ಮಾಡ್ಲಿಕ್ಕಾಗಲ್ಲ. ಕೆಲವೊಮ್ಮೆ ಏನಂತ ಹೇಳಿದ್ರೆ, ನಮಗೆ ಬೇಕಾದ ಹಾಗೆ ಕಟ್ಟಾಗಿದ್ರೆ ತೊಂದರೆ ಇಲ್ಲ. ಯಾಕಂತ ಹೇಳಿದ್ರೆ ನನಗೂ ಯಾರಾದ್ರೂ ಕಟ್ಟಾಗಿದ್ರೆ ಒಳ್ಳೇದಿತ್ತು ಅಂತಿತ್ತು, ಅಂತಹ ಸಂದರ್ಭದಲ್ಲಿ ಯಾರಾದ್ರೂ ಕಟ್ಟಾಗಿದ್ರೆ ಒಳ್ಳೇದಾಯ್ತು ಅಂತ ಈ ರೀತಿ ಹೇಳುದುಂಟು. ಕೆಲವು ಕಟ್ಟು ಬಂಧನ ನಮಗೆ ಇಷ್ಟ ಅಲ್ಲ. ಇಷ್ಟವಿಲ್ಲದ ಕಟ್ಟು ಬಂಧನ ಏನಿದೆ ಅದು ಕಷ್ಟವೇ. ಆ ರೀತಿ ಗುಣಗಳ ಕಟ್ಟು ಬಂಧನ ನಮ್ಮನ್ನು ಕಟ್ಟಿ ಆಗ್ತಾ ಇದೆ. ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ. ಅದರಿಂದ ಏನಾಗ್ತಾ ಇದೆ ಅಂದ್ರೆ, ಈ ಪ್ರಕೃತಿಯ ಬಂಧನದಿಂದ ನಮ್ಮಲ್ಲಿ ವಿಕೃತಿ ಆಗ್ತಾ ಇದೆ, ವಿಕಾರ ಉಂಟಾಗುತ್ತಾ ಇದೆ. ಪ್ರತಿಯೊಂದರಲ್ಲೂ ದೇಹದಲ್ಲಿ ವಿಕಾರ, ಮನಸ್ಸಿನಲ್ಲಿ ವಿಕಾರ, ಜೀವನದಲ್ಲಿ ವಿಕಾರ, ಪ್ರತಿಯೊಂದು ವಿಕಾರ. ವಿಕಾರ ಅಂತ ಹೇಳಿದ್ರೆ ಯಾವುದು ಆಕಾರ ಇದೆಯೋ ಅದು ವಿಕಾರ ಹೊಂದುವುದೇ ವಿಕಾರ ಅಷ್ಟೇ. ನಿಮಗೆ ಉದಾಹರಣೆ ಹೇಳುವುದಾದ್ರೆ, ನನ್ನಲ್ಲಿ ಯಾವಾಗ ಸಾತ್ವಿಕ ಗುಣದ ಸ್ವಿಚ್ ಆನ್ ಆಗ್ತದೆ, 3 ಗುಣ ಒಬ್ಬ ವ್ಯಕ್ತಿಯಲ್ಲಿರ್ತದೆ, ಆದ್ರೆ 3 ಒಟ್ಟಿಗೆ ನಮ್ಮ ಮೇಲೆ ಇನ್ಫ್ಲೂಯೆನ್ಸ್ ಮಾಡೋಲ್ಲ. ಒಂದು ಗುಣ ಎದ್ದು ನಿಲ್ತು ಅಂದ್ರೆ 2 ದಿನ 2 ಗುಣ ಅಲ್ಲೇ ಮಲ್ಕೊಳ್ತದೆ. ಅದನ್ನ ಎದ್ದು ನಿಲ್ತು ಅಂದ್ರೆ ಮತ್ತೆ 2 ಗುಣ ಮಲ್ಕೊಳ್ತದೆ. ಹಾಗೆ ಸಾತ್ವಿಕ ಗುಣ ಯಾವಾಗ ನನ್ನಲ್ಲಿ ಜಾಗೃತ ಆಯ್ತು ಅಂತ ತಿಳ್ಕೊಳ್ಳಿ, ಆಗ ಇಡೀ ನನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ನೇ ಬೇರೆ ಇರ್ತದೆ. ನನ್ನ ಕೈ ಕಾಲು ಪ್ರತಿಯೊಂದರ ಚಟುವಟಿಕೆ ಬೇರೆ ಇರ್ತದೆ ಅವಾಗ ಪ್ರತಿಯೊಂದು. ಯಾಕಂತ ಹೇಳಿದ್ರೆ ನೋಡಿ, ನಮ್ಮ ಮುಖದಲ್ಲೇ ಹಾಗೆ ಅವಾಗ ಭಾರಿ ಲವಲವಿಕೆ, ಮುಖದಲ್ಲಿ ನಗು ಏನು, ಕಣ್ಣ ಅರಳುವಿಕೆ ಏನು. ಬನ್ನಿ ಬನ್ನಿ ಬನ್ನಿ, ಬಹಳ ಒಳ್ಳೇದಾಯ್ತು ನೀವು ಬಂದದ್ದು, ಮಾತುಕತೆ ಅವನು ಎಲ್ಲ
ಆಕ್ಟಿವ್ನೆಸ್, ಎಲ್ಲ ಚಟುವಟಿಕೆ, ಕೈ ಕಾಲು ಎಲ್ಲ ಗುಡುಗುಡು ಗುಡುಗುಡು ಓಡ್ತಾ ಇರ್ತದೆ, ಕಾಲು ಕೈ ಆ ಕೆಲಸ ಈ ಕೆಲಸ ಎಲ್ಲ ಮಾತಾಡ್ತಾ ಇರ್ತದೆ, ಕಣ್ಣು ಆ ಕಡೆ ನೋಡುದು ಈ ಕಡೆ, ಎಲ್ಲಾ ಚಟುವಟಿಕೆ ಅಂದ್ರೆ ಇಂದ್ರಿಯಗಳು ಅಷ್ಟು ಆಕ್ಟಿವ್ ಆಗಿರ್ತದೆ ನೋಡಿ. ಅದೇ ಯಾವಾಗ ರಜೋಗುಣದ ಸ್ವಿಚ್ ಆನ್ ಆಗಿಬಿಡ್ತು ಅಂತ ತಿಳ್ಕೊಳ್ಳಿ. ರಜೋಗುಣದ ಸ್ವಿಚ್ ಆನ್ ಆಯ್ತು ಅಂತ ಹೇಳಿದ ಕೂಡಲೇ ಏನಾಗತ್ತೆ ಅಂತ ಹೇಳಿದ್ರೆ ಕಣ್ಣು ಆಕ್ಟಿವ್ ಆಗಿ ಏನೋ ಇರ್ತದೆ, ಆದ್ರೆ ಮೊದಲಿನಾಗಲ್ಲ. ಮತ್ತೆ ಏನಂದ್ರೆ ನೋಡುದು. ಕಾರಣ ಏನು ಅಂತ ಹೇಳಿದ್ರೆ ಯಾರು ಒಳ್ಳೆ ಒಡವೆ ಗಿಡವೆ ಹಾಕೊಂಡು ಒಳ್ಳೆ ಚೆನ್ನಾಗಿ ಅಲ್ಲಿ ಮಾಡುವುದು ಬಂದರೆ ನೋಡುದು. ಅಂತವ್ರು ಯಾರು ಕೊಂಡ್ರೆ ಏಮಳ್ ಬರ್ತಾರು, ಉಳಿದವರಲ್ಲ ನೋಡಿ. ಪಕ್ಕದಲ್ಲಿ ಪಾಪ ಸಾಮಾನ್ಯ ಸೀರೆ ಉಟ್ಕೊಂಡಿರ್ತಾರೆ, ಅವರಲ್ಲಿ ಯಾರು ಮೂಸಲ್ಲ. ಅಥವಾ ಸಾಮಾನ್ಯ ಡ್ರೆಸ್ ಹಾಕಿ. ಯಾಕೆ ಕಾರಣ ಏನಂದ್ರೆ ಇಲ್ಲಿ ರಜೋಗುಣ ಆಸೆ. ಇವರೊಟ್ಟಿಗೆ ಹೋದು ಅಂತ ಹೇಳಿದ್ರೆ ನಮ್ಮ ಪ್ರೆಸ್ಟೀಜ್ ಹೆಚ್ಚಾಗುತ್ತೆ, ಇವರ ಹತ್ರ ಹೋದು ಅಂತ ಹೇಳಿದ್ರೆ ನಮಗೆ ಈ ರೀತಿ ಅಂದ್ರೆ ನೋಡಿ ಏನೋ ಆಸೆ ಸೇರ್ಕೊಂಡಿರ್ತದೆ. ಒಂದು ಮಾತಾಡಬೇಕಾದ್ರೂ ಅಷ್ಟೇ, ಮಾತಾಡಬೇಕಾದ್ರೂ ಎಂಥ ಮಾತನಾಡ್ತೇವೆ ಅಂತ ಹೇಳಿದ್ರೆ ಮೊದಲು ಆಗಲ್ಲ. ಸಾತ್ವಿಕ ಗುಣ ಇತ್ತು ಅಂತ ಹೇಳಿದ್ರೆ ಯಾರನ್ನ ಕಂಡ್ರು ಮಾತಾಡ್ತೇವೆ, ಎಲ್ಲರ ಹತ್ರನು ಖುಷಿಯಿಂದ ಮಾತಾಡೋದು. ಇದಾಗಲ್ಲ, ರಜೋಗುಣ ಇದ್ದಾಗ ಆಗಲ್ಲ. ನಮಗ್ ಬೇಕಾದವ್ರು ಯಾರಾದ್ರೂ ಬಂದ್ರು ಬಲೆ 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 ಭಾರಿ ಖುಷಿ ಅನ್ನಿ ಇಂಗ್ಲು ಬತ್ನು. ಅದೇ ನಮಗ್ ಬೇಡಾದವ್ರು ಬಂದ್ರೆ ಅಂದ್ರೆ ಬತ್ತಾರ ಬಲೆ ಅಂದ್ರೆ ನೋಡಿ. ಮಾತಿನಲ್ಲಿ ವ್ಯತ್ಯಾಸ, ಮಾತಿನಲ್ಲಿ ವ್ಯತ್ಯಾಸ, ನೋಟದಲ್ಲಿ ವ್ಯತ್ಯಾಸ, ನಡೆಯಲ್ಲಿ ವ್ಯತ್ಯಾಸ, ಪ್ರತಿಯೊಂದರಲ್ಲಿ ವ್ಯತ್ಯಾಸ ಕಾಣ್ತೇವೆ. ಇದು ರಜೋಗುಣದ ಪ್ರಭಾವ ನಮ್ಮ ಮೇಲೆ ಆದಾಗ ಈ ರೀತಿ ವರ್ತಿಸ್ತೇವೆ. ನಮಗ್ ಬೇಕಾದ ಕಡೆ ಹೋಗ್ಬೇಕಾದ್ರೆ ಗುಡುಗುಡು ಗುಡುಗುಡು ಹೋಗ್ತೇವೆ, ಎಲ್ಲಿ ಬೇಕಾಗಿಲ್ಲ ಅಲ್ಲಿಗೆ ಹೋಗ್ಬೇಕಾದ್ರೆ ಅಯ್ಯೋ ಗಂಟು ನೋವು ಮಾರಿದ್ರೆ ಅಲ್ಲಿಗೆ ಹೋಗಿ ಕಾರಣ ಏನು ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ಲಿಕ್ಕೆ ಗಂಟು ನೋವು ಯಾಕೆ ಶುರುವಾಯ್ತು ಅಂದ್ರೆ ರಜೋಗುಣದ ಪ್ರಭಾವ ಇದು. ಅದೇ ಬೇಕಾದಲ್ಲಿಗಾದ್ರೆ ಗಂಟು ನೋವು ಓಡೋಗ್ಬಿಡ್ತದೆ. ಆದ್ರೆ ನೋಡಿ ಇದು ರಜೋಗುಣದ ಪ್ರಭಾವದಿಂದ ಉಂಟಾಗುವಂತಹದ್ದು. ಇನ್ನು ತಮೋಗುಣದ ಸ್ವಿಚ್ ಆನ್ ಆಗ್ಬಿಟ್ರೆ ಅಂದ್ರೆ ಇನ್ನೂ ಭಯಂಕರ. ರಜೋಗುಣ ಇಷ್ಟ ಆದ್ರೆ ಆಯ್ತಲ್ವಾ, ತಮೋಗುಣ ಹಾಗಲ್ಲ. ತಮೋಗುಣದ ಸ್ವಿಚ್ ಆನ್ ಆಯ್ತು ಅಂತ ಹೇಳಿದ್ರೆ ಯಾರು ಬಂದ್ರು ಸಿಟ್ಟೆ, ಎಲ್ಲರ ಹತ್ರನು ಸಿಟ್ಟಲ್ಲೇ ಮಾತಾಡೋದು, ಸಿಟ್ಟಲ್ಲೇ ಹಾರಾಡುದು ಇಂಥದ್ದೇ. ಅಥವಾ ಇನ್ನೇನು ಅಂತ ಹೇಳಿದ್ರೆ ಇವಾಗ ನೋಡಿ ಇಲ್ಲೇ ಒಂದೊಮ್ಮೆ ಸತ್ವಗುಣ ದೇವರು ಆನ್ ಮಾಡಿಬಿಟ್ಟ ಒಳಗಿಂದ ಅಂತ ಹೇಳಿದ್ರೆ ಯಾವ ರೀತಿ ಇಲ್ಲ ಕಟ್ಟು ಬಿದ್ದಿರ್ತೇವೆ ಅಂತ ಹೇಳೋದಕ್ಕೆ ಎಲ್ಲ ಒಳ್ಳೆ ಆಕ್ಟಿವ್ ಆಗಿ ಕೇಳ್ತಾ ಇರ್ತೇವೆ, ಬಹಳ ಖುಷಿ. ಎಲ್ಲ ಕತೆ ಎಷ್ಟು ಲಾಯ್ಕಿ ಏತ್ ಲಾಯ್ಕು ಲಕ್ಷ್ಮೀ ಶೋಭಾನೆ ಭಾರಿ ಲಾಯ್ಕೊಂಡು ದೇವ್ರು ಕೂಡಲೇ ರಜೋಗುಣದ ಸ್ವಿಚ್ ಆನ್ ಮಾಡ್ಬಿಟ್ಟ ಅಂತ ತಿಳ್ಕೊಳ್ಳಿ. ಇಲ್ಲಡ್ ಬೀಗ ಪಾಡ್ದೇನೆ ಇದೆಯಾ ಮನೆ ಕಡೆ ಬಾಗಿಲ ನೋಡಿ, ಇಲ್ಲಿ ಇದ್ದದ್ದು ಮನಸ್ಸು ಎಲ್ಲಿಗೆ ಹೋಗ್ಬಿಡ್ತು, ಕೂಡಲೇ ಯಾವ ರೀತಿ ತಿರುಗ್ಬಿಡ್ತು ಅಂತ. ಕೂಡಲೇ ದೇವರು ಈ ತಮೋಗುಣದ ಸ್ವಿಚ್ ಆನ್ ಮಾಡ್ಬಿಟ್ಟ ಅಂತ ತಿಳ್ಕೊಳ್ಳಿ. ನಮಗೆ ಅಂತ ಬಾಯಿಗಳಿದ್ದೇವೆ ಕೂಡಲೇ 2 ನಿಮಿಷಕ್ಕೆ ಅಲ್ಲಲ್ಲಿ. ಆಮೇಲೆ ನೋಡಿ ಇದು ಯಾವ್ದು ಇಲ್ಲಿ ತಿಳಿಬೇಕಾದದ್ದು ಯಾವಂದ್ರೆ ಇಲ್ಲಿ ನಾವು ಬಂದದ್ದು ಯಾಕೋಸ್ಕರ ಅಂದ್ರೆ ನಿದ್ರೆ ಮಾಡ್ಲಿಕ್ಕೂ ಅಲ್ಲ, ಮನೆ ಕಡೆ ಆಲೋಚನೆ ಮಾಡ್ಲಿಕ್ಕೂ ಅಲ್ಲ. ನಾವು ಬಂದದ್ದು ಯಾಕಂದ್ರೆ ಕೇಳಲಿಕ್ಕೆ. ಆದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ನಾವಿಲ್ಲ. ನಾವಿರುವುದು ಯಾವ್ದ್ರಲ್ಲೋ ಕಂಟ್ರೋಲ್ ಅಲ್ಲಿ ಇದ್ದೇವೆ, ಯಾವ್ದೋ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ. ಎಕ್ಸ್ಟರ್ನಲ್ ಪವರ್ ಯಾವ್ದೋ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ. ಅದು ಯಾವ್ದು ಅಂದ್ರೆ ಅದೇ ಈ 3 ಗುಣಗಳು. ಪ್ರತಿಯೊಂದು ಕ್ಷಣದಲ್ಲಿ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇರ್ತದೆ 24 ಗಂಟೆ ಇಡೀ ಜೀವನದಲ್ಲಿ. ರಾತ್ರಿ ನಿದ್ರೆ ಮಾಡ್ತೇವೆ ಅಂತ ಹೇಳಿದ್ರೆ ತಮೋ ಗುಣದಿಂದ, ಬೆಳಗ್ಗೆ ಎಚ್ಚರ ಆಗತ್ತೆ ಅಂತ ಹೇಳಿದ್ರೆ ಸತ್ವ ಗುಣದಿಂದ, ಮತ್ತೆ ಆಸೆಯಿಂದ ದುರ್ಸಂಪಾದನೆಗೆ ಹೊರಡ್ತೇವೆ ಅಂದ್ರೆ ರಜೋ ಗುಣದಿಂದ. ಪ್ರತಿಯೊಂದು ಈ 3 ಗುಣಗಳ ಪ್ರಭಾವ ಇತ್ತೇ ಇದೆ. ನಮಗೂ ಮಾತ್ರ ಅಲ್ಲ, ದೇವತೆಗಳಿಗೆ, ದೈತ್ಯರಿಗೆ, ಪ್ರತಿಯೊಬ್ಬರು ಯಾರಿಗೆ ಯಾವ ಗುಣದ ಪ್ರಭಾವ ಹೆಚ್ಚಿರ್ತದೋ ಅದವರು. ಸತ್ವಗುಣದ ಪ್ರಭಾವ ಹೆಚ್ಚಿರುವವರು ಸಾತ್ವಿಕರು, ರಜೋಗುಣದ ಪ್ರಭಾವ ಹೆಚ್ಚಿರುವ ಅನ್ನೋದ್ರೆ ಇಡೀ ದಿನದಲ್ಲಿ ಆವರೇಜ್ ಯಾರಿಗೆ ರಜೋಗುಣದ ಪ್ರಭಾವ ಇರ್ತದೆ ರಾಜಸರು, ತಮೋಗುಣದ ಪ್ರಭಾವ ಹೆಚ್ಚಿರೋರು ತಾಮಸರು. ಇಷ್ಟೇ. ಈ ರೀತಿ 3 ಗುಣದ ಪ್ರಭಾವದಲ್ಲಿ ಬಿದ್ದಿರುವವರು ಇವರು, ಕಟ್ಟು ಬಿದ್ದಿರುವವರು ಇವರು. ಯಾರು ನನಗೆ ಬೇಡ, ಯಾಕಂದ್ರೆ ಇಂಥ ವ್ಯಕ್ತಿಗಳನ್ನ ನಂಬಲಿಕ್ಕೆ ಬರೋಲ್ಲ. ಇವರು ಹೇಗಿರ್ತಾರೆ ಅಂತ ನಂಬಲಿಕ್ಕೆ ಬರೋಲ್ಲ. ಇನ್ನೊಂದೇನಂದ್ರೆ ಇವರನ್ನ ಕಟ್ಟಿ ಹಾಕಿರೋಳು ನಾನೇ ಅಂದ್ರೆ ನೋಡಿ, ಲಕ್ಷ್ಮಿಯೇ ಈ 3 ಗುಣವಾಗಿ ಶ್ರೀ ಭೂ ದುರ್ಗಾ ರೂಪದಿಂದ ಕಟ್ಟಿ ಹಾಕ್ತಾ ಇದ್ದಾರೆ. ಇವರು ಬೇಡ. ಇನ್ನೊಂದೇನಂದ್ರೆ ಈ 3 ಗುಣಗಳೇ ದುಃಖಕ್ಕೆ ಕಾರಣ. ಮನುಷ್ಯನಿಗೆ ದುಃಖ ಉಂಟು ಮಾಡ್ತಾ ಇರುವುದೇ ಈ 3 ಗುಣಗಳು. ಹೇಗೆ ಅಂತ ಹೇಳಿದ್ರೆ ನಿಮಗೆ ಉದಾಹರಣೆ ಹೇಳುವುದಾದ್ರೆ, ನನ್ನಲ್ಲಿ ರಜೋಗುಣ ಜಾಗೃತವಾದಾಗ ಸತ್ವಗುಣದ ಕಡೆಗೆ ನಾನು ಬಂದುಬಿಟ್ಟೆ ಅಂತ ಹೇಳಿದ್ರೆ ದುಃಖ. ತಮೋಗುಣ ಜಾಗೃತವಾಗಿದ್ದಾಗ ಸತ್ವಗುಣದ ಕಡೆಗೆ ಬಂದುಬಿಟ್ಟೆ ಅಂತ ಹೇಳಿದ್ರೆ ದುಃಖ. ಉದಾಹರಣೆಗೆ ಇದೊಂದು ಸಾತ್ವಿಕ ಕಾರ್ಯಕ್ರಮ ಅಂತ ತಿಳ್ಕೊಳ್ಳಿ. ಸತ್ವಗುಣ ಹೆಚ್ಚು ಜಾಗೃತವಾಗುವ ಕಾರ್ಯಕ್ರಮ. ಆದರೆ ನನ್ನಲ್ಲಿ ರಜೋಗುಣ ಜಾಗೃತ ಆಗಿಬಿಟ್ಟಿದೆ. ರಜೋಗುಣ ಅಂದ್ರೆ ಆಸೆ, ಮನೆ ಕಡೆ ಆಸೆ ಎಲ್ಲ ಜಾಗೃತ ಆಗಿಬಿಟ್ಟಿದೆ.
ಇಲ್ಲಿ ಬಂದು ಕೂತಾಗ್ಲೂ ಜಾಗ್ರತೆ ಆಗ್ಬಿಡ್ತು. ಅವಾಗ ಏನು ಕಾಣತ್ತೆ ಅಂತ ಹೇಳಿದ್ರೆ, ಅಯ್ಯೋ ಈ ಮನೆಯಲ್ಲಿ ಬೀಗ ಹಾಕಿಲ್ಲ, ಏನಾಗಿದೆಯೇನು, ಅವ್ರು ಬರ್ತಾರೇನು. ಅವಾಗ ಏನಂತ ಹೇಳಿದ್ರೆ, ಯಾವಾಗ ಮುಗಿತದೆ ನೋಡ್ತೇನೆ ಹೊರತು ನನಗೆ ಈ ಉಪನ್ಯಾಸ ಅನ್ನೋದು ಅವಾಗ ಕಷ್ಟ ಆಗ್ಲಿಕ್ಕೆ ಶುರುವಾಗತ್ತೆ, ದುಃಖಗೊಳ್ಳಿಕ್ಕೆ ಶುರುವಾಗತ್ತೆ. ಇಂಚಿನ ಮಾರಡ ಮುಗ್ಲು ಮುಗಿಪೋಪಣೆಲ್ಲ ಇದ್ದಿ ಎಂಗ್ಲ ಇಲ್ಲ ಪೋವರೆಲ್ಲ ಇದ್ದಿ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ನನ್ನ ರಜೋಗುಣ ಜಾಗೃತ ಆಗಿಬಿಟ್ಟದ್ದು ನೋಡಿ. ಹೀಗೆ ಅದೇ ರೀತಿ ತಮೋಗುಣ ಜಾಗೃತ ಆಯ್ತು ಅಂತ ತಿಳ್ಕೊಳ್ಳಿ. ತಮೋಗುಣ ಜಾಗೃತವಾದಾಗಲಂತೂ ಇನ್ನೂ ಕಷ್ಟ. ಯಾಕಂತ ಹೇಳಿದ್ರೆ ಕೂರ್ಲಿಕ್ಕೆ ಆಗೋಲ್ಲ. ಅವಾಗ ಜೋರ್ ಕಣ್ಣೆಳಿತಾ ಇರ್ತದೆ, ಜೋರ್ ನಿದ್ರೆ ಬರ್ತಾ ಇರ್ತದೆ, ಅಥವಾ ಇನ್ನೇನು ಅದಕ್ಕೆ ಇಲ್ದಿದ್ರೆ ಇನ್ನೊಂದು ರೀತಿ ಆಗ್ಬಿಡ್ಬೋದು. ನಾನು ಬಂದು ಕೂತಲ್ಗ ಪಕ್ಕದಲ್ಲಿ ನನಗೆ ಕಂಡ್ರೇನೆ ಆಗೋಲ್ಲ, ಅವ್ರು ಬಂದು ಕೂತ್ಬಿಟ್ರು, ಅವರನ್ನು ಕಂಡ್ರೆ ಆಗೋಲ್ಲ ನನಗೆ, ಅವ್ರು ಬಂದು ಕೂತ್ರು ಒಟ್ಟಿಗೆ. ಆವಾಗ ಮುಗಿಯುವ ತನಕ ಅಯ್ಯೋ ಎಪ್ಪಳು ಮುಗಿಪುಣ ಮಾರ್ಯಾರೆ ಒಂದೊಂಜಿ ಕೈ ತೊಳ್ಕೊಳ್ಳುದು ಅಂತ ನೋಡಿ ನಮಗ್ ಕಾಣುತ್ತೆ. ಏನಂತ ಹೇಳಿದ್ರೆ, ನಮಗಾಗದವರು ಪಕ್ಕದಲ್ಲಿ ಕೂತಾಗ ಅದು ನಮಗೆ ದೊಡ್ಡ ಸಮಸ್ಯೆ. ನಿಜವಾಗ್ಲೂ ಈ ಸಾತ್ವಿಕ ಕಾರ್ಯಕ್ರಮ ಮತ್ತೆ ಮನೆಗೆ ಹೋಗಿ ಹೇಳೋದೇನಂದ್ರೆ, ಏಪಾಳ ಬರ್ಪೆ ಅಂತ ಆತಿತ್ ನಮ್ಮ ಮಾರ್ಯಾರೆ, ಅಬ್ಬಾ ಸಾಕಾತ್ಬೋದು. ಯಾಕೆ ಸಾಕಾಗೋಯ್ತು ಅಂತ ಹೇಳಿದ್ರೆ, ಅಂತಿನ ಮರ ಅಂತೆಲ್ಲ ಒಂಜಿ ಉಪನ್ಯಾಸನ ಅಂತ ಏನಾದ್ರೂ ಯಜಮಾನ ಕೇಳಿದ್ರೆ, ಆತ್ಯ ಅವತ್ತು ಪಕ್ಕಂಡು ಬದ್ ಕುಳಿತಿದ್ನಾದ ಒಂಜಿ. ಆದ್ರೆ ನಮಗೇನಂತ ಹೇಳಿದ್ರೆ ಅದರಿಂದಾಗಿ ತಮೋಗುಣ ಜಾಗೃತ ಆಗಿಬಿಟ್ಟಿರ್ತದೆ ಒಳಗೆ. ಹೀಗೆ ಮನುಷ್ಯನಿಗೆ ತಮೋಗುಣ ಜಾಗೃತ ಯಾವಾಗ ಆಗಿಬಿಡ್ತು ಅಂತ ಹೇಳಿದ್ರೆ ಅವಾಗ ನೋಡಿ ಸುಖ ಸಿಗೋಲ್ಲ. ಇದೇ ದುಃಖಕ್ಕೆ ಕಾರಣ. ಮನುಷ್ಯನಿಗೆ ಯಾವಾಗ ಆ ಗುಣ ಜಾಗೃತ ಆದಾಗ ಅದಕ್ಕೆ ವಿರುದ್ಧವಾದ ಗುಣಗಳ ಒಂದು ಪರಿಸರದಲ್ಲಿ ಹೋಗ್ಬಿಟ್ಟಾದ್ರೆ ದುಃಖ ಶುರುವಾಯ್ತು. ಅದರಿಂದಾಗಿ ಇವರೆಲ್ಲ ದುಃಖ ಅನುಭವಿಸ್ತಾರೆ, ಇವ್ರು ಯಾರು ನನಗೆ ಬೇಡ. ಇನ್ನು ಒಬ್ಬ ನಾಮನ ನಾಮ ಕಂಜಿ ಬೆಚ್ಚುವ ಗಡ ಸರ್ವರಿಗವ ಅಮೃತವ ಸರ್ವರಿಗವ ಅಮೃತವನುಣಿಸುವ ಅವನೊಬ್ಬನೇ ನಿರನಿಷ್ಠ ವದ್ಯ. ಈಗ ಇಲ್ಲಿವರೆಗೆ ಅವರಲ್ಲಾಗಿದೆ, ಇವರಲ್ಲಿ ಹೀಗಿದೆ. ದೋಷವನ್ನ ಹೇಳ್ತಾ ಬಂದಂತಹ ಲಕ್ಷ್ಮಿ, ಹಾಗಿದ್ರೆ ನಿನಗೆ ಯಾರು ಗಂಡ ಸಿಗುವುದೇ ಇಲ್ಲ ಬಿಡು. ನಮ್ಮಲ್ಲಿ ಹೇಳುದುಂಟು ಈ ರೀತಿ, ಯಾವಾಗ್ಲೂ ಹುಡುಗ ನೋಡಿಗೆ ಬಂದ್ರೆ ಅಂಚೆ ಒಳ್ಳೆ ಇಂಚೆ ಒಳ್ಳೆ ಕಡೆಗೆ ಏನ್ ಹೇಳ್ತಾರೆ ಅಂದ್ರೆ, ಅಪ್ಪ ಅಮ್ಮ ಬೇಜಾರಾಗಿ ಇಂಕೊಂಜಿ ಮಾಣಿಯೇ ಸಿಕ್ಕುರಿ, ಈ ರೀತಿ ಹೇಳುದುಂಟು. ಹಾಗೆ ಲಕ್ಷ್ಮಿಗೆ ಅವರೆಲ್ಲ ಆ ದೋಷ, ಇವರಲ್ಲಿ ಈ ದೋಷ ಅಂದ್ರೆ ನೀನ್ ದೋಷವನ್ನೇ ನೋಡ್ತಾ ಕೂತೆ ಅಂತ ಹೇಳಿದ್ರೆ ಆಗೋಲ್ಲ ಅಂತ ಹೇಳಿದ್ರೆ ಇಲ್ಲ, ಒಬ್ಬ ಇದ್ದಾನೆ. ಯಾಕಂದ್ರೆ ಈಗಾಗಲೇ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದಲೇ ಇವನಿಗೆ ದೋಷ ಕಾಣ್ತಾ ಇರು. ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಾನು ಒಬ್ಬ ವ್ಯಕ್ತಿಯನ್ನ, ಅವನು ಎಂಥವ, ಸಾಮಾನ್ಯದವನಲ್ಲ, ಅಸಾಮಾನ್ಯದವನು. ಅದೇ ನಾರಾಯಣ ಭಗವಂತ. ಏನವನಲ್ಲಿ ಹೆಚ್ಚುಗಾರಿಕೆ ಏನಿದೆ ಅದನ್ನ ಹೇಳ್ತಾರೆ. ಒಬ್ಬನಾವನ ನಾಮ ಕಂಜಿ ಬೆಚ್ಚುವ ಗಡ. ಅಬ್ಬಾ, ಗಡ ಅಂತ ಹೇಳಿದ್ರೆ ಆಶ್ಚರ್ಯ, ಎಂಥ ಆಶ್ಚರ್ಯ. ಅವನು ಎಷ್ಟು ಎತ್ತರದಲ್ಲಿದ್ದಾನೆ, ಎಂಥ ಪ್ರಭಾವಶಾಲಿಯಾಗಿದ್ದಾನೆ ಅಂತ ಹೇಳಿದ್ರೆ, ಅವನ ಹೆಸರು ಕೇಳಿದ್ರೆ ಗಡ 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 ನಡಗುತ್ತಾನಂತೆ ಒಬ್ಬ. ಯಾರಂದ್ರೆ ನಮ್ಮನ್ನ ನಡಗಿಸುವ, ಸಮಸ್ತ ಜೀವರಾಶಿಗಳನ್ನ ನಡಗಿಸುವಂತಹ ಒಬ್ಬ ವ್ಯಕ್ತಿ ಇದ್ದಾನಲ್ವಾ, ಅವನು ಆ ವಿಷ್ಣುವಿನ ಹೆಸರು ಕೇಳಿದ್ರೆ ಸರಿ ಗಡ 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 ನಡಗುತ್ತಾನಂತೆ. ಯಾವುದು ಅಂದ್ರೆ ಅವನೇ ಪಾಪ ಪುರುಷ. ಪಾಪ ಪುರುಷ ವಿಷ್ಣುವಿನ ನಾಮ ಸ್ಮರಣೆ ಕೇಳಿದ್ರೆ ಸರಿ ಅಂತೆ ಎದ್ದು ಓಡಿ ಹೋಗ್ಬಿಡ್ತಾನೆ. ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಕಥಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಜ್ಞಯಂ ದಹತ್ಯಶೇಷಂ ಸ್ಮೃತ ಮಾತ್ರ ಇವ. ಅದನ್ನ ಹೇಳ್ತಾರೆ. ನಾರಾಯಣ ಎನ್ನುವಂತಹ ಶಬ್ದಕ್ಕೆ ಅಷ್ಟು ಶಕ್ತಿ ಇದೆಯದು. ಎಷ್ಟು ಅಂತ ಹೇಳಿದ್ರೆ, ಆ ಪಾಪವನ್ನ, ಆ ನಾರಾಯಣ ಎನ್ನುವಂತಹ ಶಬ್ದ ಏನಿದೆ, ಆ ನಾಮ ಸ್ಮರಣೆ ಏನಿದೆ, ಅದು ಎಷ್ಟು ಪಾಪವನ್ನ ಕಳೀತದೆ, ಅಷ್ಟು ಪಾಪ ಮನುಷ್ಯನಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವಂತೆ. ಸ್ಮರಣೆಯೊಂದೇ ಸಾಲದೆ ಗೋವಿಂದನ ನಾಮವೊಂದೇ ಸಾಲದೆ ಗೋವಿಂದನ ನಾಮವೊಂದೇ ಸಾಲದೆ. ಇದೇ ದಾಸರು ಹೇಳುವಂತದ್ದು. ಈ ಭಗವಂತನ ನಾಮಸ್ಮರಣೆಗೆ ಅಷ್ಟು ಶಕ್ತಿ ಇನ್ಯಾವ ನಾಮಸ್ಮರಣೆಗೂ ಇಲ್ಲ. ವಿಷ್ಣುವಿನ ನಾಮಸ್ಮರಣೆಗೆ ಮಾತ್ರ ಅಷ್ಟು. ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರಲ್ಲ, ಗಂಗಾದಿ ಸಕಲ ತೀರ್ಥಂಗಳಿಗೆ ಅಧಿಕವು ಹರಿಯ ನಾಮ. ಭಗವಂತನ ನಾಮ ಸ್ಮರಣೆ ಮಾಡಿದ್ರೆ ಎಂಥ ಪಾಪ ಇದ್ರೂ ಕಳಿತಾನಂತೆ. ಚೋರನೆಂದೆನದೆ ಚಿತ್ತದಲ್ಲಿ ಜಾರನೆಂದು ಎಣಿಸದೆ
ಸ್ಮರಣೆ ಮಾತ್ರದಿ. ಭಗವಂತನ ನಾಮ ಸ್ಮರಣೆ ಎಂತದ್ದು ಅಂದ್ರೆ ನಾರಾಯಣ, ಕೃಷ್ಣ, ಗೋವಿಂದ ಅಂತ ಭಕ್ತಿಯಿಂದ ಹೇಳಿದ್ರೆ ಅವನು ಕಳ್ಳ ಸುಳ್ಳ ಅಂತ ದೇವರು ನೋಡಲ್ವ. ಎಣಿಸದೆ ಸ್ಮರಣೆ ಮಾತ್ರದಿ ಆ ರೀತಿ ಕಾಪಾಡ್ತಾನಂತೆ ಭಗವಂತ. ಅದನ್ನೇ ಹೇಳುವಂತಹದ್ದು. ಪಾರರಗೀತ ಅನರ್ಥ ಸಂಚಿತ ಹರಣ ಮಾಡೋ ಪವನ ಪ್ರಿಯ. ಪಾರರಹಿತ, ನಿಜವಾಗ್ಲೂ ಕೂಡ ನಾವು ಮಾಡಿದ ಪಾಪ ಎಷ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಕಡೆಯೇ ಇಲ್ವಂತೆ. ಸಮುದ್ರಕ್ಕಾದ್ರೂ ಒಂದು ದಡ ಅಂತಿದೆ, ನಾವು ಮಾಡಿದ ಪಾಪಕ್ಕೆ ದಡವೇ ಇಲ್ಲ, ಅಷ್ಟು ಅನುಭವಿಸ್ತೇವೆ. ಅದಕ್ಕಾಗಿ ಒಂದು ಪ್ರಾಬ್ಲಮ್ ಮುಗೀತು ಅಂತ ಹೇಳಿದ ಕೂಡ ಇನ್ನೊಂದು ಪ್ರಾಬ್ಲಮ್ ರೈಸ್ ಆಗಿರ್ತದೆ. ಇದು ಎಂಡ್ ಅಲ್ಲ, ಸ್ಟಾರ್ಟ್. ಈ ಪ್ರಾಬ್ಲಮ್ ಇನ್ನೊಂದು ಪ್ರಾಬ್ಲಮ್ಗೆ ಸ್ಟಾರ್ಟಿಂಗ್ ಪಾಯಿಂಟ್. ಅದು ಮುಗಿತಾ ನಿಮ್ಗೆ ಎಲ್ಲಿವರೆಗೆ ಅಂದ್ರೆ, ಮೊದಲು ಅಯ್ಯೋ ಮಾರರೆ ಮದುವೆಗೆ ಒಂದು ಹೆಣ್ಣೇ ಸಿಗೋಲ್ಲ ಮಾರರೆ, ಮದುವೆ ಆಗ್ಬೇಕು ಅಂತ ಆಸೆ, ಒಂದು ಹುಡುಗಿ ಸಿಗೋಲ್ಲ, ಹುಡುಕಿದ ಕಡೆಗೊಂದು ಹುಡುಗಿ ಸಿಗುತ್ತು, ಮದುವೆ ಅಂತ ಆಯ್ತು. ಅಬ್ಬಾ ಮದುವೆ ಆಯ್ತಲ್ವಾ, ಒಂದು ಸಮಸ್ಯೆ ಮುಗೀತಾ? ಇಲ್ಲ, ಇನ್ನೊಂದು ಸಮಸ್ಯೆ ಶುರುವಾಯ್ತು. ಯಾವ್ದಂದ್ರೆ ನಾಳೆಯಿಂದ ಹೆಂಡತಿಯೇ ಸಮಸ್ಯೆ ಇವನಿಗೆ. ಅದ್ರ ನೋಡಿ, ಹೀಗೆ ಸಮಸ್ಯೆ ಇನ್ನೊಂದು ಕ್ರಿಯೇಟ್ ಆಯ್ತು. ಮತ್ತೆ ಏನಂದ್ರೆ ಮದುವೆ ಆಯ್ತಲ್ಲ, ಒಂದು ಮಗು ಆದ್ರೆ ಸಾಕಪ್ಪ. ಅದು ಮಕ್ಕಳಾಯ್ತಾ, ಮಗುವೆ ಒಂದು ಸಮಸ್ಯೆ. ಕೆಲವರೇನಂದ್ರೆ ನಮ್ಮ ಮಕ್ಕಳೇ ಬೇಡ, ಅದಕ್ಕಾಗಿ ಮಕ್ಕಳೇ ಬೇಡ ಅಂತ. ಹೌದು, ಮೊದಲು ಮಕ್ಕಳು ಬೇಡ ಅಂತ ಹೇಳುದು ಸಮಸ್ಯೆ ಅಲ್ಲ, ಕಡೆಗೆ ಆಗ್ಬೇಕಾದ್ರೆ ಅದೇ ಸಮಸ್ಯೆ. ಮಕ್ಕಳಾಗಿಲ್ಲ ಅನ್ನೋದೇ ಸಮಸ್ಯೆ. ಕಡೆಗೆ ಏನಂದ್ರೆ ಆ ಡಾಕ್ಟರ್ ಹತ್ರ ಹೋಗುದು, ಈ ಡಾಕ್ಟರ್ ಹತ್ರ ಹೋಗುದು, ಅದು ಮಾಡುದು, ಎಂಚಿನ ಅಂದ್ರೆ ಜೋಕ್ಲಾಪರಿ ಮಾಡಿದ್ರು. ನೋಡಿ, ಮೊದಲು ಸಮಸ್ಯೆ ಮಕ್ಕಳು ಬೇಡ ಅಂತ, ಮಕ್ಕಳಾದ್ರೆ ಸಮಸ್ಯೆ ಅಂತ, ಕಡೆಗೆ ಮಕ್ಕಳಾಗ್ಲಿಲ್ಲ ಅಂತ ಸಮಸ್ಯೆ. ಹೀಗೆ ಮನುಷ್ಯನಿಗೆ ಒಂದು ಸಮಸ್ಯೆ ಮುಗೀತು ಅಂತ ಹೇಳ್ಬೇಕಾದ್ರೆ ಇನ್ನೊಂದು ಸಮಸ್ಯೆ ಶುರುವಾಗ್ತದೆ. ಯಾಕಂತ ಹೇಳಿದ್ರೆ ಎಲ್ಲ ನಮ್ಮ ಪಾಪದ ಫಲ. ನಮ್ಮ ಜೀವನದಲ್ಲಿ ಏನೇನು ಸಮಸ್ಯೆಗಳು ಅಂತ ಬರ್ತಾ ಇದೆ, ಪ್ರತಿಯೊಂದು ನಮ್ಮ ಪಾಪದ ಫಲ. ಕಡೆಗೆ ಸಾವೇ ದೊಡ್ಡ ಸಮಸ್ಯೆ. ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಎಲ್ಲರದ್ದೇನು ಅಂದ್ರೆ ಸಾವೇ ಪಾಪದ ಫಲ. ಅದು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಸಾವು ಅನ್ನುವಂತಹದೇ ಪಾಪದ ಫಲ. ಅಲ್ರಿ, ಎಲ್ಲರೂ ಸತ್ತಿದಾರಲ್ವಾ, ನಾವೇನೋ ಪಾಪಿಗಳಪ್ಪ, ನಾವೇನೋ ಸಾಯ್ತೇವೆ. ಪುಣ್ಯಾತ್ಮರು ಸತ್ತಿದಾರಲ್ಲ, ಪುಣ್ಯಾತ್ಮರು ಪಾಪ ಮಾಡ್ತಾರ ಅಂತ ನೀವು ಕೇಳ್ಬೋದು. ಇಷ್ಟೇ ವ್ಯತ್ಯಾಸ. ಯಾರು ಪುಣ್ಯಾತ್ಮರು ಅಂತ ಹೇಳ್ತೇವೆ, ಯಾರ ಜ್ಞಾನಿಗಳು ಅಂತ ಹೇಳ್ತೇವೆ, ಅವರಿಗೆ ಸಾವು ಸಮಸ್ಯೆ ಅಲ್ಲ. ಕಾರಣ ಏನಂತ ಹೇಳಿದ್ರೆ ನಮ್ಮ ಹಾಗೆ ಸಾಯಲ್ಲ ಅವರು. ನಾವ್ ಯಾಕೆ ಸಾಯ್ತೇವೆ ಅಂತ ಹೇಳಿದ್ರೆ, ಬೇಡ ಇನ್ನು ಇರಬೇಕು, ಬದುಕಬೇಕು ಅಂತ ಹೇಳಬೇಕಾದ್ರೇನೆ ನಮ್ಮನ್ನ ಬಲವಂತವಾಗಿ ಯಾರೋ ಬಂದು ಎಳ್ಕೊಂಡು ಹೋಗ್ತಾರೆ. ಆದ್ರೆ ಜ್ಞಾನಿಗಳಾಗಲ್ಲ, ಇಚ್ಛಾಮರಣಿಗಳು. ಬೇಕಾದಾಗ ದೇಹ ಬಿಟ್ಟು ಹೋಗ್ತಾರೆ. ಅವರಿಗೆ ಯಾವಾಗ ಸಾಕು ಅಂತ ಕಾಣಿಸ್ತದೆ ಆಗ ಈ ದೇಹದಿಂದ ಹೊರಗೋಗ್ತಾರೆ. ಇದೆಲ್ಲ ನೀವು ಕೆಲವು ಕಥೆಗಳನ್ನ, ಯಾಕಂದ್ರೆ ಇದು ಬರೀ ಸುಳ್ಳು ಕಥೆಗಳಲ್ಲ, ಕೆಲವು ಅನುಭವಗಳು. ಒಬ್ರು ಯೋಗಿ ತನ್ನ ಅನುಭವಗಳನ್ನು ಬರೆದಿರ್ತಾರೆ. ತಾನು ಕಂಡ ಅನುಭವಗಳು. 40 ವರ್ಷ ಹಿಮಾಲಯದಲ್ಲಿ ಇದ್ದಂತಹ ಯೋಗಿ ಕೆಲವು ಕಥೆಗಳನ್ನು ಬರೀತಾರೆ. ನಿಮ್ಗೆ ಆಶ್ಚರ್ಯ ಕಾಣಿಸ್ತದೆ. ಅಂದ್ರೆ ನೋಡಿ, ಯೋಗಿಗಳಿಗೆ ಸಾವು ಅನ್ನೋದು ಎಷ್ಟು ಇದು ಸರಳ ಇರ್ತದೆ ಅಂತ. ಅವ್ರ ಗುರುಗಳು ಎಲ್ಲೋ ಹಿಮಾಲಯದಲ್ಲಿ ಹೋಗಬೇಕಾದ್ರೆ ಇವರೊಂದು 3-4 ಶಿಷ್ಯರಿದ್ದರಂತೆ. ಹೋಗ್ತಾ ನಾನಿನ್ನು ಈ ದೇಹ ಬಿಡ್ತೇನೆ, ಸಾಕಾಗಿದೆ ನನಗೆ, ಅದಕ್ಕಿಂತ 40-50 ವರ್ಷ ಹಿಂದೇನೆ ಈ ದೇಹ ಬಿಡ್ತೇನೆ ಅಂತ ಲೆಕ್ಕಾಚಾರ ಮಾಡಿದ್ರು. ಆದ್ರೆ ಈ ಕಥೆ ಬರೆದವರೇನಿದ್ದಾರೆ, ಇವರು ಕಾಲು ಹಿಡ್ಕೊಂಡು ಬೇಡ್ಕೊಂಡ್ರಂತೆ, ಗುರುಗಳೇ ನೀವೇ ನನ್ನ ಗತಿ, ಯಾಕಂದ್ರೆ ಸಣ್ಣಲಿಂದ ನಿಮ್ಮೊಟ್ಟಿಗೆ ಬಂದವ, ನೀವು ನನ್ನ ಬಿಟ್ಟು ಹೋದ್ರಿ ಅಂತ ಹೇಳಿದ್ರೆ ಮತ್ತೆ ನನಗೆ ಯಾರೂ ಗತಿ ಇಲ್ಲ ಅಂತ. ಅದಕ್ಕೆ ಆ ಗುರುಗಳು ಹೇಳಿದ್ರಂತೆ, ಸರಿ ನಾನು ಇನ್ನು ಎಷ್ಟು ವರ್ಷ ಇರಬೇಕು, ಇನ್ನು ನೀವು 40 ವರ್ಷ ಇರಬೇಕು. 40 ವರ್ಷ ಇದ್ರು. 40 ವರ್ಷ ಆದ್ಮೇಲೆ, ಸರಿ ನಿನಗೆ 40 ವರ್ಷ ಮಾತು ಕೊಟ್ಟಿದೆ, 40 ವರ್ಷ ಮುಗಿತೆ, ನಾನೇನು ಬರ್ತೇನೆ ಅಂತ ಹೊರಟು. ನನ್ನನ್ನ ಇಂತಲ್ಲಿ ತಗೊಂಡೋಗಿ ಸಮಾಧಿ ಮಾಡಿ ದೇಹ ಬಿಟ್ಟು ಹೋದ್ರಂತೆ. ನಂತರ ಆ ದೇಹವನ್ನು ಎತ್ಕೊಂಡು ಬರಬೇಕು. ಸುಮಾರು ಕಿಲೋಮೀಟರ್ ಇದೆ, ಅದು ಹಿಮಾಲಯದಲ್ಲಿ ಬೆಟ್ಟದಲ್ಲಿ ಎತ್ಕೊಂಡು ಬರಬೇಕಾದ್ರೆ ಹಿಮಪಾತ ಬೇರೆ ಆಗಲಿ ಶುರುವಾಯ್ತಂತೆ. ಹಿಮಪಾತ ಆಗ್ತಾ ಇದೆ, ಈ ದೇಹವನ್ನು ಎತ್ಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ. ಶಿಷ್ಯರು ತುಂಬಾ ಕಷ್ಟಪಡ್ತಾ ಇದ್ದಾರೆ, ಇಲ್ಲಿಲ್ಲದ ಕಷ್ಟಪಡ್ತಾ ಇದ್ದಾರಂತೆ. ಸುಮಾರು ದೂರ ಹೋಗ್ತಾ ಇದ್ದಾಗೆ ನೋಡಿ ಒಂದು ಮಾತು ಕೇಳುತ್ತಂತೆ. ಅವರು ಬರೀತಾರೆ ಬಹಳ ಆಶ್ಚರ್ಯವಾಗಿ, ಏನ್ರಪ್ಪ ಕಷ್ಟ ಆಗ್ತಾ ಇದೆಯಾ ಎತ್ಕೊಂಡು ಹೋಗ್ಲಿಕ್ಕೆ ಅಂತ ಒಂದು ಮಾತು ಕೇಳುತ್ತಂತೆ ನೋಡಿ. ಹೌದು ತುಂಬಾ ಕಷ್ಟ ಆಗ್ತಾ ಇದೆ ಗುರುಗಳೇ ಅಂತ ಹೇಳಿದಾಗ ಮತ್ತೆ ದೇಹದಲ್ಲಿ ಬಂದು ಸೇರ್ಕೊಂಡ್ರು. ಇದು ಯೋಗಿ ಮತ್ತೆ ದೇಹದಲ್ಲಿ ಬಂದು ಸೇರ್ಕೊಂಡು ಎಲ್ಲಿ ಬರ್ಬೇಕಿತ್ತು, ಯಾವ ಜಾಗಕ್ಕೆ ಬರ್ಬೇಕು ಅಲ್ಲಿಗೆ ಬಂದ್ರಂತೆ. ಸರಿ ನಾನು ಇನ್ನು ಬರ್ತೇನೆ ಎಂದು ದೇಹ ಬಿಟ್ಟು ಹೋದ್ರು.
ಅದರ ನೋಡಿ, ಯಾರು ಯೋಗಿಗಳಿದ್ದಾರೆ ಆ ಯೋಗಿಗಳಿಗೆ ಮರಣ ಅನ್ನುವಂತಹದ್ದು ಇಂತಹದ್ದು 3-4 ಘಟನೆಗಳನ್ನು ಉಲ್ಲೇಖ ಮಾಡ್ತಾರೆ. ಇದು ಒಬ್ರು ಯೋಗಿಗಳಲ್ಲ, ಇನ್ನೊಬ್ಬ ಯೋಗಿಯು ಕೂಡ ಅದೇ ರೀತಿ ತಮ್ಮ ಕಥೆಯನ್ನು ಬರೀಬೇಕಾದ್ರೆ ಇಂತಹ ಬೇರೆ ಬೇರೆ ಘಟನೆಗಳನ್ನು ಉಲ್ಲೇಖ ಇದನ್ನು ಹೇಳ್ತಾರೆ. ಯಾವ ರೀತಿ ಇಚ್ಛಾಮರಣಿಗಳಾಗಿರ್ತಾರೆ ಯೋಗಿಗಳು. ಕಾರಣ ಏನಂದ್ರೆ ಅವರಿಗೆ ಸಾವು ಸಮಸ್ಯೆ ಅಲ್ಲ. ಸಾವು ಅನ್ನುವಂತಹದ್ದು ಒಂದು ಸುಖದ ಸೋಪಾನ. ಈ ದೇಹದಲ್ಲಿ ಸಾಕು ಅಂತ ಹೇಳಿದಾಗ ಬಿಟ್ಟು ಹೋಗ್ತಾರೆ. ನಮಗಾಗಲ್ಲ. ನಮಗೇನು ಅಂತ ಹೇಳಿದ್ರೆ ಇನ್ನು ಇರಬೇಕು ಅಂತ ಹೇಳಬೇಕಾದ್ರೆ ಸಾವು ಬಂದು ನಮ್ಮನ್ನ ಕಸಿದುಕೊಂಡು ಹೋಗ್ತೇವೆ. ಯಾಕಂತ ಹೇಳಿದ್ರೆ ನಮ್ಮ ಪಾಪದ ಫಲ. ಸಾವು ನಮ್ಮ ಪಾಪದ ಫಲ. ಅದು ಸರಿಯಾಗಾದ್ರೂ ಸಾಯ್ತೇವಾ? ಇಲ್ಲ. ಒಂದಷ್ಟು ರೋಗಕ್ಕೆ ತುತ್ತಾಗಿ ನರಳಿ 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 ಒದ್ದಾಡಿ ಒಂದಷ್ಟು ಇಂಟೆನ್ಸಿವ್ ಕೇರ್ ಅಲ್ಲಿ ಇದ್ದವರಿಗೂ ಕಷ್ಟ, ಹೋಗೋವರಿಗೂ ಕಷ್ಟ. ಅಷ್ಟೇ ಅಲ್ಲ, ನರಳಿ ನಾವು ಕೂಡ ಕಡೆಗೆ ಸಾಯ್ತೇವೆ. ಇದೆಲ್ಲ ಏನಂದ್ರೆ ನಮ್ಮ ಪಾಪದ ಫಲ. ಆದ್ರೆ ಎಲ್ಲಾ ಪಾಪವು ಕೂಡ ಹೆದರುವುದು ಯಾರಿಗೆ ಅಂತ ಹೇಳಿದ್ರೆ ಭಗವಂತನ ನಾಮಸ್ಮರಣೆ. ಅದಕ್ಕೆ ಹೇಳ್ತಾರೆ, ದೇವರ ನಾಮಸ್ಮರಣೆಗೆ ಇರುವಷ್ಟು ಶಕ್ತಿ ಇನ್ಯಾವುದಕ್ಕೂ ಇಲ್ಲ. ಅದು ವಿಶೇಷವಾಗಿ ಕಲಿಯುಗದಲ್ಲಿ. ಕಲಿಯುಗದೋಳು ಹರಿನಾಮವನೆದೆದರೆ ಕುಲಕೋಟಿಗಳು ಧರಿಸುವವೋ ಸುಲಭದ ಮುಕುತಿಗೆ ಸುಲಭವೆಂದೆನಿಸುವ ಜಲರುಗನಾಭನ ನೆನೆ ಮನವೇ. ಎಷ್ಟು ಚಂದ ಹೇಳ್ತಾರೆ ಅಂದ್ರೆ, ನಾವು ನಮ್ಮ ಮನೆಯಲ್ಲಿ ಮಾಡುವಂತಹ ಒಂದು ದೇವರ ನಾಮಸ್ಮರಣೆ ಎಲ್ಲಿವರೆಗೆ ಕೇಳುತ್ತದೆ, ಯಾರ ಕಿವಿಯವರೆಗೆ ಬೀಳುತ್ತದೆ ಅಷ್ಟೂ ಮಂದಿ ಉದ್ಧಾರ ಆಗ್ತಾರಂತೆ. ಎಲ್ಲಿವರೆಗೆ ಅಂದ್ರೆ ಒಂದು ಮರ ಗಿಡ ಪಶು ಪಕ್ಷಿಗಳು ಕೂಡ ಅವುಗಳು ಉದ್ಧಾರ ಆಗ್ತವಂತೆ. ದೇವರ ಸ್ಮರಣೆಯನ್ನು ಕೇಳಿದಂತ ಆ ಮರಗಳು ಖುಷಿ ಪಡ್ತವೆ, ಪಕ್ಷಿಗಳು ಖುಷಿ ಪಡ್ತವೆ. ಯಾಕಂದ್ರೆ ಅದರಲ್ಲಿ ಅಂತ ಒಂದು ವೈಬ್ರೇಷನ್ ಇದೆ. ಭಗವಂತನ ನಾಮಸ್ಮರಣೆಯಲ್ಲಿ ಅಂತಹ ಒಂದು ವೈಬ್ರೇಷನ್ ಇದೆ. ಇಡೀ ಪರಿಸರವನ್ನು ಶುದ್ಧ ಮಾಡುವಂತಹ ವೈಬ್ರೇಷನ್ ಇದೆ ಅದರಲ್ಲಿ. ಆ ಶಕ್ತಿ ಇದೆ ಅದಕ್ಕೆ. ಅದರಿಂದ ಎಲ್ಲವೂ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ದಾಸರುಗಳು ಏನ್ ಹೇಳಿದ್ದಾರೆ ಪದ್ಯದಲ್ಲಿ, ಬರೀ ಹೇಳಿದ್ದಲ್ಲ, ಜೀವನದಲ್ಲಿ ಸಾಧಿಸಿ ಹೇಳಿದ್ದು. ಅದಕ್ಕೆ ಹೇಳ್ತಾರೆ, ಒಬ್ಬ ನವನ ನಾಮಕ್ಕೆ ಅಂಜಿ ಬೆಚ್ಚುವ ಗಡ. ಅವನು ಎಂಥವ ಅಂದ್ರೆ ಅಂತಿಂತವನಲ್ಲ, ಸಾವೇ ಇಲ್ಲದವನಲ್ಲ, ಉಳಿದವನನ್ನು ಸಾವಿಲ್ಲದಾಗ ಮಾಡಿದವ. ಹೇಗೆಂದ್ರೆ ಅಮೃತವನ್ನು ಉಣಿಸಿ ಸರ್ಬರೇಗವ ಅಮೃತವ, ಸಮಸ್ತ ದೇವತೆಗಳಿಗೂ ಮೋಹಿನಿಯಾಗಿ ಬಂದು ಅಮೃತವನ್ನು ಉಣಿಸಿದವನೇ ಆ ದೇವರು. ಅದಕ್ಕಾಗಿ ನಿಜವಾಗಿ ನನ್ನ ಪತಿಯಾಗಿ ನಾನು ಯಾರನ್ನ ಆಯ್ಕೆ ಮಾಡ್ಕೊಂಡಿದ್ದೇವೆ, ನಾರಾಯಣ, ಅವನು ಎಲ್ಲರಂತವಲ್ಲ. ಎಲ್ಲಾ ದೇವತೆಗಳು ಇವನ ಸೇವಕರು. ಅದರಿಂದಾಗಿಯೇ ಒಬ್ಬನವನ ಮಗ, ಮತ್ತೊಬ್ಬನವನ ಮೊಮ್ಮ. ಚತುರ್ಮುಖ ಬ್ರಹ್ಮ ಅವನ ಮಗ, ಶಂಕರ ಅವನ ಮೊಮ್ಮಗ. ಒಬ್ಬನವನ ಶಯನಾಹ, ಶೇಷ ಅವನ ಹಾಸಿಗೆ. ಒಬ್ಬನವನ ಪೊರುವ, ಗರುಡ, ಅವನನ್ನು ಹೊತ್ಕೊಂಡು ಹೋಗ್ತಾ ಇರ್ತಾನೆ. ದೇವತೆಗಳಲ್ಲಿ ಶ್ರೇಷ್ಠ. ಆದ್ರೆ ಮಾಡುವ ಕೆಲಸ ಏನಂದ್ರೆ ಇವನನ್ನು ಹೊತ್ಕೊಂಡು ಹೋಗುದು. ಮತ್ತಿಬ್ಬರು ಅವನಿಗಂಜಿ ಅಬ್ಬರದಲ್ಲಿ ಆವಾಗ ಸುಳಿವರು ಸೂರ್ಯ ಚಂದ್ರರು. ಅವ್ರು ಹೇಗೆ ಕರೆಕ್ಟ್ ಟೈಮಿಗೆ ಸೂರ್ಯೋದಯ, ಕರೆಕ್ಟ್ ಟೈಮಿಗೆ ಸೂರ್ಯಾಸ್ತ, ಚಂದ್ರ ಕರೆಕ್ಟ್ ಟೈಮಿಗೆ. ಅಂದ್ರೆ ನೋಡಿ, ಪ್ರತಿಯೊಂದು ಆ ಸಮಯ ಅಂದ್ರೆ ಒಂದು ಚೂರು ಹೆಚ್ಚು ಕಮ್ಮಿ ಆಗೋಲ್ಲ. ಹೇಗ್ರಿ ಆಫೀಸಲ್ಲಾದ್ರೂ ಕರೆಕ್ಟ್ ಟೈಮಿಗೆ ಬರ್ತೇವೆ ಅಂತ ಹೇಳಿದ್ರೆ ಮ್ಯಾನೇಜರ್ ಕರೆಕ್ಟ್ ಇರ್ಬೇಕು. ಸ್ಟ್ರಿಕ್ಟ್ ಮಾರ್ರೆ, ಭಾರಿ ಸ್ಟ್ರಿಕ್ಟ್. ಹೋಗ್ಲಿಲ್ಲ ಅಂತ ಹೇಳಿದ್ರೆ ಕೇಳೋಲ್ಲ. ಹೀಗೆ ನೋಡಿ, ಯಾರು ಹೆಡ್ ಇದ್ದಾರೆ ಅವನು ಗಟ್ಟಿ ಇದ್ದ ಅಂತ ಹೇಳಿದ್ರೆ ಅವ್ರಿಗೆ ಹೆದರ್ಕೊಂಡು ಕರೆಕ್ಟ್ ಟೈಮಿಗೆ ಬರ್ತಾ ಇರ್ತೇವೆ, ಕರೆಕ್ಟ್ ಟೈಮಿಗೆ ಎಲ್ಲ ಹೋಗ್ತಾ ಇರ್ತೇವೆ. ಒಂಚೂರು ಸಡ್ಲ ಬಿಟ್ಟರು ಕೂಡ ಹೆಚ್ಚು ಕಮ್ಮಿ ಆಗ್ಲಿ ಶುರುವಾಗುತ್ತೆ. ಹಾಗೆ ಸೂರ್ಯ ಚಂದ್ರರು ಕೂಡ ಕರೆಕ್ಟ್ ಟೈಮಿಗೆ ಮೂಡ್ತಾರೆ, ಕರೆಕ್ಟ್ ಟೈಮಿಗೆ ಮುಳುಗುತ್ತಾರೆ ಅಂತ ಹೇಳಿದ್ರೆ ಯಾರಿಗೋಸ್ಕರ, ಯಾರಿಂದಾಗಿ ಹೆದರಿ ಎಷ್ಟು ಮಾಡ್ತಾರೆ ಅಂತ ಹೇಳಿದ್ರೆ, ಭೀಷೋದೇತಿ ಸೂರ್ಯ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಉಪನಿಷತ್ತು ಹೇಳ್ತದೆ. ದೇವರಿಗೆ ಹೆದರಿ. ಹೆದರಿ ಅಂತ ಹೇಳಿದ್ರೆ ಭಯದಿಂದ ಅಲ್ಲ, ಭಕ್ತಿಯಿಂದ ಹೆದರಿ. ಆ ದೇವರ ಮೇಲಿನ ಭಕ್ತಿಯಿಂದಾಗಿ ಸೂರ್ಯ ಕರೆಕ್ಟ್ ಟೈಮಿಗೆ ಹುಡ್ತಾನಂತೆ, ಚಂದ್ರ ಕರೆಕ್ಟ್ ಟೈಮಿಗೆ ಹುಡ್ತಾನಂತೆ, ಮೂಡ್ತಾನಂತೆ, ಮುಳುಗುತ್ತಾನಂತೆ, ಒಂದು ಚೂರು ಹೆಚ್ಚು ಕಮ್ಮಿ ಆಗುಲ್ಲ. ಅಂತ ನಾರಾಯಣನಿದ್ದಾನೆ. ಅವನು ಎಂಥವ ಅಂತ ಲಕ್ಷ್ಮಿ ಹೇಳ್ತಾಳೆ. ನೋಡಿ, ಮುಂದಿನ ಮಾತುಗಳೇನಿದೆ ಅದೇ ಲಕ್ಷ್ಮೀ ಶೋಭಾನೆಯ ಶಿಖರಪ್ರಾಯವಾದ ಮಾತುಗಳು ಅಂತ ಹೇಳಿದ್ರೆ, ಲಕ್ಷ್ಮಿ ತುಂಬಾ ಇಷ್ಟಪಡುವ ಮಾತು. ಲಕ್ಷ್ಮಿ ಎಂಥ ಗಂಡನನ್ನ ವಿವಾಹವಾಗ್ಲಿಕ್ಕೆ ಹೊರಟಿದ್ದಾಳೆ ಅನ್ನುವುದನ್ನ ತಿಳ್ಕೊಂಡ್ರೆ, ಯಾಕಂದ್ರೆ ಲಕ್ಷ್ಮಿಗೆ ತುಂಬಾ ಇಷ್ಟ ಏನು ಅಂದ್ರೆ ತನ್ನ ಪತಿ ಎಂತವ ಅಂತ ತಿಳ್ಕೊಳ್ಬೇಕು ಉಳಿದವರು ಯಾವತ್ತು ಕೂಡ. ಯಾಕಂದ್ರೆ ನೋಡಿ, ಜೀವನದಲ್ಲಿ, ಸಮಾಜದಲ್ಲಿ ಒಂದು ಹೆಣ್ಣಿನ ಘನತೆ, ಗೌರವ ಅಥವಾ ಸ್ಥಾನಮಾನ ಇದೆಲ್ಲ ನಿರ್ಧಾರಿತವಾಗಿರುವುದು ಅವಳ ಪತಿಯಿಂದ. ಪತಿ ಎಷ್ಟು
ಎಷ್ಟು ಒಳ್ಳೆಯವನಿರ್ತಾನೆ ಅದು ಪತ್ನಿಗೆ ಅದರ ಕ್ರೆಡಿಟ್. ಪತಿ ಎಷ್ಟು ಉನ್ನತ ಸ್ಥಾನವನ್ನು ಪಡೆದಿರ್ತಾನೆ ಅದು ಪತ್ನಿಗೆ ಕ್ರೆಡಿಟ್. ಅದರಿಂದಾಗಿ ನೋಡಿ, ಆ ಸ್ಥಾನ ಮಾನ ಇದನ್ನೆಲ್ಲವನ್ನೂ ಕೂಡ ಎಂಜಾಯ್ ಮಾಡುವವಳು ಯಾರು ಅಂದ್ರೆ ಅವಳು ಪತ್ನಿ, ಪತಿಯಲ್ಲ. ನನ್ ಗಂಡ ಮ್ಯಾನೇಜರ್, ಅವನು ಮ್ಯಾನೇಜರ್ ಓದಾಡ್ಲಿ, ಆದ್ರೆ ಇವಳು ಮಾತ್ರ ತಿರುಗ್ತಾಳೆ ನನ್ ಗಂಡ ಮ್ಯಾನೇಜರ್ ಅಂತ ಹೇಳ್ಕೊಂಡು. ಆದ್ರೆ ನೋಡಿ, ಆ ಮ್ಯಾನೇಜರ್ ಸ್ಥಾನ ಏನಿದೆ ಆ ಸ್ಥಾನದ ಲಾಭವನ್ನು ಪಡೆಯುವಳು ಅಲ್ಲ. ನಿಜವಾಗ್ಲೂ ಹೌದು ಸಮಾಜದಲ್ಲಿ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಒಂದೊಮ್ಮೆ ಹೆಂಡತಿ ದೊಡ್ಡ ಸ್ಥಾನದಲ್ಲಿ ಕೂತ್ರೆ ಗಂಡ ಹೇಳ್ಕೊಂತಿರ್ಲಿಕ್ಕಾಗಲ್ಲ ನೋಡಿ. ಇದು ಇವಾಗ ಒಂದೊಮ್ಮೆ ಇವನು ಹೆಂಡತಿ ದೊಡ್ಡ ಮಂತ್ರಿ ಆದ್ರೆ ಇವನು ನನ್ನ ಹೆಂಡತಿಗೆ ಮಂತ್ರಿ ಗೊತ್ತಾ, ಇವನಂತ ಗಂಡಸಿ ಇವನು. ಇದು ಬೆಲೆ ಇಲ್ಲ ಯಾವತ್ತು ನೋಡಿ. ಹೆಣ್ಣಿನಿಂದ ಗಂಡಿಗೆ ಬೆಲೆ ಇಲ್ಲ, ಗಂಡಿನಿಂದ ಹೆಣ್ಣಿಗೆ ಬೆಲೆ. ಅದಕ್ಕಾಗಿಯೇ ನಿಜವಾಗಿಯೂ ಕೂಡ ಒಬ್ಳು ಪತ್ನಿ ತನ್ನ ಗಂಡನನ್ನ ಎಷ್ಟು ಮೇಲೆ ಕೆಡ್ತಾರೆ ಸಮಾಜದಲ್ಲಿ ಅಷ್ಟು ಖುಷಿ ಪಡ್ತಾಳೆ. ತನ್ನ ಗಂಡನನ್ನ ಎಷ್ಟು ಕೆಳಕಾಗ್ತಾರೆ ತಾನು ಅವಮಾನ ಪಟ್ಕೊಡ್ತಾಳೆ. ಇದೆ ಸತಿಗಾದದ್ದಿದೆ. ಶಿವನಿಗೆ ಅವಮಾನ ಆದಗಳಿಗೆ ಬೇಜಾರಾದದ್ದಿದೆ. ನನ್ನ ಗಂಡನಿಗೆ ರೀತಿ ಅವಮಾನ ಮಾಡ್ತಾ ಇದ್ದಾರಲ್ಲ, ಅಂಥ ಶಿವನನ್ನ ಯಾರ ನಾಮಸ್ಮರಣೆಯಿಂದಲೇ ಎಲ್ರಿಗೂ ಪಾಪ ಪರಿಹಾರ ಆಗ್ತದೆ ಅಂಥವನಿಗೆ ಅವಮಾನ ಮಾಡ್ತಾರೆ. ತಡ್ಕೊಳ್ಲಿಕ್ಕಾಗಲ್ಲ ನೋಡಿ, ಎಷ್ಟು ತಡ್ಕೊಳ್ಲಿಕ್ಕಾಗ್ಲಿಲ್ಲ ಅಂತ ಹೇಳಿದ್ರೆ ಗಂಡನಿಗೆ ಅವಮಾನ ಆಯ್ತು ಅಂದ್ರೆ ಪ್ರಾಣವೇ ಬಿಟ್ಬಿಟ್ಟು. ಸಹಜ ಇದು. ಯಾವತ್ತು ಪತಿ ಪತ್ನಿಯರಲ್ಲಿ ಪತಿಯ ಮಾನ್ಯತೆ ಏನಿದೆ ಅದೇ ಪತ್ನಿಗೆ ಮುಖ್ಯ. ಅದೇ ರೀತಿ ಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು, ಲಕ್ಷ್ಮಿಯ ಪೂರ್ಣಾನುಗ್ರಹ ನಮಗಾಗಬೇಕು ಅಂತ ಹೇಳಿದ್ರೆ ಲಕ್ಷ್ಮಿ ಪತಿಯಾದಂತಹ ನಾರಾಯಣ ಎಂಥವ ಅಂತ ನಾವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಮುಂದೆ ಲಕ್ಷ್ಮಿಯೇ ತಾನು ಹೇಳ್ಕೊಂಡು ಬರ್ತಾಳೆ, ನನ್ನ ಗಂಡ ಎಂಥವ, ಅವನೊಬ್ಬನೇ ನಿರನಿಷ್ಠ ನಿರವದ್ಯ. ನನ್ನ ಗಂಡ ನಾರಾಯಣ ಯಾರಿದ್ದಾನೆ ಅವನೊಬ್ಬನೇ ನಿರನಿಷ್ಠ, ಯಾವ ಅನಿಷ್ಟವೂ ಇಲ್ಲ. ಅನಿಷ್ಟ ಅಂದ್ರೆ ಹಸಿವು, ಬಾಯಾರಿಕೆ, ಸಾವು, ನೋವು, ರೋಗ, ರುಜಿನ, ಹುಟ್ಟು, ಇದ್ಯಾವುದೂ ಇಲ್ಲ. ನಿರವದ್ಯ, ಒಂದು ಫಾಲ್ಟ್ ಇಲ್ಲ. ಅವನು ಹುಡುಕಿದ್ರೆ ಒಂದು ದೋಷ ಇಲ್ಲ. ಇವಾಗ ಹೇಳ್ಕೊಂಡು ಬಂದಲ್ವ, ಕೋಪ ಇದೆ, ಕಾಮ ಇದೆ, ಇದ್ಯಾವುದು ಅವನಿಗಿಲ್ಲ. ಇಷ್ಟು ಹೇಳುದು ಸುಮ್ಮನಲ್ಲ. ಯಾಕಂತ ಹೇಳಿದ್ರೆ ಇವಾಗ ಲಕ್ಷ್ಮಿಯ ಈ ಮಾತಿಗೆ ಉಳಿದವರೆಲ್ಲ ಆಕ್ಷೇಪ ತೆಗಿತಾರೆ. ಅವನಲ್ಲಿ ಆ ದೋಷ ಇದೆ, ಈ ದೋಷ ಇದೆ. ಅದನ್ನೆಲ್ಲ ಲಕ್ಷ್ಮಿ ಹೇಗೆ ಸಮರ್ಥನೆ ಮಾಡ್ತಾಳೆ, ಇಲ್ಲ ನನ್ನ ಗಂಡನಲ್ಲಿ ಏನು ಇಲ್ಲ ಅಂತ. ಅದನ್ನ ನಾವು ಮತ್ತೆ ನಾಳೆ ದಿನ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನ ಮಧ್ವಾಂತರಗತ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣ.